ಎಲ್ಲರಿಗೂ ನಮಸ್ಕಾರಗಳು. ಈ ಶುಭ ದಿನದ ವಯೋಮಾನ ಸಂಜೀವಿನಿಯ 212ನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಗಿರೀಶ್ ಕೆಕೆ ಅವರಿಗೆ ವಿಎಂಎ ಸ್ಫೂರ್ತಿ ತಂಡದ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಭಾಗವಹಿಸುತ್ತಿರುವ ಸದಸ್ಯರೆಲ್ಲರಿಗೂ ಆದರದ ಸುಸ್ವಾಗತ. ಈಗ ವಯೋಮಾನ ಸಂಜೀವಿನಿಯ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ. ವಯೋಮಾನ ಸಂಜೀವಿನಿ ಭಾರತದಲ್ಲಿನ ಹಿರಿಯ ನಾಗರಿಕರ ಯೋಗಕ್ಷೇಮವನ್ನು ಉತ್ತೇಜಿಸುವಂತ ಕಾರ್ಯಚಟುವಟಿಕೆಗಳು ನಿಮಾನ್ಸ್ ಆಸ್ಪತ್ರೆಯಲ್ಲಿ ನಡೆಯುತ್ತಿದೆ. ಆದರೂ ಸಾರ್ವಜನಿಕ ವೃದ್ಧಾಶ್ರಮಗಳಲ್ಲಿ ಹಾಗೂ ಮಾನಸಿಕ ಆರೋಗ್ಯದ ವಲಯಗಳಲ್ಲಿ ಕಾರ್ಯನಿರತವಾಗಿರುವ ಎಲ್ಲಾ ಸಂಘ ಸಂಸ್ಥೆಗಳನ್ನು ಒಳಗೊಂಡಿದೆ. ಇದರ ಕಾರ್ಯಚಟುವಟಿಕೆಗಳು ಹೀಗಿವೆ. ಸೋಮವಾರ ತಿಂಗಳಿಗೆ 2 ಬಾರಿ ವೆಬಿನಾರ್ ಕಾರ್ಯಕ್ರಮದ ಸರಣಿ ಆರೋಗ್ಯದ ಬಗ್ಗೆ ಪ್ರಖ್ಯಾತ ವೈದ್ಯರು ಉಪನ್ಯಾಸ ಕೊಡುತ್ತಾರೆ. ವಿಎಂಎಸ್ ಸ್ಫೂರ್ತಿ ತಂಡಕ್ಕಾಗಿ ಪ್ರತಿ ಗುರುವಾರ 4 ರಿಂದ 5ರವರೆಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮ. ತಿಂಗಳಿಗೆ 2 ಬಾರಿ ವೃದ್ಧಾಶ್ರಮಗಳಿಗೆ ಭೇಟಿ, ಉಪಯುಕ್ತವಾದ ವಿಷಯಗಳ ಬಗ್ಗೆ ವೈದ್ಯರ ಉಪನ್ಯಾಸ, ಬೆಂಗಳೂರಿನ ಹಿರಿಯ ನಾಗರಿಕರ ವೇದಿಕೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು. ವಯೋಮಾನ ಸಂಜೀವಿನಿಯ ಪ್ರಮುಖ ರೂವಾರಿ ಡಾಕ್ಟರ್ ಪಿಟಿ ಶಿವಕುಮಾರ್ ಜಿಯಾಟ್ರಿಕ್ ಕ್ಲಿನಿಕ್ ಮತ್ತು ಸರ್ವಿಸ್ ನಿಮಾನ್ಸ್. ಈ ಸಂಸ್ಥೆಯಲ್ಲಿ ಸ್ವಯಂ ಸೇವಕರ ತಂಡಗಳು ಸೇವೆ ಸಲ್ಲಿಸುತ್ತಿವೆ. ದೂರವಾಣಿಯಲ್ಲಿ ಆಪ್ತ ಸಲಹೆ ಹಾಗೂ ಪ್ರೊಫೆಷನಲ್ ಕೇರ್ ಗಿವರ್ಸ್ಗೆ ಟ್ರೈನಿಂಗ್ ಕೊಡುವ ಉತ್ತಮ ಸೇವೆ ಮಾಡುತ್ತಿದ್ದಾರೆ. ನಮಗೆ ಸಹಕಾರ ಕೊಡುತ್ತಿರುವರು ಜ್ಯೋತಿ ಅವರು. ಈಗ ಡಾಕ್ಟರ್ ಗಿರೀಶ್ ಅವರ ಪರಿಚಯ ಮಾಡಿಕೊಳ್ಳೋಣ. ಇವರ ವಿದ್ಯಾಭ್ಯಾಸ ಮೈಸೂರಿನ ಯೂನಿವರ್ಸಿಟಿಯಲ್ಲಿ BSc ಆಗಿದೆ ಹಾಗೂ MBBS ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಮಾಡಿಕೊಂಡಿರುತ್ತಾರೆ. ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ PGD, ಡಯಾಬಿಟಿಸ್, ಆತಂಕ ನಿವಾರಣೆಗಾಗಿ, ಅಧಿಕ ಒತ್ತಡ ನಿವಾರಣೆಗಾಗಿ, ಅದರಲ್ಲೂ ಇವರು ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸುವಲ್ಲಿ ಅನೇಕ ಪದವಿಗಳನ್ನು ಪಡೆದು ಪರಿಣಿತರಾಗಿದ್ದಾರೆ. ಅಷ್ಟೇ ಅಲ್ಲದೆ HIV ಪೀಡಿತ ಮಕ್ಕಳಿಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದಾರೆ. ಅನಾಥ ಮಕ್ಕಳ ಜೊತೆ ಸಹ ಇವರ ಒಡನಾಟವಿದೆ. ಚಾಮರಾಜನಗರ ಜಿಲ್ಲೆಯ ಸೋಲಿಗರ ಸರ್ವತೋಮುಖ ಏಳಿಗೆಗಾಗಿ ಸರಗೂರು ಎಂಬ ಗ್ರಾಮವನ್ನು ದತ್ತು ತೆಗೆದುಕೊಂಡಿರುತ್ತಾರೆ. ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಹಾಗೂ ಸಾಮಾನ್ಯ ಜನರಿಗೆ ಸಹ ತರಬೇತಿ ನೀಡಲು ವರ್ಕ್ಶಾಪ್ ಅನ್ನು ಮಾಡುತ್ತಿದ್ದಾರೆ. ಎಮರ್ಜೆನ್ಸಿ ಕೇರ್ ಅಂಡ್ ಲೈಫ್ ಸಪೋರ್ಟ್ ಎಂಬ ಹೆಸರಿನಲ್ಲಿ ವರ್ಕ್ಶಾಪ್ ಟ್ರೈನಿಂಗ್ ಕೊಡುತ್ತಿದ್ದಾರೆ. ಪ್ರಸ್ತುತ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಹವ್ಯಾಸ ಅಡಿಗೆ ಮಾಡುವುದು. ಇವರ ಅವಿರತ ಪರಿಶ್ರಮ, ಕಾರ್ಯದಕ್ಷತೆಯಲ್ಲೂ ಬಿಡುವು ಮಾಡಿಕೊಂಡು ಅಡಿಗೆ ಮಾಡುವ ಹವ್ಯಾಸ ಆಶ್ಚರ್ಯ ಸಂಗತಿ. ಸಾಧ್ಯವಾದರೆ ನಮಗೂ ಇವರ ಸವಿ ರುಚಿ ನೋಡುವ ಭಾಗ್ಯ ನಮ್ಮದಾಗಲಿ. ಯಾಕೆ ಸರ್? ಹೀಗೆ ಇವರ ಸತ್ಕಾರ್ಯಗಳು ಮುಂದುವರಿಯಲು ಭಗವಂತನು ಶಕ್ತಿ ಸಾಮರ್ಥ್ಯ ನೀಡಲೆಂದು ಹಾರೈಸುತ್ತೇನೆ. ಈಗ ಮಂಡಿ ಸವೆತದ ಬಗ್ಗೆ ಮಾತನಾಡಲು ವೇದಿಕೆಯನ್ನು ಅನುವು ಮಾಡಿಕೊಡುತ್ತೇನೆ. ಪ್ರಾರಂಭ ಮಾಡಿ ಸರ್. ಓಕೆ, ಮೊದಲನೇದಾಗಿ ಅದೇನೋ ಅಷ್ಟುದ್ದ ಹೇಳಿದ್ರಿ, ನನಗೂ ಅರ್ಥ ಆಗ್ಲಿಲ್ಲ. ಹೋಗ್ಲಿ, ಏನ್ ಸರ್? ಅದೇನೋ ಅಷ್ಟುದ್ದ ಹೇಳಿದ್ರ ನನ್ನ ಬಗ್ಗೆ. ನನ್ಗೆ ಗೊತ್ತಿರೋದು ಹೇಳಿ ಸರ್. ನೀವು ಎಷ್ಟೊಂದು ಕಳ್ಸಿದೀರ, ನಂಗೆ ಅದೆಲ್ಲ ಅರ್ಥ ಆಗ್ಲಿಲ್ಲ. ನೀವೇ ಹೇಳ್ಕೊಂಡ್ರೆ ಒಳ್ಳೇದು. ನನ್ ಗೊತ್ತಿರೋಷ್ಟು ಹೇಳ್ದಿದ್ದೀನಿ. ಪರವಾಗಿಲ್ಲ, ಡಿಗ್ರಿಗಳೇನೇ ಇರ್ಲಿ, ನಾನು ಸಿಂಪಲ್ ಆಗಿ ಹೇಳೋದೇನಂದ್ರೆ ನಾನೊಬ್ಬ ಡಾಕ್ಟರ್. ಸಾಕಲ್ಲ ಅಷ್ಟಿದ್ರೆ? ಅಷ್ಟು ಚಿಕ್ಕದಾಗಿ ಮುಗಿಸ್ಬಿಟ್ರ? ಅಲ್ಲಿರೋದನ್ನೆಲ್ಲ ಹೇಳಕ್ ಹೋದ್ರೆ ಎಷ್ಟೊಂದ್ ಜನಕ್ಕೆ ಬಹಳ ಕನ್ಫ್ಯೂಷನ್ ಆಗ್ಬೋದೇನೋ ಅನಿಸ್ತು ನನಗೆ. ನೀವೇನು ಮಾಡ್ತಿದ್ದೀರಾ ಬೇರೆಯವ್ರಿಗೆ ಹೇಳ್ತೀವಿ, ಅದು ಹೇಳಿದ್ರೆ ಬೇರೆಯವ್ರಿಗೆ ಒಂದ್ ಸ್ವಲ್ಪ ಮೋಟಿವೇಶನ್ ಆಗ್ಬೋದು. ಆಯ್ತು, ಒಂದೇ ನಿಮಿಷ. ಓಕೆ, ಇಲ್ಲಿ ಸುಮಾರು ಡಿಗ್ರಿಗಳಿದೆ ಅಂತ ನೀವೇನೋ ಒಂದು ಬಹಳ ಸಿಕ್ಕಾಪಟ್ಟೆ ಸಮಯ ಓದ್ತಾನೆ ಇದ್ರೆ ನಾವು ಇವ್ರು ಯಾವಾಗ ಕೆಲಸ ಮಾಡ್ತಿದ್ರು, ಯಾವಾಗ ಪೇಷಂಟ್ ನೋಡ್ತಿದ್ರು ಅನ್ನೋ ಡೌಟ್ ಆಗೋದೇನು ಬೇಡ. ಇದು ಮೇಯ್ನ್ ಆಗಿ BSc ಮಾಡಿದ್ದು ನಾನು ಮೈಸೂರಿನಲ್ಲಿ ಮಾನಸ ಗಂಗೋತ್ರಿಯಲ್ಲಿ. ಅವಾಗ ಮೈಸೂರು ಯೂನಿವರ್ಸಿಟಿಗೆ ಸೇರಿತ್ತದು. ಅದ ನಂತರ ನೆಕ್ಸ್ಟ್ ನಾನು ಓದಿದ್ದು ನನ್ನ MBBS ಬೆಂಗಳೂರು ಮೆಡಿಕಲ್ ಕಾಲೇಜು, ಅಂದ್ರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ. ಅವಾಗ ಇದ್ರ ಹಿಂದೆನೆ ನಾನು ನೆಕ್ಸ್ಟ್ ಒಂದು DNB ಇನ್ ಮೆಡಿಸನ್ ಅಂತ ಮಾಡಿದೆ. ಇಂಟರ್ನಲ್ ಮೆಡಿಸನ್ ಅಂತ ಕರಿತೀವಿ ನಾವು. ಈಗ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಇರ್ತವೆ. ಒಂದು ಮೆಡಿಸನ್ ಅಂದ ತಕ್ಷಣ ಜನರಲ್ ಪ್ರಾಕ್ಟೀಷನರ್ ಸರ್ ಅಂತ ಒಂದು ಕ್ವಶನ್ ಕೇಳ್ತಾರೆ. ಜನರಲ್ ಡಾಕ್ಟರ್ ಸರ್ ಅಂತ ಅಲ್ಲ, ಜನರಲ್ ಡಾಕ್ಟರ್ ಅಲ್ಲ. ನೀವು MBBS ಮಾಡಿ ನಿಲ್ಲಿಸಿದ್ರೆ ಅವ್ರನ್ನ ಮಾತ್ರ ನಾವು ಜನರಲ್ ಡಾಕ್ಟರ್ ಅಂತ ಕರಿತೀವಿ. ಇದರಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇರ್ತವೆ. ಒಂದು DNB ಇನ್ ಫ್ಯಾಮಿಲಿ ಮೆಡಿಸನ್ ಅಂತ ಒಂದಿರುತ್ತೆ, ಅವರು ಸ್ಪೆಷಲಿಸ್ಟೇ.
ಆದ್ರೆ ಅವರು ಕನೆಕ್ಟೆಡ್ ವಿತ್ ಜನರಲ್ ಆಗಿ ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಸ್ಪೆಷಲಿಸ್ಟ್ ಇರ್ತಾರೆ. DNB ಇಂಟರ್ನಲ್ ಮೆಡಿಸಿನ್ ಅಂತ ಇರುತ್ತೆ. ಇಂಟರ್ನಲ್ ಮೆಡಿಸಿನ್ ಅಂತಂದ್ರೆ ನಮ್ಮಂತವರು. ಈಗ ನೀವು ಕಾಲೇಜ್ಗಳಲ್ಲಿ ನೋಡಿದ್ರೆ MD ಮೆಡಿಸಿನ್ ಅಂತ ಹಾಕಿರ್ತಾರಲ್ಲ, ಅವರು DNB ಇಂಟರ್ನಲ್ ಮೆಡಿಸಿನ್ ಅವರು ದೇ ಆರ್ ಸೇಮ್. ಇದಲ್ಲದೆ ನಾನು ನೆಕ್ಸ್ಟ್ ಮಾಡಿರೋದು ಅಂತ ಏನಂದ್ರೆ PG DGM ಅಂತ. ಇದು ನನ್ನನ್ನು ಸೇರಿಸ್ಕೊಂಡು ಸ್ಪೆಷಲಿಸ್ಟ್ ಫಾರ್ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಜೀರಿಯಾಟ್ರಿಕ್ ಮೆಡಿಸಿನ್ ಅಂತ. ಇದು ನಾನು ನನ್ನ ಕೆಲಸ ಮಾಡ್ತಾ ಜೊತೆಲಿ ಅದನ್ನು ಓದ್ಕೊಂಡಿರೋ. ಇದು ಯಾಕಪ್ಪ ಓದ್ದೆ ಅನ್ನೋದು ಒಂದು ಸಣ್ಣ ಹಿಸ್ಟ್ರಿ ಕೊಡ್ತೀನಿ. ನಾನು DNB ಮೆಡಿಸಿನ್ ಮಾಡಿದ್ಮೇಲೆ ಹೀಗೆ ಹಿರಿಯ ನಾಗರಿಕರನ್ನ ನಾನು ನೋಡ್ತಿರ್ತಿದ್ದೆ, ಬಟ್ ಜನರಲ್ ಆಗಿ ಎಲ್ಲರೂ ನೋಡ್ತೀನಿ. ಹೆಚ್ಚಾಗಿ ನನ್ನ ಪೇಷಂಟ್ಸ್ ಯಾಕೆ ಇಂಟರ್ನಲ್ ಮೆಡಿಸಿನ್ ಅವರಿಗೆ ಹಿರಿಯ ನಾಗರಿಕರು ಬರ್ತಾರೆ ಅಂತಂದ್ರೆ, ಶುಗರು, BP ಅವಾಗಿನ ಕಾಲದಲ್ಲಿ ವಯಸ್ಸಾಗಿರೋರಿಗೆ ಬರ್ತಾ ಇತ್ತು. ಹಾಗಾಗಿ ಅವ್ರುಗಳು ನನ್ನ ವಿಸಿಟ್ ಮಾಡೋರು. ನಾನು ಅವ್ರಿಗೆ, ನೀವು ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೋತಾ ಇದೀರಿ, ನೀವು ಅದನ್ನ ಕಮ್ಮಿ ಮಾಡಬೇಕು, ಅಥವಾ ಪ್ರೋಟೀನ್ ತುಂಬಾ ಕಡಿಮೆ ಇದೆ ಅಂತಿದ್ದೆ. ಅವ್ರು ಒಂದು ಕ್ವಶನ್ ಕೇಳೋರು, ಸರ್ ನೀವು ಹಾಗೆ ಹೇಳಿದ್ರೆ ನನಗೆ ಹೇಗೆ, ನೀವು ಕಾರ್ಬೋಹೈಡ್ರೇಟ್ಸ್ ಅನ್ಬೇಡಿ, ಪ್ರೋಟೀನ್ ಅನ್ಬೇಡಿ, ನನಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಹೇಳಿ ಅಂತ. ಅವಾಗ ನಾನೇನ್ ಮಾಡಿದೆ, PG DGM ಅಂತ ಒಂದು ಕೋರ್ಸ್ ಮಾಡಿದೆ, ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಜಿರಿಯಾಟ್ರಿಕ್ ಮೆಡಿಸಿನ್. ಜಿರಿಯಾಟ್ರಿಕ್ ಮೆಡಿಸಿನ್ ಅಲ್ಲಿ ಏನು ಮಾಮೂಲಿ ಮೆಡಿಸಿನ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, 60 ವರ್ಷ ಕಳೆದ ನಂತರ ಶರೀರದಲ್ಲಿ ಆಗುವಂತ ಬಹಳ ಬದಲಾವಣೆಗಳು PG DGM ಅಲ್ಲಿ ಹೇಳ್ಕೊಡ್ತಾರೆ. ಅದೇ ಮಾಮೂಲಿ ಫಿಸಿಷಿಯನ್ಸ್ ಗಳಿಗೆ ಆ ನಾಲೆಜ್ ಕಡಿಮೆ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ, ಕಡಿಮೆ ಇರುತ್ತೆ. ಇದಾದ ನಂತರ ಏನ್ ಮಾಡಿದೆ, ನಾನು DNHE ಅಂತ, ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಎಜುಕೇಶನ್ ಅಂತ ಒಂದು ಕೋರ್ಸ್ ಮಾಡಿದೆ. ಇದು ಎಲ್ಲ ನಮ್ಮ ಡಾಕ್ಟರ್ಸ್ ಗಳಿಗೆ ಕಮ್ಯುನಿಟಿ ಮೆಡಿಸಿನ್ ಅಲ್ಲಿ ನ್ಯೂಟ್ರಿಷನ್ ಬಗ್ಗೆ ಕ್ಲಾಸ್ ಇರ್ತವೆ, ಆದ್ರೆ ನಾನು ಕಮ್ಯುನಿಟಿ ಮೆಡಿಸಿನ್ ಓದುವಾಗ ಅಷ್ಟೇ ಕಲ್ತಿರ್ತೀನಿ. ಆ ನಂತರ ನನಗೆ ಅದರದ್ದು ಟಚ್ ಇರಲ್ಲ. ಹಾಗಾಗಿ ನನಗೆ ಯಾರಿಗಾದ್ರೂ ಡಯಟ್ ಸಜೆಸ್ಟ್ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ DNHE ಕೋರ್ಸ್ ಮಾಡಿದೆ. ಈ DNHE ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನನಗೆ ನ್ಯೂಟ್ರಿಷನ್ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಇರುತ್ತೆ. ಇದು ರೇರ್, ಎಲ್ಲ ಡಾಕ್ಟರ್ಸ್ಗಳು ಮಾಡಲ್ಲ. ನಾನು ಯಾಕೆ ಮಾಡಿದೆ ಅಂತ ನನಗೂ ಅರ್ಥ ಆಗ್ಲಿಲ್ಲ, ಮಾಡಿದೆ ಮಾತ್ರ. ಇದಾದ ನಂತರ ಏನ್ ಮಾಡಿದೆ ಅಂತಂದ್ರೆ, ಈ ಡಯಾಬಿಟಿಸ್ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ, CCEPDM ಅಂತ ಇದೆ ಅಲ್ಲಿ. ಅದಕ್ಕೆ ಏನೋ ಎವಿಡೆನ್ಸ್ ಬೇಸ್ಡ್ ಡಯಾಬಿಟಿಸ್ ಮೆಲೈಟಿಸ್ ಅನ್ನೋದು ಒಂದು ಇದು, ಅದನ್ನ ಮಾಡ್ಕೊಂಡೆ. ಬಟ್ ನನ್ನ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ನಾನು ಮುಂದುವರಿಬೇಕು ಅಂತ ಹೇಳೋದಕ್ಕೆ 2 ಕೋರ್ಸ್ ಮಾಡ್ಕೊಂಡೆ. ಒಂದು FCCM ಅಂತ ಹೇಳಿ, ಫೆಲೋಶಿಪ್ ಇನ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ. ನಾನು ಎಮರ್ಜೆನ್ಸಿ ಮೆಡಿಸಿನ್ ಅಲ್ಲಿ ಕೂಡ 2 ಭಾಗ ಇರುತ್ತೆ. ಒಂದು ನೀವು ಕ್ಯಾಶುಯಾಲಿಟಿ ಅಂತ ಕೇಳಿರ್ತೀರಾ, ಅಥವಾ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಕೇಳಿರ್ತೀರಾ. ನೀವು ಯೂಶುವಲಿ ಫಸ್ಟ್ ಹೋಗೋದು ಆ ಹಾಸ್ಪಿಟಲ್ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಗೆ. ಆದ್ರೆ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತಂದ್ರೆ ICU ಬರುತ್ತಲ್ಲ, ಆ ಗ್ರೂಪ್ ಒಳಗಡೆ ಬರುತ್ತೆ. ಅದಲ್ಲದೆ ನಾನು ನನ್ನ ಕೆರಿಯರ್ ಮುಂದುವರಿಸೋದಕ್ಕೋಸ್ಕರ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡಿದೆ. ಅದು MBA ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್. ನನಗನ್ಸುತ್ತೆ ತುಂಬಾ ಜಾಸ್ತಿ ಆಯ್ತು ಹೇಳಿರೋದು. ಯಾಕೆಂದ್ರೆ ನಾನು ಬರೀ ಡಾಕ್ಟರ್ ಅಂತ ಯಾಕೆ ಹೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ನ ಹತ್ರಕ್ಕೆ ಬರೋರಿಗೆ ನಾನು ಒಂದು ಸಲಹೆ ಕೊಟ್ರೆ, ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಟ್ರೆ ಸಾಕು ಅನ್ನೋದು ನನ್ನ ಅನಿಸಿಕೆ. ನಂದೊಂದು ಕ್ವಶನ್, BSc ಮಾಡ್ಬಿಟ್ಟು ಯಾಕೆ MBBS ಮಾಡಿದ್ರಿ? ಫಸ್ಟ್ ಟೈಮ್ MBBS ಯಾಕೆ ಮಾಡಲಿಲ್ಲ? BSc ಬೇಕಿರ್ಲಿಲ್ಲ ಅಲ್ವಾ? ಬೇಕಿರ್ಲಿಲ್ಲ, ಇರ್ಬೋದೇನೋ, ಬೇಕಿಲ್ಲದೆ ಇರ್ಬೋದು. ಆದ್ರೆ ನನಗೆ PUC ಆದಾಗ MBBS ಸೀಟ್ ಸಿಕ್ಕಿದ್ದು ಆಲ್ ಅಮೀನ್ ಮೆಡಿಕಲ್ ಕಾಲೇಜ್ ಬಿಜಾಪುರ. ನಮ್ಮ ತಂದೆ ಅವರು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು, ಫುಡ್ ಇನ್ಸ್ಪೆಕ್ಟರ್ ಆಗಿದ್ರು, ಆಮೇಲೆ ಗಸ್ಟೆಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಅವರು ಸಾಕಷ್ಟು ಮೆಡಿಕಲ್ ಕಾಲೇಜಸ್ ನ ನೋಡಿದ್ರು. ಅವ್ರ ಕಣ್ಣಿಗೆ ಆಲ್ ಅಮೀನ್ ಮೆಡಿಕಲ್ ಕಾಲೇಜ್ ಫಸ್ಟ್ ಬ್ಯಾಚ್ ನಂದಾಗಿತ್ತು. ಆ ಕಾಲೇಜಿನ ಕಾಲೇಜ್ ಅಂತ ಅನ್ಕೊಳ್ಳಿಲ್ಲ ಅವರು. ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋದು ಬೇಡ. ಅದಕ್ಕೆ ಅವ್ರಿಗೇನು ಅನಿಸ್ತು, ಇದು ಮೆಡಿಕಲ್ ಸಂಬಂಧಪಟ್ಟಿದ್ದಂಗಿಲ್ಲ, ಇದು ನೀನ್ ಅಲ್ಲಿ ಮೆಡಿಸಿನ್ ಓದಿದ್ರೆ ಏನು ಉದ್ಧಾರ ಆಗಲ್ಲ. ಮೈಸೂರು ಮೆಡಿಕಲ್ ಕಾಲೇಜು, ಬೆಂಗಳೂರು ಮೆಡಿಕಲ್ ಕಾಲೇಜು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ನಾನು ನೋಡಿದ್ದೀನಿ. ಅದು ಬಿಟ್ಟರೆ CMC ವೆಲ್ಲೂರು ಮತ್ತು ಇನ್ನೊಂದು ಮೆಡಿಕಲ್ ಕಾಲೇಜ್ ತಮಿಳುನಾಡಲ್ಲಿ, ಚೆನ್ನೈಯಲ್ಲಿ, ಅವೆಲ್ಲ ನೋಡಿದ್ದೀನಿ. ಮೆಡ್ರಾಸ್ ಮೆಡಿಕಲ್ ಕಾಲೇಜ್, ಕರೆಕ್ಟ್. ಸೊ ಅದೆಲ್ಲ ಮೆಡಿಕಲ್ ಕಾಲೇಜ್ ಅನ್ಸ್ಕೊಳ್ಳುತ್ತೆ, ಇವು ಯಾವ ಮೆಡಿಕಲ್ ಕಾಲೇಜ್ ಅನ್ಸಲ್ಲ. ನೀನು ಓದ್ದೇ ಇದ್ರು ಚಿಂತೆ ಇಲ್ಲ ಅಂತ ವಾಪಸ್ ಕರ್ಕೊಂಡೋಗಿ ನನ್ನನ್ನ ಬೇರೆ ಕೋರ್ಸಿಗೆ ಸೇರ್ಸಕ್ ಟ್ರೈ ಮಾಡಿದ್ರು. ನಾನು ಕರೆದು ಮತ್ತೆ BSc ಸೇರ್ಕೊಂಡೆ. ಯಾಕಂದ್ರೆ ಅದು ಯಾರನ್ನ ಹೇಳಕ್ ಹೋದ್ರೆ ನಾನು ಪ್ರತಿ ಅಪ್ಲಿಕೇಶನ್ ಹಾಕಿದ್ರು ಸಕ್ಸಸ್ ಆಗಿದೆ, ಅದೇ ಬೇಜಾರು ನನಗೆ. ನನ್ನ SLC ನಮ್ಮಪ್ಪ ತಗೊಂಡೋಗಿ ನನ್ನ ನರ್ಸಿಂಗ್ ಸೇರಿಸಿದ್ರೆ, ನರ್ಸಿಂಗ್ ಕೋರ್ಸ್ ಮಾಡಿದ ತಕ್ಷಣ ಕೆಲಸ ಸಿಗುತ್ತೆ ಅನ್ನೋದಕ್ಕೆ ನರ್ಸಿಂಗ್ ಸೇರಿಸಿದ್ರು. ಬಟ್ ನಾನಿದ್ದು ನೋಡ್ ಬಂದು ನಾನು PUC ಮಾಡಿದೆ. PUC ಆದ್ಮೇಲೆ ಮತ್ತೆ ಅಪ್ಲಿಕೇಶನ್ ಹಾಕಿದ್ರೆ BSc ನರ್ಸಿಂಗ್ಗೂ ಸೀಟ್ ಸಿಕ್ತು. ಅಟ್ ದ ಸೇಮ್ ಟೈಮ್ BScಗೂ ಸೀಟ್ ಸಿಕ್ತು. BSc ಕಂಟಿನ್ಯೂ ಮಾಡಿದೆ. ಅದಾದ ನಂತರ ನನಗೆ ಮತ್ತೆ ಅಪ್ಲಿಕೇಶನ್ ಹಾಕ್ಸಿದ್ರು. ಕೆನರಾ ಬ್ಯಾಂಕ್ಗೆ ಇದು ಆಫೀಸರ್ ಪೋಸ್ಟ್ಗೆ ನನಗೆ ಕೆಲಸನೂ ಸಿಕ್ತು. ಬಟ್ ನನಗೆ ಮೆಡಿಸಿನ್ ಮಾಡಬೇಕು ಅಂತ ಬಹಳ ಹುಚ್ಚಿತ್ತು. ಹಾಗಾಗಿ ನಾನೇನ್ ಮಾಡಿದೆ, MSc ಇನ್ ಝುವಾಲಜಿ ಮಾಡ್ತಿದ್ದೆ, ಜೆನೆಟಿಕ್ಸ್ ಬೇಕು ಅಂತ ಹೇಳ್ಕೊಂಡು. ಅದನ್ನು ಸೀಟ್ ಸಿಕ್ತು.
ಆಗ ಮಾಡ್ತಿರ್ಬೇಕಾದ್ರೆ ಒಂದು 6 ತಿಂಗಳಾಗೋದ್ರೊಳಗಡೆ MBBS ಸೀಟ್ ಸಿಕ್ತು. ಮನೇಲಿ ಎಲ್ಲರೂ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ಎಲ್ಲರೂ ಏನ್ ಮಾಡಿದ್ರು, ಇಲ್ಲ ನೀನು MBBS ಹೋಗು, ಮನೇಲಿ ಫಸ್ಟ್ ಡಾಕ್ಟರ್ ಆಗ್ತಾ ಇದೀಯ ನೀನು ಅಂತ ಹೇಳಿ ಇದಕ್ಕೆ ಬಂತು. ಇಲ್ಲಿ ಹೋಗಿದ್ದಿದೆ BSc ಮುಗಿಸಿ ಆರಾಮಾಗಿ ಕೆನರಾ ಬ್ಯಾಂಕ್ ಅಲ್ಲಿ ಇಷ್ಟೊತ್ತಿಗೆ AGMO DGMO ಆಗಿ ಎಲ್ಲರ ಮೇಲೆ ಸವಾರಿ ಮಾಡ್ಕೊಂಡಿರ್ಬೋದಾಗಿತ್ತು. ಓಕೆ, ನಿಮ್ಗೆ ಏನಾದ್ರು ಕೇಳೋದಿದ್ರೆ ಹೇಳಿ, ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಈ ಕಾಲು ನೋವು ಮೊದ್ಲೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಈಗ ತುಂಬಾ ಮುಕ್ಕಾಲು 75% ಎಲ್ರು ಕಾಲು ನೋವು ಅಂತಾರೆ. ದಪ್ಪ ಇರೋರ್ಗೆ ಭಾರ ಬೀಳುತ್ತೆ ಅದಕ್ಕೆ ಅಂತ ಹೇಳ್ತಾರೆ, ಅಂದ್ರೆ ಸಣ್ಣಗಿರೋರ್ಗುನು ಬರುತ್ತೆ. ಇದು ಯಾಕೆ, ಏನು ಮುಖ್ಯ ಕಾರಣ ಏನು? ಈಗ ಮುಂಚೆ ನಮ್ಮ ಶಿವಶರಣರುಗಳಿಗೆ ಹೇಳ್ತಾರೆ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶ ಅಂತ. ಇಡೀ ಶರೀರದ ಭಾರ ಹೊರುವಂಥದ್ದು ಈ ಕಾಲ್ ನೋವು ಬರಲಿಕ್ಕೆ ಸಾಕಷ್ಟು ಕಾರಣಗಳಿದಾವೆ. ನಾನು ಫಸ್ಟ್ ಡಯಟ್ ಕಡೆಯಿಂದ ಶುರು ಮಾಡ್ಕೊಂಡೋಗಿ ನಮ್ಮ ಅಬ್ನಾರ್ಮಲ್ ಹ್ಯಾಬಿಟಿಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಡಯಟ್ ಅಲ್ಲಿ ಯಾವುದೇ ಬ್ಯಾಂಕ್ ಅಲ್ಲಿ ನೀವು ದುಡ್ಡು ತುಂಬಿಸಿದ್ರೆ ಮಾತ್ರ ಅದನ್ನು ತೆಗಿಲಿಕ್ಕೆ ಸಾಧ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಒಂದು ಕೆಟ್ಟ ಅಭಿಪ್ರಾಯ ಇದೆ. ಏನಪ್ಪಾ ಅಂತಂದ್ರೆ, ನನಗೆ ಕಾಯಿಲೆ ಇಲ್ಲ ಅಂದ್ರೆ ನಾನು ಆರೋಗ್ಯವಾಗಿದ್ದೀನಿ ಅಂತ. ಆಕ್ಚುಲಿ ಹಾಗಲ್ಲ. ನಿಮಗೆ ಕಾಯಿಲೆ ಕಾಣಿಸ್ಕೊಂಡಿಲ್ಲ ಅಷ್ಟೇನೆ, ಆದ್ರೆ ನೀವು ಆರೋಗ್ಯವಾಗಿದ್ದೀರಿ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಒಂದು ಆರೋಗ್ಯ ಅಂದ್ರೆ ಏನು ಅಂದ್ರೆ, ಮೆಂಟಲ್, ಸ್ಪಿರಿಚುವಲ್, ಫಿಸಿಕಲ್, ಫಿಸಿಯಲಾಜಿಕಲ್, ಸೈಕಲಾಜಿಕಲ್ ಇವೆಲ್ಲಾನು ಬ್ಯಾಲೆನ್ಸ್ ಆಗಿದೆ. ಇದರಲ್ಲಿ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್. ನೀವು ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಯು ಆರ್ ಹೆಲ್ತಿ, ಇಲ್ಲದಿದ್ರೆ ಹೆಲ್ತಿ ಅಲ್ಲ ಅಂತ. ದಟ್ಸ್ ವಾಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟೇಟ್ಮೆಂಟ್. ಹೌದು. ಹಾಗಾದ್ರೆ ನಮ್ಮ ಆಹಾರ ಪದ್ಧತಿಗಳು, ಫಸ್ಟ್ ಆಹಾರದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಅದಕ್ಕೆ ಆಹಾರದ ಬಗ್ಗೆ ಮಾತಾಡ್ತೀನಿ. ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಗಟ್ಟಿಯಾಗಿರೋದ್ರಿಂದ ನಾವು ಸಾಕಷ್ಟು ಕ್ಯಾಲ್ಸಿಯಂ ತಗೊಳ್ಳಲ್ಲ. ಕ್ಯಾಲ್ಸಿಯಮ್ಮು ಮೂಳೆಗಳಿಗೆ ಒಂದು ಇಂಪಾರ್ಟೆಂಟ್ ಅಂಶ. ಕ್ಯಾಲ್ಸಿಯಂ ಸಾಕಷ್ಟು ಶರೀರಕ್ಕೆ ಸಿಗದೇ ಇದ್ರೆ ವಯಸ್ಸಾದ ಕಾಲದಲ್ಲಿ ಅದು ಕಷ್ಟ ಆಗುತ್ತೆ. ಹಾಗಾದ್ರೆ ನಾನು ಇವಾಗ ಕ್ಯಾಲ್ಸಿಯಂ ತಗೊಂಡ್ಬಿಡ್ಲಾ, ಇವಾಗ ಗೊತ್ತಾಯ್ತು ನೀವು ಹೇಳಿದ ಮೇಲೆ, ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂದ್ರೆ ಇನ್ಮೇಲೆ ನಾನು ತಿನ್ನಕ್ಕೆ ಆಗಲ್ವಾ? ಅದಕ್ಕೆ ಉತ್ತರ ಹೇಳ್ತೀನಿ. ಆದ್ರೆ ಕ್ಯಾಲ್ಸಿಯಂನ ಮೊದಲ 30 ವರ್ಷ 32 ವರ್ಷದವರೆಗೆ ನೀವು ತಗೊಂಡ್ರೆ ನಿಮ್ಮ ಬಾಡಿಗೆ, ನಿಮ್ಮ ಬೋನ್ಗಳಿಗೆ ಅದು ಮಿನರಲೈಸೇಷನ್ ಅಂತ ಕರಿತೀವಿ ನಾವು, ಆ ಮಿನರಲೈಸೇಷನ್ ಸಾಧ್ಯವಾಗುತ್ತೆ. ಆ ಮಿನರಲೈಸೇಷನ್ ಆದ್ರೆ ಮಾತ್ರ ನಿಮ್ಮ ಶರೀರದಲ್ಲಿರುವಂತಹ ಎಲ್ಲಾ ಮೂಳೆಗಳು ಗಟ್ಟಿಮುಟ್ಟಾಗಿರುತ್ತೆ. 32 ಆದ ನಂತರ ಏನ್ ಮಾಡೋದು ನನಗೆ ಗೊತ್ತಿರಲಿಲ್ಲ, ಇವಾಗ ತಿಳ್ಕೊತಾ ಇದ್ದೀನಿ. ಏನೆಲ್ಲ ನೀವು ಸಪ್ಲಿಮೆಂಟ್ ತಗೊಳ್ತಾ ಹೋಗಿ, ಇವತ್ತಿನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಹೋಗೋದು. ಅಂದ್ರೆ ಇವತ್ತು ದುಡಿದು ಇವತ್ತು ತಿನ್ನೋದು ಅಂತೀವಲ್ಲ, ಆ ಲೆಕ್ಕಕ್ಕೆ ಬರುತ್ತೆ. ಇದು ಕ್ಯಾಲ್ಸಿಯಂ ಡಿಪಾಸಿಟ್ ಅಂಡ್ ಕ್ಯಾಲ್ಸಿಯಂ ಯುಟಿಲೈಸೇಷನ್ ಬಗ್ಗೆ. ಅಕಸ್ಮಾತ್ ನನಗೆ ಗೊತ್ತೇ ಇರಲಿಲ್ಲ, ಈಗಾಗಲೇ 50 ವರ್ಷ ಆಗೋಯ್ತು ಅಂತಂದ್ರೆ, ನೀವು ಆ ವಯಸ್ಸಲ್ಲಿ ನೀವು ತಿಂದಿರೋ ಆಹಾರದಲ್ಲಿ ಎಷ್ಟು ಕ್ಯಾಲ್ಸಿಯಂ ಇತ್ತೋ ಅದು ನೀವು ಆಗ್ಲೇ ಡಿಪಾಸಿಟ್ ಮಾಡಿದ್ರಿ. 30ರಿಂದ ಅಂತ ಇಟ್ಕೋತೀವಿ, 32 33 ಅಂತ ಬುಕ್ಸ್ಗಳು ಹೇಳ್ತವೆ. 30 ನಂತರ ನೀವೇನಿದ್ರು ವಿಡ್ರಾವಲ್ ಮಾತ್ರ ಇರೋದು, ಅಲ್ಲಿ ನೀವೇನ್ ಕೊಟ್ಟಿದ್ರು ಅಷ್ಟೇ ಸಿಗೋದು. ಅದಕ್ಕೆ ಏನಾಗುತ್ತೆ, 50 60 ನೀವು ಕೇಳಿರ್ಬೋದು, ಸುಮ್ಮನೆ ಬಿದ್ದೋದ್ರಿಗೆ ಫ್ರಾಕ್ಚರ್ ಆಗೋಯ್ತು. ಸುಮ್ಮನೆ ಬಿದ್ದೋಗಿರೋದಲ್ಲ, ಶರೀರದಲ್ಲಿ ಶಕ್ತಿ ಇಲ್ಲದೆ ಬಿದ್ದೋಗಿರೋದು, ಆದ್ರಿಂದ ಫ್ರಾಕ್ಚರ್ ಆಯ್ತು. ಅದು ಆ ಕೆಟಗರಿಗಳು ನಾನು ಹೇಳ್ತಾ ಹೋಗ್ತೀನಿ ಮಾತಾಡ್ತಾ. ಇದು ನಿಮಗೆ ಬ್ರೀಫ್ ಆಗಿ ನಾನು ಹೇಳ್ತಿರೋದು ಒಂದು ಡಯಟರಿ ರೀಸನ್ ಫಾರ್ ಪೇನ್, ಈಗ ನೋವುಗಳು ಕಾಣಿಸ್ಕೊಳ್ಳಿಕ್ಕೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಮ್ಮ ಅಬ್ನಾರ್ಮಲ್ ಪೊಸಿಷನ್ಸ್. ಈ ಸ್ಕೂಲಲ್ಲೇನೆ ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗಲೇ ಕರೆಕ್ಟ್ ಪಾಸ್ಚರ್ ಅಂತ ಒಂದು ಪಾಠ ಇರ್ತಿತ್ತು. ನಾವು ಕರೆಕ್ಟ್ ಪಾಸ್ಚರ್ ಅಂದ್ರೆ ಏನು, ಹೇಗೆ ಕೂತ್ಕೋಬೇಕು ಅಂತ. ಈಗ ಆಕ್ಚುಲಿ ನೀವ್ಯಾರೋ ವಿಡಿಯೋ ಆಫ್ ಮಾಡಿ ಅಂತಂದ್ರೆ, ಆ ಮೇಡಮ್ ಅವರು ಕರೆಕ್ಟ್ ಪಾಸ್ಚರ್ ಅಲ್ಲಿ ಕೂತಿರ್ಲಿಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಯಾಕೆ ಅಂತಂದ್ರೆ ನಾನು ನೋಡಿದ್ದನ್ನು ಹೇಳ್ತಾ ಇದ್ದೀನಿ. ಒಂದ್ ಮಿನಿಟ್ ಮೇಡಮ್, ಒಂದು ಕಾಲ್ ತಗೊಂಡ್ಬರ್ತೀನಿ. ಹೇಳಿ ದಿನೇಶ್. ಇಲ್ಲ, ನಾನು 5:15 ಮೇಲಾಗುತ್ತೆ ದಿನೇಶ್. 5 ಗಂಟೆ ತನಕ ಕ್ಲಾಸ್ ಇದೆ. 5:30 5:40 ಇಟ್ಕೊಳ್ಳಿ.
ಹಂಗೆ ಇಟ್ಕೊಳ್ಳಿ, ಪರವಾಗಿಲ್ಲ. ಓಕೆ, ಸಾರಿ. ಒಂದು ಹೇಳ್ತಾ ಇದೆ, ಅದೇ ಕೂತ್ಕೊಳ್ಳೋ ಪೊಸಿಷನ್ಸ್. ಓಕೆ, ಪಾಸ್ಚರ್ ಅಂತ ಕರಿತೀವಿ ನಾವು. ಕರೆಕ್ಟ್ ಪಾಸ್ಚರ್ ಅಲ್ಲಿ ಕೂತ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಶರೀರದಲ್ಲಿ ಈಕ್ವಲ್ ಆಗಿ ಪ್ರೆಷರ್ ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಅದಲ್ಲದೆ ನಾವು ನಡೆಯುವಾಗ ಗೇಟ್ ಅಂತ ಕರಿತೀವಿ. ಆ ಗೇಟ್ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ನಡೆಯೋದು ಒಂದು ಬ್ಯಾಲೆನ್ಸ್ ಆಗಿ ನಡೆಯೋಂಗಿರ್ಬೇಕು. ನಾನು ಹೇಳ್ತಾ ಇರೋದು ನಾರ್ಮಲ್ ಆಗಿರೋ ಮನುಷ್ಯರಿಗೆ. ಅವ್ರಗಳಿಗೆ ಏನಾದ್ರೂ ಊನತೆಗಳಿದ್ರೆ ಅದು ಬೇರೆ ಪ್ರಶ್ನೆ, ಅದಕ್ಕೆ ನಾನು ಬೇರೆ ಹೇಳ್ಬೇಕಾಗತ್ತೆ. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಮಾಮೂಲಿಯಾಗಿ ಜನ ನಡೆಯುವಂತವ್ರಿಗೆ. ಆಮೇಲೆ ಕೆಲವರು ಕಾಲ್ನ ನಡಿಬೇಕಾದ್ರೆ ಹೀಗೆ ನಡಿಬೇಕು, ರೋಲ್ ಆಗಿ. ಹೀಗೆ ಹಿಮ್ಮಡಿ ಬಂದು ಟೋ ಇಂದ ಮುಂದಕ್ಕೆ ಹೋಗ್ಬೇಕು. ಎಷ್ಟೋ ಜನ ಬರೀ ಹಿಮ್ಮಡಿಯಲ್ಲಿ ನಡೀತಾರೆ, ಗೊತ್ತಿರಲ್ಲ. ಹೀಗೆ ಕರೆಕ್ಟ್ ಆಗಿಟ್ಟು ಬರೀ ಹಿಮ್ಮಡಿ ಮೇಲೆ ನಡೀತಿರ್ತಾರೆ. ಅದು ಒಂದು ಕಾರಣ, ಶರೀರದ ಪ್ರೆಷರ್ ಅದ್ರ ಮೇಲೆ ಬೀಳೋದ್ರಿಂದ ಕಾಲು ನೋವು ಬರಲಿಕ್ಕೆ. ಇನ್ನು ಫಿಸಿಯೋಲಾಜಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಈಗ ವಯಸ್ಸಾಗ್ತಾ ಆಗ್ತಾ 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 ಪ್ರತಿ ವಸ್ತುಗಳಿಗೂ, ಅಂದ್ರೆ ಶರೀರದ ಪ್ರತಿ ಅಣುಗಳಿಗೂ ಅಥವಾ ಅಂಶಗಳಿಗೂ ಅಥವಾ ಪ್ರತಿ ಸೆಲ್ಸ್ಗಳಿಗೂ ವಯಸ್ಸಾಗ್ತಾ ಹೋಗುತ್ತೆ. ಆ ವಯಸ್ಸಾಗ್ತಾ ಹೋಗ್ತಾ ಕೆಲವು ಚೇಂಜಸ್ಗಳಾಗ್ತವೆ. ಆ ಚೇಂಜಸ್ಗಳು ಪ್ರತಿ ಇದರಲ್ಲಿದ್ದ ಹಾಗೇನೆ ಮೂಳೆಗಳ ಮೇಲೆ ಕೂಡ ಆಗುತ್ತೆ. ಇದು ಒಂದು. ಇನ್ನು ಜಾಯಿಂಟ್ಸ್ ಗಳೆಲ್ಲ ಸ್ವೆಲ್ಲಿಂಗ್ ಬರುವಂಥದ್ದು ಕೇಳಿರ್ಬೋದು. ಬೆಳಿಗ್ಗೆ ಎದ್ದಾಗ ತುಂಬಾ ಟೈಟ್ ಇರುತ್ತೆ, ಬಿಸಿನೀರಲ್ಲೋ ಕೆಲಸ ಮಾಡುವಾಗ್ಲೋ ಎಲ್ಲ ಸ್ವಲ್ಪ ತಾದ್ಮೇಲೆ ಸಡಲ್ ಆಗಕ್ಕೆ ಶುರು ಆಗುತ್ತೆ. ಅದು ಒಂದು ಜಾಯಿಂಟ್ಸ್ ಕಾಯಿಲೆ. ಈಗ ಇನ್ನೆಲ್ಲ ಹೆಸರು ಹೇಳಬೇಕಾದ್ರೆ ಹೆಸರು ಹೇಳ್ತೀನಿ ಕೆಲವುಗಳಿಗೆಲ್ಲ. ಕೆಲವಲ್ಲಿ ಏನಾಗುತ್ತೆ, ಈ ಮೀನ್ ಕಂಡ ಮಾಂಸಗಳು ಅಂತಿದೆಯಲ್ಲ, ಕಾಲಿನ ಮೊಣಕಾಲಿಂದ ಸ್ವಲ್ಪ ಕೆಳಗಡೆ ಹಿಂಭಾಗದಲ್ಲಿ, ಇದಕ್ಕೆ ಕಾಫ್ ಮಸಲ್ಸ್ ಅಂತ ನೀವೇನ್ ಹೇಳ್ತೀರಿ, ಆ ಮಸಲ್ಸ್ ಗಳು ಕೂಡ ನೋವು ಬರುತ್ತೆ. ಇದು ಕೂಡ ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಬರುತ್ತೆ, ಪೊಟ್ಯಾಷಿಯಂ ಕಡಿಮೆ ಆಗೋದ್ರಿಂದ ಬರುತ್ತೆ. ಅದಲ್ಲದೆ ಕಾಲ್ನ ಹಿಂಬಡಿಯಲ್ಲಿ ಹಿಂದ್ಗಡೆ ಭಾಗ, ಅಂದ್ರೆ ಕಾಲ್ನ ಈ ಭಾಗದಲ್ಲಿ ಪೇಯ್ನ್ ಬರಕ್ ಶುರು ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಪೇಯ್ನು, ನಡೀತಾ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ, ಬಟ್ ಆದ್ರೂ ಸ್ವಲ್ಪ ರೆಸ್ಟ್ ತಗೊಂಡು ಎದ್ರೆ ಮತ್ತೆ ನೋವು ಬರುತ್ತೆ ಅಂತ. ಅದೇನಾಗುತ್ತೆ, ನಮ್ಮ ಶರೀರದ ಪೂರ್ತಿ ಭಾರ ಅದರ ಮೇಲೆ ಬೀಳೋದ್ರಿಂದ ಅಲ್ಲಿ ಕ್ಯಾಲ್ಕೇನಿಯಂ ಸ್ಪರ್ ಅಂತ ಕೂಡ ಆಗುತ್ತೆ. ಅದರಿಂದ ಕೂಡ ಕಾರಣ ಇರಬಹುದು ಅದೊಂದು ನೋವು ಬರಲಿಕ್ಕೆ. ಇನ್ನು ತುಂಬಾ ನಡೆಯೋರಿಗೆ, ತುಂಬಾ ಸೈಕ್ಲಿಂಗ್ ಮಾಡೋರಿಗೆ, ಅಂದ್ರೆ ಒಂದು ಆವರೇಜ್ ಲೆವೆಲ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಮಾಡೋರಿಗೆ, ಅಥವಾ ಫೀಲ್ಡ್ಗಳಲ್ಲಿ ತುಂಬಾ ಕೆಲಸ ಮಾಡೋರಿಗೆ. ಫೀಲ್ಡ್ ಅಂತಂದ್ರೆ ನಾನು ಹೇಳೋದು ರೈತರ ಗ್ರೂಪ್ಗೆ ಸೇರಿದವರು. ನಾನು ನಡೀತೀನಿ ಸರ್ ತುಂಬಾ ಅಂತಂದ್ರೆ ಅದು ಲೆಕ್ಕಕ್ಕೆ ಬರಲ್ಲ. ಅಂತವರಿಗೆ ಕೂಡ ಬೇಗ ಮೂಳೆ ಸವಿಯೋದು ಆಗುತ್ತೆ. ಆ ಮೂಳೆ ಸವಿಯೋದ್ರಿಂದ ಕೂಡ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಶರೀರದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದು, ಅಥವಾ ಪ್ರೋಟೀನ್ ಕಡಿಮೆ ಇದ್ದು, ಅಥವಾ ಆಲ್ಕೋಹಾಲಿಕ್ ಆಗಿದ್ದು, ಇವೆಲ್ಲ ಬೇರೆ ಬೇರೆ ರೀಸನ್ಗಳಿಗೆ ಊತಗಳು ಶುರು ಆಗುತ್ತೆ ಶರೀರದಲ್ಲಿ. ಹೊಟ್ಟೆ ಡುಬ್ಬಣ್ಣ ಅಂತ ಕರಿತೀವಿ, ಅಥವಾ ಲಿವರ್ ಡಿಸೀಸಸ್ ಇರ್ತವೆ. ಇಂಥವ್ರಿಗೆಲ್ಲ ಏನಾಗುತ್ತೆ, ಶರೀರದಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಇಲ್ಲದೆ ಇರೋದ್ರಿಂದ ಮಸಲ್ಸ್ ವೀಕ್ ಆಗಿ ಅವಾಗ ಕೂಡ ನೋವುಗಳು ಕಾಣಿಸ್ಕೊಳ್ತವೆ. ಇದು ಜನರಲ್ ಆಗಿ ನಾನು ಮಾತಾಡ್ತಿರೋದು. ಇನ್ನು ಏಟ್ಗಳು ಬಿದ್ದರೆ, ಫ್ರಾಕ್ಚರ್ಸ್ಗಳಾದ್ರೆ, ಆ ಕಾರಣಗಳಿಗೆ ಕೂಡ ನೋವುಗಳು ಕಾಣಿಸ್ಕೊಳ್ತವೆ. ಇನ್ನು ಕೆಲವು ಸ್ಪೆಸಿಫಿಕ್ ಆಗಿ ಹೆಸರುಗಳು ಹೇಳ್ಬೇಕಂದ್ರೆ ಪ್ಲಾಂಟರ್ ಫೇಶಿಯೈಟಿಸ್ ಅಂತ ಕರಿತೀವಿ. ಈ ಕಾಲಿನ ಒಂದು ಹಿಂದ್ಗಡೆ ಒಂದು ಈ ಅಡಿ, ಅಂದ್ರೆ ಪಾದದ ಅಡಿಯಲ್ಲಿ ಒಂದು ಆರ್ಚ್ ಇರುತ್ತೆ ನಿಮಗೆ, ಹೀಗೆ ಕರ್ವ್ ಇರ್ಬೇಕದು. ಅದು ಫ್ಲಾಟ್ ಫುಟ್ ಆಗಿರೋರಿಗೆ ಬೇಗ ಈ ನೋವುಗಳು ಕಾಣಿಸ್ಕೊಳ್ತವೆ. ಯಾಕಂದ್ರೆ ಅವ್ರ ಬ್ಯಾಲೆನ್ಸು ಹೀಗಿರಿದ್ರೆ, ಒಂದು ಬ್ಯಾಲೆನ್ಸ್ ಅಂತ ಇರುತ್ತೆ ಹೀಗೆ, ಅದು ಹೀಗೆ ಒತ್ಕೊಂಡಿರೋದ್ರಿಂದ ಈ ಜಾಗ ಮೇಲಕ್ಕೆ ಬಂದ್ಬಿಟ್ಟಿರ್ತದೆ. ನಮ್ಮ ಕಾಲಿನ ಪ್ರೆಷರ್ ಪೂರ್ತಿ ಈ ಜಾಗಕ್ಕೆ ಬರ್ತಾ ಇರ್ತದೆ, ಅಂದ್ರೆ ಒಳಭಾಗಕ್ಕೆ. ಹಾಗಾಗಿ ಆ ಪ್ರೆಷರ್ ಇಂದ ಕೂಡ ಅವ್ರಿಗೆ ನೋವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನಡೀತಾ ಕೆಲವರಿಗೆ ಬಿದ್ರು, ಸಡನ್ ಆಗಿ ಹೀಗೆ ಇದ್ರು, ಬಿದ್ದೋದ್ರು, ಫ್ರಾಕ್ಚರ್ ಆಯ್ತು. ಬರೀ ಹಾಸಿಗೆ ಮೇಲಿಂದ ಕೆಳಕ್ಕೆ ಬಿದ್ದೋದ್ರು, ಮಂಚದ ಹೈಟ್ ಇಂದ 1.5 ಅಡಿ 2 ಅಡಿ ಇಲ್ಲ, ಅವಾಗ ಫ್ರಾಕ್ಚರ್ ಆಗೋದೆಲ್ಲ ಏನಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಕರಿತೀವಿ. ಆಸ್ಟಿಯೋಪೊರೋಸಿಸ್ ಅಂತಂದ್ರೆ ಶರೀರದಲ್ಲಿ ಖನಿಜಾಂಶಗಳು, ಅಂದ್ರೆ ಮೂಳೆಗಳಲ್ಲಿ ಖನಿಜಾಂಶಗಳು ಕಡಿಮೆ ಇರೋದ್ರಿಂದ ಆಗುವಂತ ಫ್ರಾಕ್ಚರ್ಸ್ಗಳು. ಇವುಗಳು ಒಂದಾಗ್ತವೆ. ಇನ್ನೇನು, ಇಲ್ಲಿ ನೀವು ಕೇಳಿರ್ಬೋದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಕೇಳಿರ್ಬೋದು, ಈ ಜಾಗಕ್ಕೆ ಬರುತ್ತೆ. ಅದೇ ತರ ಕಾಲಲ್ಲಿ ಕೂಡ ಟಾರ್ಸಲ್ ಟನಲ್ ಸಿಂಡ್ರೋಮ್ ಅಂತ ಕೂಡ ಬರುತ್ತೆ. ಏನಪ್ಪಾ ಅಂತಂದ್ರೆ
ಟಾರ್ಸೋ ಅಂದ್ರೆ ಕಾಲಿನ ಪೋರ್ಷನ್ ಸೇರಿದ್ದು ಟಾರ್ಸಲ್ ಬೋನ್ಸ್ ಅಂತ ಕರಿತೀವಿ. ಅದ್ರ ಮೇಲೆ ಒಂದು ಪಟ್ಟಿ ತರ ಪಾಸ್ ಆಗ್ತಿರ್ತದೆ. ಅದು ನಮ್ಮ ಇಲ್ಲಿ ನಿಮ್ಗೆ ಗೊತ್ತಿದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಇವು ಟೆಂಡಾನ್ಗಳು. ಇಲ್ಲಿ ಕಾಣಿಸ್ತಿದೆ. ಅದೇ ತರ ಕಾಲಲ್ಲಿ ಕೂಡ ಟೆಂಡಾನ್ಗಳು ಇರ್ತವೆ. ಇವುಗಳು ಇಲ್ಲಿ ಯಾವುದೇ ಹಿಡಿತದಲ್ಲಿ ಇರೋದಿಲ್ಲ, ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಅದಕ್ಕೆ ಇಲ್ಲಿ ಒಂದು ಫೇಶಿಯಲ್ ಕವರ್ ಆಗಿರುತ್ತೆ. ಅದೇ ತರ ಕಾಲಲ್ಲಿ ಕೂಡ ಕವರ್ ಆಗಿರುತ್ತೆ. ಆ ಕವರ್ ಆಗದೆ ಹೋದ್ರೆ ನಾವು ಹಿಂಗಂದ ತಕ್ಷಣ ಅದು ಹೊರಗಡೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಪ್ರಕೃತಿ ದತ್ತವಾಗಿ ಇಲ್ಲಿ ಕವರ್ ಇರುತ್ತೆ. ಹೀಗೆ ಆ ಟನಲ್ ಒಳಗಡೆ ಫ್ಯಾಟ್ ಅಕ್ಯುಮುಲೈಸೇಷನ್ ಆದಾಗ ಈ ನರಗಳು ಏನ್ ಪಾಸ್ ಆಗ್ತಿರ್ತವೆ, ಈ ಟೆಂಡಾನ್ಗಳು ಏನ್ ಪಾಸ್ ಆಗ್ತಿರ್ತವೆ, ಈ ರಕ್ತನಾಳಗಳು ಏನ್ ಪಾಸ್ ಆಗ್ತಿರ್ತವೆ, ಅದ್ರ ಮೇಲೆ ಒತ್ತಡ ಬೀಳಕ್ಕೆ ಶುರು ಆಗುತ್ತೆ. ಅವಾಗ ಈ ಪೋರ್ಷನ್ಗಳಲ್ಲಿ ಜುಮ್ ಜುಮ್ ಅನ್ನೋದು, ನಡೆಯುವಾಗ ಅದು ಕೈ ಮಡಚುವಾಗ್ಲೋ ಬಿಡಿಸುವಾಗ್ಲೋ, ಕಾಲು ಮಡಚುವಾಗ್ಲೋ ಬಿಡಿಸುವಾಗ್ಲೋ ನೋವಾಗುವಂಥದ್ದು, ಇವುಗಳು ಸಾಧ್ಯತೆಗಳು ಇರ್ತವೆ. ಏನಪ್ಪ ಇಷ್ಟೊಂದು ಕಾಯಿಲೆಗಳ ಹೆಸರು ಹೇಳಿದ್ರು ಅನ್ಕೋಬೇಡಿ. ಕಾಯಿಲೆಗಳು ಎಲ್ಲರಿಗೂ ಎಲ್ಲನೂ ಬರಲ್ಲ, ಬರಬಹುದು ಅಂತ ನಿಮಗೆ ಹೇಳ್ತಾರೆ. ಓಕೆ, ಇನ್ನ ಇದಲ್ದೇನೆ ಒಬೆಸಿಟಿಗೆ ಸಂಬಂಧಪಟ್ಟಂಗೆ ಶರೀರದ ತೂಕ ಜಾಸ್ತಿ ಆದಾಗ ಏನಾಗುತ್ತೆ, ನಾನಾಗ್ಲೇ ಹೇಳಿದೆ ಕಾಲೇ ಕಂಬ ಅಂತ. ಆ ಕಂಬದ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ರೆ ಏನಾಗಕ್ಕೆ ಸಾಧ್ಯ? ತಡ್ಕೊಳ್ಳುತ್ತೆ, ಇಲ್ದರೆ ಸೈಡ್ ಬಿದ್ದೋಗುತ್ತೆ. ಹಾಗಾಗಿ ಕಾಲಿನ ಮೇಲೆ ಪ್ರೆಷರ್ ಜಾಸ್ತಿ ಬೀಳುವಂಥದ್ದು ಒನ್ ಆಫ್ ದಿ ರೀಸನ್ ಬಂದು ಶರೀರದಲ್ಲಿ ಓವರ್ ವೇಟ್ ಇರುವಂಥದ್ದು, ಅದು ಒಬೆಸಿಟಿ ಇರುವಂಥದ್ದು. ಕಾರಣ ಹೇಳಿದೀನಿ, ಇನ್ನೇನಾರು ಹೇಳ್ಬೇಕಾ? ಇದು ಕಾಲ್ ನೋವು ಬರ್ದೇ ಇರಕ್ಕೆ ಮೊದ್ಲೇ ಮುನ್ನೆಚ್ಚರಿಕೆ ಏನು ತಗೊಬಹುದು ನಾವು? ಬೇಕಿದ್ರೆ ನಾನು ಅದನ್ನ ಇನ್ನೊಂದು 2 ನಿಮಿಷ ಬಿಟ್ಟು ನಂತರ ಅದನ್ನ ಹೇಳ್ತೀನಿ. ಓಕೆ, ತಡೆಗಟ್ಟೋದಕ್ಕೆ ಆಮೇಲೆ ಮಾತಾಡೋಣ. ಯಾಕಂದ್ರೆ ಫಸ್ಟ್ ಕಾರಣಗಳು ಗೊತ್ತಾಯ್ತು ನಮ್ಗೆ. ಓಕೆ, ಅದಕ್ಕೆ ಏನ್ ಮಾಡೋಣ ಅಂತ ಒಂದು ತಿಳ್ಕೊಳ್ಳೋಣ. ಆಯ್ತು ಸರ್. ಏನಪ್ಪಾ ಅಂತಂದ್ರೆ, ಈಗ ಇದು ಬಂದಿದೆಯಪ್ಪ ನನಗೆ ಕಾಲ್ ನೋವು, ಏನ್ ಮಾಡ್ಲಿ ನಾನು? ಮೊದಲನೇದು ಏನು ಅಂತಂದ್ರೆ, ನಮ್ಮ ಶರೀರದ ತೂಕನ ಸಮತಟ್ಟಿಗೆ ಮೇಂಟೈನ್ ಮಾಡಿ, ಬ್ಯಾಲೆನ್ಸ್ಡ್ ವೆಯ್ಟ್ ಅಂತ ಕರಿತೀವಿ. ಹೇಗೆ ಅಂತಂದ್ರೆ, ನಾನೀಗ ಒಂದು 170 ಸೆಂಟಿಮೀಟರ್ ಇದೀನಿ ಅಂತ ಇಟ್ಕೊಳ್ಳೋಣ, ಹೈಟ್. ಆವರೇಜ್ ಕ್ಯಾಲ್ಕುಲೇಷನ್ ಪ್ರಕಾರ 70 kg ಜಾಸ್ತಿ ಇರಬಾರ್ದು ನಾನು. ನಮ್ಮ ಹೈಟ್ ಎಷ್ಟು ಇನ್ ಸೆಂಟಿಮೀಟರ್ಸ್ -100 ಅಂತ ಒಂದು ಆವರೇಜ್ ಆಗಿ ಇಟ್ಕೊಳ್ಳಿ. ಬಟ್ ಡಾಕ್ಟರ್ಸ್ ಹತ್ರ ಕೇಳಿದ್ರೆ ಅಥವಾ ಡಯಟಿಷಿಯನ್ ಹತ್ರ ಕೇಳಿದ್ರೆ ನಮ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ, 170 ಸೆಂಟಿಮೀಟರ್ ಇರುವಂತವರು 64 kg ಜಾಸ್ತಿ ಇದ್ರೆ ತುಂಬಾ ಒಳ್ಳೇದೇನಲ್ಲ. ಹಾಗಂತ ನಾವು ಸ್ಟ್ರಿಕ್ಟ್ ಆಗಿ 64 ಇರಕ್ಕಾಗದೆ ಇರ್ಬೋದು, 64, 65 ಒಂದು ರೇಂಜ್ ಕೊಡ್ತೀವಿ, 62ರಿಂದ 66 ಒಳಗಡೆ ಇರಿ ಅಂತ. ಅಂದ್ರೆ ನಿಮ್ಗಳಿಗೆ ಗೊತ್ತಾಗಲ್ಲ, ನಾವ್ ಹೇಗಪ್ಪ ಪಕ್ಕಾ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ ಅಂದ್ರೆ, ನಿಮ್ಮ ಹೈಟ್ ಇನ್ ಸೆಂಟಿಮೀಟರ್ಸ್ -100 ಅಂತ ಬರ್ದಿಟ್ಕೊಂಡು ಅಷ್ಟಕ್ಕೆ ಮೇಂಟೈನ್ ಮಾಡ್ಕೊಳ್ಳಿ. ಅವಾಗ ಈ ಪ್ರಾಬ್ಲಮ್ಗಳು ಕಡಿಮೆ ಇರ್ತವೆ. ಇನ್ನು ಡಯಟ್ರಿ, ನಾವು ಫುಡ್ಗಳನ್ನ ಒಂದ್ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ತಗೋಬೇಕು ಅಂತ ನಾನು ಹೇಳ್ತೀನಿ. ಬ್ಯಾಲೆನ್ಸ್ಡ್ ಅಂದ್ರೆ ಹೇಗೆ? ಏನ್ ತಕಡಿ ಇಟ್ಕೊಂಡು ತೂಕ ಮಾಡಿ ತಗೋಬೇಕಾ ಅಂದ್ರೆ, ಹೆಚ್ಚು ಕಮ್ಮಿ ಹಾಗೆ ಇರಬೇಕು. ಹೆಚ್ಚು ಕಮ್ಮಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಒಂದು ತಟ್ಟೆ, ಒಂದು ರೌಂಡ್ ತಟ್ಟೆ ಇದ್ರೆ ಅದನ್ನ 4 ಭಾಗ ಮಾಡಿದ್ರೆ ಅದರಲ್ಲಿ 1/4 ಭಾಗ ಸಲಾಡ್ಗಳಾಗಿರ್ಬೇಕು, ಇನ್ನುಳಿದಿರೋ 1/4 ಭಾಗ ಅದರಲ್ಲಿ ದಾಲ್ ಬೇಸ್ಡ್ ಅಥವಾ ಪ್ರೋಟೀನ್ ಬೇಸ್ಡ್. ಅಂದ್ರೆ ಪ್ರೋಟೀನ್ ಅಂದ್ರೆ ತಿರ್ಗಾ ಕ್ವಶನ್ ಕೇಳ್ತಾರೆ, ದಾಲ್ ಆಗ್ಲಿ, ಕಾಳುಗಳಾಗ್ಲಿ, ಉಸ್ಲಿಗಳಾಗ್ಲಿ, ಚಿಕನ್ ಆಗ್ಲಿ, ನೀವು ನಾನ್ ವೆಜ್ ತಿನ್ನೋರಾದ್ರೆ ಚಿಕನ್, ಫಿಶ್ ಏನೇ ಆಗ್ಲಿ, ಅದು 1/4 ಭಾಗ ಆಗಿರ್ಬೇಕು. ಇನ್ನೊಂದು 1/4 ಭಾಗ ಬೇಯಿಸಿರುವಂತ ತರಕಾರಿಗಳಾಗಿರ್ಬೇಕು, ಅದರಲ್ಲಿ ಸೊಪ್ಪು ಕೂಡ ಸೇರಿರುತ್ತೆ, ಸೊಪ್ಪು ಮತ್ತು ತರಕಾರಿಗಳು ಬೇಯಿಸಿರುವಂತವು. ಇನ್ನುಳಿದಿರೋ 1/4 ಭಾಗ ಅಷ್ಟೇ ನಿಮ್ಮ ರಾಗಿ, ಜೋಳ, ಗೋಧಿ, ಅಕ್ಕಿ, ನವಣೆ ಯಾವುದೇ ಆದ್ರೂ ಆ ಭಾಗಕ್ಕೆ ಬರುತ್ತೆ. ಸೊ ನೀವ್ ಅನ್ಕೋತೀರಾ ನಾನು 100 ಗ್ರಾಮ್ ಅನ್ನ ತಿನ್ಬೋದಾ? ತಿನ್ನಿ, ಆದ್ರೆ ಇದನ್ನು 100 ತಗೊಳ್ಳಿ. ಡೆಫಿನೆಟ್ಲಿ ಇಡೀ ದಿವಸಕ್ಕೆ 400 ಗ್ರಾಮ್ ಯಾರು ತಿನ್ನಲ್ಲ. ಎಲ್ಡರ್ಲಿ ಅಂತಂದ್ರೆ 25 ಗ್ರಾಮ್, 100 ಗ್ರಾಮ್ ಬೆಳಿಗ್ಗೆ, 100 ಗ್ರಾಮ್ ಮಧ್ಯಾಹ್ನ, 100 ಗ್ರಾಮ್ ರಾತ್ರಿ ತಿಂದ್ರೆ ನಿಮ್ ಶರೀರಕ್ಕೆ ಜಾಸ್ತಿ ಆಯ್ತು. 100 ಗ್ರಾಮ್ ಅಂದ್ರೆ ನಾನು ಹೇಳ್ತಿರೋದು 100 ಗ್ರಾಮ್ ಅಕ್ಕಿ ಅಲ್ಲ, ಈ ಪ್ಲೇಟ್ 100 ಗ್ರಾಮ್, 25 ಗ್ರಾಮ್ ಇದೆ. ಓಕೆ, ನೆಕ್ಸ್ಟ್ ಇನ್ನೇನಪ್ಪ ಅಂತಂದ್ರೆ, ಈ ಟೆಂಡಾನ್ ಇಂಜುರೀಸ್ಗಳು ಕಾಮನ್. ಈ ವಯಸ್ಸಾಗಿರೋರಿಗೆ ಟೆಂಡಾನ್ ಇಂಜುರೀಸ್ಗಳು ಯಾಕೆ ಕಾಮನ್ ಆಗುತ್ತೆ ಅಂದ್ರೆ, ಅವ್ರ ಪಾದದ ಮೇಲೆ ಸೆನ್ಸೇಷನ್ ಕಡಿಮೆ ಇರುತ್ತೆ. ನೀವು ಪಾದದ ಹಿಂಭಾಗದಲ್ಲಿ ಇಷ್ಟು ದಪ್ಪದ ಒಂದು ಟೆಂಡಾನ್ ಇದೆ, ಟೆಂಡೋ ಅಚಿಲಿಸ್ ಅಂತ ಕರಿತೀವಿ. ಹೀಗೆ ಈ ಪಾದ ಹೀಗಿದ್ರೆ ಈ ಪೋರ್ಷನ್ ಅಲ್ಲಿ ಇದೆ ಟೆಂಡೋ ಅಚಿಲಿಸ್ ಅಂತ. ಅವುಗಳನ್ನ ಬೇಗ ಏಟ್ ಮಾಡ್ಕೊಳ್ತಾರೆ. ಏಕೆಂತಂದ್ರೆ ಅವ್ರು ನಡೆಯುವಾಗ ಈ ಬಾತ್ರೂಮ್
ಟೈಲ್ಸ್ ಇರುತ್ತಲ್ಲ ಎಡ್ಜ್ ನೋಡ್ಕೊಳ್ಳಲ್ಲ, ಹೊಸಕ್ಕಂದು ಕಾಲು ಇಟ್ಬಿಡೋದು ಅಥವಾ ಕಾಲು ತೆಗಿವಾಗ ಹಿಂಗೆ ತಗಲ್ಸ್ಕೊಂಡ್ಬರೋದು, ಈ ತರದ್ದು. ಹಾಗಾಗಿ ಆ ಟೆಂಡೋ ಅಚಿಲಿಸ್ ಸುತ್ತಲೂ ಮುತ್ತಲು ಸಾಕಷ್ಟು ಏಟ್ಗಳನ್ನ ಮಾಡ್ಕೊಳ್ತಾರೆ. ಇದು ಏಟ್ನಿಂದ ಆಗುವಂತ ಕಾಲು ನೋವುಗಳು, ಅದನ್ನು ಅವಾಯ್ಡ್ ಮಾಡಬೇಕು. ಅಂದ್ರೆ ಸೇಫ್ಟಿಯಿಂದ ನಾವು ಓಡಾಡೋದಕ್ಕೆ ಕಲ್ತ್ಕೋಬೇಕು. ಇನ್ನು ನೋವು ಬಂದ್ಬಿಟ್ಟಿದೆ, ಊತ ಬಂದ್ಬಿಟ್ಟಿದೆ, ಏನ್ ಮಾಡ್ಲಿ? ಮನೆ ಮದ್ದು ಅಂತ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಐಸ್ ಪ್ಯಾಕ್ ಇಟ್ಕೊಳ್ಳಿ. ಐಸ್ ಪ್ಯಾಕ್ ಇಟ್ಕೊಂಡ್ರೆ ಅದು ಸ್ವಲ್ಪ ಹೊತ್ತು ರಕ್ತ ಸಂಚಲನ ಕಡಿಮೆ ಆಗುತ್ತೆ. ತೆಗೆದ ನಂತರ ಬಿಸಿ ರಕ್ತ ಸಂಚಲನ ಆಗಿ ಅಲ್ಲಿರುವಂತ ನೋವಿಗೆ ಸಂಬಂಧಪಟ್ಟಿರುವಂತ ಇನ್ಫ್ಲಮೇಷನ್ ಏನಿರುತ್ತೆ ಅದೆಲ್ಲ ಹೊರಟೋಗುತ್ತೆ. ಇದರಿಂದಾಗಿ ಒಂದು ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಇನ್ನು ಆದಷ್ಟು ಹೊರಗಡೆ ಓಡಾಡೋದಾದ್ರೆ ಪಾದರಕ್ಷೆಗಳು ಕಾಲ್ ಕವರ್ ಆಗೋ ತರ ಇಟ್ಕೊಳ್ಳಿ. ವಯಸ್ಸಾಗಿರೋರು ಚಪ್ಪಲ್ ಹಾಕೊಳ್ಳೋದಕ್ಕಿಂತ ಶೂ ಹಾಕೊಳ್ಳೋದು ಬೆಟರ್. ಆ ಶೂ ಕೂಡ ಸ್ವಲ್ಪ ಅಗಲವಾಗಿ ರಿಲ್ಯಾಕ್ಸ್ ಆಗಿ ಕಾಣಿಸ್ಕೊಳ್ಳೋ ಹಾಗೆ, ಅಂದ್ರೆ ನಿಮ್ಮ ಪಾದ ನೀಟಾಗಿ ಅದ್ರಲ್ಲಿ ಕುತ್ಕೊಳ್ಳೋ ಹಾಗೆ ಇರುವಂತ ತಗೊಳ್ಳಿ. ಟೈಟ್ ಬೂಟ್ಗಳು ಇಟ್ಕೋಬೇಡಿ. ಇನ್ನು ಅವಾಗ ಕಾಲುಗಳನ್ನ ಹೊರಗಡೆ ಇಟ್ಕೊಳ್ಳೋದು, ಮೂವ್ಮೆಂಟ್ ಮಾಡ್ತಾ ಇರೋದು, ಕೂತಲ್ಲೇ ಕೂತಿರ್ಬೇಡಿ. ದಯವಿಟ್ಟು ನೀವು ಜಾಸ್ತಿ ಕೂತ್ಕೊಂಡ್ರೆ ಜಾಸ್ತಿ ತೊಂದರೆಯಲ್ಲಿ ಉಳ್ಕೊಳ್ತೀರಿ. ವಯಸ್ಸಾದಂಗೆ ನಮ್ಮ ಆಕ್ಟಿವಿಟೀಸ್ ಜಾಸ್ತಿ ಇರಬೇಕು, ಓಡಾಡ್ತಾ ಇರಬೇಕು. ಓಡಾಡ್ತಾ ಇದ್ದಷ್ಟು ವರ್ಷ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡೆಂಟ್ ಆಗಿರಲ್ಲ. ಎಲ್ಲಿ ನಾವು ಕೂತ್ಕೋತೀವಿ ಅಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗ್ತೀವಿ. ಒಂದ್ಸರಿ ಡಿಪೆಂಡೆಂಟ್ ಆಗೋದ್ರೆ ಆ ಲೈಫೇ ಬೇರೆ ತರ ಇರುತ್ತೆ. ತುಂಬಾ 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 ಕೆಟ್ಟದಾಗಿರುತ್ತೆ. ಇನ್ನು ಕಾಲು ಊತ ಬಂದಿದೆ, ಇದು ಸೆಕೆಂಡರಿ ಟು ಹಿಮೋಗ್ಲೋಬಿನ್ ಕಡಿಮೆ ಇರೋದಿರ್ಬೋದು, ಅಥವಾ ಲಿವರ್ ತೊಂದರೆಯಿಂದಾಗಿ ಆಗಿರ್ಬೋದು, ಪ್ರೋಟೀನ್ ಕಡಿಮೆಯಿಂದಾಗಿ ಆಗಿರ್ಬೋದು. ಇಂಥ ಟೈಮಲ್ಲಿ ಏನ್ ಮಾಡ್ಬೋದು ಅಂದ್ರೆ ಅದೇನ್ ಕಾರಣ ಇದೆ ಅಂತ ವೈದ್ಯರನ್ನ ಸಲಹೆ ಪಡೆದು ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಈಗ ಹಿಮೋಗ್ಲೋಬಿನ್ ಕಡಿಮೆ ಇದೆಯಾ, ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಕ್ಕೆ ಏನ್ ಕಾರಣ ಅಂತ ನೋಡಿ, ಐರನ್ ಡಿಫಿಷಿಯನ್ಸಿನೋ, B12 ಡಿಫಿಷಿಯನ್ಸಿನೋ, ವಿಟಮಿನ್ ಡಿ ಡಿಫಿಷಿಯನ್ಸಿನೋ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಬೇಕಾದ್ರೆ ಕ್ರೇಪ್ ಬ್ಯಾಂಡೇಜ್ ಸುತ್ಕೋಬಹುದು. ಕ್ರೇಪ್ ಬ್ಯಾಂಡ್ ಸುತ್ತೋದ್ರಿಂದ ಟೆಂಪ್ರರಿ ಆಗಿ ನಾವು ಅದನ್ನ ಕಾಲು ಊತಗಳನ್ನ ಕಡಿಮೆ ಮಾಡ್ಕೋಬಹುದು. ಇನ್ನು ಓಡಾಡೋ ಟೈಮಲ್ಲಿ ಕಾಲು ಊತ ಬರುತ್ತೆ, ಸಂಜೆ ನಾನು ಕೂತ್ಕೊಂಡ್ರೆ ಕಾಲು ಊತ ಬರುತ್ತೆ, ಬೆಳಿಗ್ಗೆ ಹೊತ್ತು ಎದ್ದಾಗ ಇರೋದಿಲ್ಲ ಅನ್ನೋದಾದ್ರೆ ಅದು ನಿಮ್ಮ ಪ್ರೋಟೀನ್ ಅಂಶ ಮತ್ತು ಹಿಮೋಗ್ಲೋಬಿನ್ ಅಂಶದ ಮೇಲೆ ಮೇನ್ ಡಿಪೆಂಡೆಂಟ್ ಆಗಿರುತ್ತೆ. ಅಂತವ್ರು ಏನ್ ಮಾಡ್ಬೇಕು, ಓಡಾಡಿ ಎಲ್ಲ ಆಗಿ ಬಂದು ಕೂತ್ಕೊಂಡ್ಮೇಲೆ ಕಾಲ್ನ ಫ್ಲಾಟ್ ಸರ್ಫೇಸ್ ಮೇಲೆ ಹಿಂಗೆ ಇಟ್ಕೊಳ್ಳೋದು ಒಳ್ಳೆ. ಒಂದು ಎದುರುಗಡೆ ಒಂದು ಚೇರೋ ಇಲ್ಲ ಒಂದು ಸಣ್ಣ ಸ್ಟೂಲೋ ಏನೋ ಇಟ್ಕೊಂಡು ಅದ್ರ ಮೇಲೆ ಕಾಲು ಇಟ್ಕೊಂಡ್ರೆ ಅದರಿಂದ ಬೆನಿಫಿಟ್ ಆಗುತ್ತೆ. ಇನ್ನು ಎಕ್ಸಸೈಸ್ಗಳಂತಂದ್ರೆ ತುಂಬಾ ಏನು ಹೆವಿ ಎಕ್ಸಸೈಸ್ ಮಾಡಬೇಕು ಅಂತ ಏನು ಸಜೆಸ್ಟ್ ಮಾಡಲ್ಲ ನಾನು. ಸಿಂಪಲ್ ಎಕ್ಸಸೈಸ್ಗಳು ನೀವು ಮಾಡಿ. ದಯವಿಟ್ಟು 60 ಆಗೋಗಿದೆ, ನಾನು ಇವಾಗ ಜಿಮ್ಗೆ ಹೋದ್ರೆ ಜನ ಏನ್ ಅನ್ಕೊಂತಾರೋ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಈ ವಯಸ್ಸಲ್ಲಿ ಕೂಡ ಜಿಮ್ಗೆ ಹೋಗಬಹುದು. ಸಿಂಪಲ್ ಎಕ್ಸಸೈಸ್ ಮಾಡಿ. ಅಲ್ಲಿ ಕೆಲವು ಎಕ್ಸಸೈಸ್ಗಳು ಇರ್ತವೆ, ಅಲ್ಲಿ ಒಬ್ರು ಗೈಡ್ ಮಾಡೋದಕ್ಕೆ ಇರ್ತಾರೆ. ನನಗೇನು ಗೊತ್ತಿಲ್ಲ ಹೇಗೆ ಫಾಲೋ ಮಾಡೋದು ಅಂತ ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಎಷ್ಟೋ ಜನ ಹುಡುಗರುಗಳು ಇರ್ತಾರೆ, ಟ್ರೈನ್ ಮಾಡೋಂಥವ್ರು ಇರ್ತಾರೆ. ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಎಂತ ಸಿಂಪಲ್ ಎಕ್ಸಸೈಸ್ಗಳು ಮಾಡಿದ್ರೆ ಸ್ನಾಯುಗಳು ಅಂದ್ರೆ ಮಾಂಸಖಂಡಗಳು ಗಟ್ಟಿಯಾಗಿರುವಷ್ಟಕ್ಕೆ ಮಾತ್ರ ಮಾಡ್ಕೊಳ್ಳಿ. ಯಾಕೆಂದ್ರೆ ಮುಂಚೆ ನಾನು ಮೈಸೂರು ವಿಷಯ ಮಾತಾಡ್ತಿದ್ದೆ. ಮೈಸೂರಲ್ಲಿ ಇಟಿಗೆಗೂಡು ಅಂದ್ರೆ ಝೂ ಗಾರ್ಡನ್ ಹತ್ರ ನೋಡಿರೋರು ಯಾರು ಇದ್ರೆ ಅಲ್ಲಿಂದ ಸಿಟಿ ಮಾರ್ಕೆಟ್ಗೆ 4 ಕಿಲೋಮೀಟರ್ ಆಗುತ್ತೆ. ನಮ್ಮಪ್ಪ ನಮಗೆ ದಿನ 2 ತರಕಾರಿ ತರೋದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅದನ್ನ ಕೈಯಲ್ಲಿ ಹಿಡ್ಕೊಂಡೇ ಬರ್ತಾ ಇದ್ವಿ ನಾವು ವಾಪಸ್. ಅದು ನಮಗ್ ಗೊತ್ತಿಲ್ಲ, ಅಪ್ಪ ಅದನ್ನ ಎಕ್ಸಸೈಸ್ ಅಂತ ಇಟ್ಕೊಂಡಿದ್ರು. ನಾವು ಸಿಟಿ ಮಾರ್ಕೆಟ್ಗೆ ಹೋಗಿ ಬರೋಕ್ಕೆ ಒಂದು ಖುಷಿನಲ್ಲಿ ಹೋಗಿ ಬರ್ತಿದ್ವಿ. ಅದು ಒಂದು ಎಕ್ಸಸೈಸ್. ಎಕ್ಸಸೈಸ್ ಅಲ್ಲಿ 3 ಪಾರ್ಟ್ ಇರುತ್ತೆ. ಒಂದು ಏರೋಬಿಕ್ ಎಕ್ಸಸೈಸ್ ಅಂದ್ರೆ ಸೈಕ್ಲಿಂಗ್, ಸ್ವಿಮ್ಮಿಂಗ್, ರನ್ನಿಂಗ್, ಜಾಗಿಂಗ್, ವಾಕಿಂಗ್. ಎರಡನೇದು ಬಂದು ಸ್ಟ್ರೆಚಿಂಗ್ ಎಕ್ಸಸೈಸ್. ಸಿಂಪಲ್ ಆಗಿ ಹೇಳೋದಾದ್ರೆ ಯೋಗ ಮಾಡಿದ್ರೆ ನಿಮ್ಗೆ ಎಲ್ಲಾ ತರದ ಸ್ಟ್ರೆಚಿಂಗ್ ಎಕ್ಸಸೈಸು ಆಗುತ್ತೆ. ಸಿಂಪಲ್ ಅಂತಂದ್ರೆ ಸೂರ್ಯ ನಮಸ್ಕಾರ ಒಂದೇ ಮಾಡಿದ್ರೆ 12 ಪೊಸಿಷನ್ ಅಲ್ಲಿ ನಿಮಗೆ ಬೇಕಾಗಿರೋ ಶರೀರ ಇಡೀ ಸ್ಟ್ರೆಚಿಂಗ್ ಅದರಲ್ಲೇ ನಡೆಯುತ್ತೆ. ಇನ್ನು 3ನೇದು ಸ್ಟ್ಯಾಟಿಕ್ ಅಥವಾ ವೆಯ್ಟ್ ಎಕ್ಸಸೈಸ್. ಏನಿಲ್ಲ, ತುಂಬಾ ಜಾಸ್ತಿ ಏನು ವೆಯ್ಟ್ ಎತ್ಕೊಂಡು ಓಡಾಡೋದು ಬೇಡ. ನೀವು ಮಾಮೂಲಿಯಾಗಿ ತರಕಾರಿ ತಗೊಂಡ್ಬಂದಾಗಲೇ 2.5 kg 3 kg ಕೈಲಿ ಹಿಡ್ಕೊಂಡ್ ಬರ್ತಿದ್ರಿ. ಈಗ ಜಿಮ್ಗೆ ಹೋದ್ರೆ 2.5 kg ಡಂಬಲ್ ತಗೊಳ್ಳಿ, ಸಿಂಪಲ್ ಆಗಿ ಎಕ್ಸಸೈಸ್ ಮಾಡಿ. ಸಿಂಪಲ್ ಕೈಗೆ ಕಾಲ್ಗೆ ಎಕ್ಸಸೈಸ್ಗಳು ಇರ್ತಾವೆ, ಹೇಳ್ಕೊಡ್ತಾರೆ, ಫಾಲೋ ಮಾಡಿ, ಫಿಟ್ ಆಗಿ. ಇದು ಬೇಸಿಕ್. ನಾವು ಈಗ ಮೇಡಮ್ ಕೇಳಿದಾಗೆ ತಡೆಯೋದಕ್ಕೂ ಆಯ್ತು ಅಥವಾ ಬಂದಾಗ ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಆಯ್ತು. ಇನ್ನೇನಪ್ಪಾ ಅಂತಂದ್ರೆ ನಾವಾಗರೆ ನೋವಾದಾಗ ಮುಲಾಮ್ಗಳು ಹಚ್ಕೋಬೋದಾ, ಎಣ್ಣೆ ನೀವಿಸ್ಕೊಬೋದಾ, ಅಥವಾ ಏನಾದ್ರು ಶಾಖಗಳು ತಗೊಬೋದಾ? ಉಪಯೋಗ ಅಂತೂ ಇಲ್ಲ, ನಿಮ್ ತೃಪ್ತಿಗೆ ತಗೋಬಹುದು. ಹಾಗೆ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, ಮೂಗು ಹಚ್ಚಿದ ತಕ್ಷಣ ಹೊರಟೋಯ್ತು ಅಂತ. ಹೌದು,
ಕೆಲವು ಔಷಧಿಗಳು ಸ್ಕಿನ್ ಇಂದ ಒಳಗಡೆಗೆ ಹೋಗುತ್ತೆ ಆದ್ರೆ ಸಾಕಷ್ಟು ಬೆನಿಫಿಟ್ ಕೊಡುತ್ತಾ ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಹಚ್ಕೊಳ್ಳಿ, ಮೇಲ್ಗಡೆಯಿಂದ ಸ್ವಲ್ಪ ಬಿಸಿನೀರ್ ಶಾಖ ಕೊಟ್ಕೊಳ್ಳಿ. ಬಿಸಿನೀರ್ ಶಾಖ ಅಂದ್ರೆ ಬಿಸಿನೀರ್ ಬಟ್ಟೆ ಎಲ್ಲ ಇಡಕ್ ಹೋಗ್ಬೇಡಿ, ಅರ್ಧ ಮೆಡಿಸಿನ್ ಬಟ್ಟೆಗೆ ಬರುತ್ತೆ. ಅಥವಾ ಬ್ಯಾಗ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ, ಅರ್ಧ ಮೆಡಿಸಿನ್ ಬ್ಯಾಗ್ಗೆ ಬಂದಿರುತ್ತೆ. ಅದ್ರ ಬದಲು ನಿಮಗೆ ತಡ್ಕೊಳಕ್ ಆಗುವಷ್ಟು ಬಿಸಿ ಇರುವಂತ ನೀರನ್ನ ಹೊಯ್ಕೊಳ್ಳಿ ಮೇಲ್ಗಡೆ. ಅದು ಸ್ವಲ್ಪ ಎಬ್ಸಾರ್ಪ್ಷನ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ, ಝೀರೋ ಅಲ್ಲ, ಆದ್ರೆ ಅದರಿಂದನೇ ಪೂರ್ತಿ ವಾಸಿ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಮೆಡಿಸಿನ್ ಬೇಕಿದ್ರೆ ಡಾಕ್ಟರ್ಸ್ಗಳ ಸಲಹೆ ಪಡೀರಿ. ನಿಮ್ಮಷ್ಟಕ್ಕೆ ನೀವೇ ಯಾವುದೇ ಮೆಡಿಸಿನ್ ಅನ್ನ ಅಕ್ರಾಸ್ ದಿ ಕೌಂಟರ್ ತಗೋಬೇಡಿ. ನಿಮ್ಮ ಫಿಸಿಯಾಲಜಿ ಮೇಲೆ ಡಿಪೆಂಡ್ ಆಗಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. 60 ವರ್ಷದವ್ರಿಗೆ ಕೊಡ್ಲಿಕ್ಕೆ ಇರುವಂತ ಮೆಡಿಸಿನ್ 70 ವರ್ಷದವ್ರಿಗೆ ಸಾಕಾಗದೆ ಇರಬಹುದು, ಅಥವಾ ಆ ಡೋಸ್ ಜಾಸ್ತಿ ಆಗ್ಬೋದು. ನಿಮ್ಮ ಶರೀರ ತೂಕ ಜಾಸ್ತಿ ಇದೆ, ಅದು ಡೋಸ್ ಸಾಕಾಗದೆ ಹೋಗ್ಬೋದು. ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ. ಎಸ್ ಪ್ಲೀಸ್, ಹೇಳಿ. ಏನೋ ಕೇಳ್ತಿದ್ರಿ? ಇಲ್ಲ ಸರ್, ಏನಿಲ್ಲ. ಓಕೆ. ಸೊ ನೀವು ಆ ತರ ಮೆಡಿಸನ್ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾರೆ, ಅದನ್ನ ತಗೊಳ್ಬಹುದು. ಇನ್ನು ಜಾಯಿಂಟ್ಸ್ ಪೇನ್ ಬರೋದು ಅಥವಾ ಬೆರಳುಗಳೆಲ್ಲ ಊತ ಬರೋದು ಮತ್ತು ಇದು ರುಮಟಾಯ್ಡ್ ಆರ್ಥರೈಟಿಸ್ ಗ್ರೂಪ್ ಸೇರುತ್ತೆ. ಅದರಲ್ಲಿ RA ಫ್ಯಾಕ್ಟರ್ ಪಾಸಿಟಿವ್ ಇರುವಂತದ್ದು ಇರ್ತವೆ, RA ಫ್ಯಾಕ್ಟರ್ ನೆಗೆಟಿವ್ ಇದ್ರೂ ಇರುವಂತದ್ದು ಇರ್ತವೆ. ಅವೆಲ್ಲ ರೊಮಟಾಲಜಿಸ್ಟ್ ಗಳನ್ನೇ ಕಾಂಟ್ಯಾಕ್ಟ್ ಮಾಡಿ, ಅವರೇ ನಿಮಗೆ ಸಾಕಷ್ಟು ಸಲಹೆಗಳು ಕೊಡ್ತಾರೆ. ಯಾವ ಮೆಡಿಕೇಶನ್ ತಗೊಂಡ್ರೆ ಅದು ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಹೀಲ್ ಆಗುತ್ತೆ ಅಂತ ಹೇಳ್ಕೊಡ್ತಾರೆ. ಅದನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನು ಏನ್ ಹೇಳಕ್ಕಿದೆ, ಮುಲಾಮ್ಗಳನ್ನ ಹೇಳಿ ಆಯ್ತು. ಈಗ ಹಿಮಡಿದೊಂದು ಕೇಳಿದ್ರಿ ಆಗ್ಲೇನೆ. ಹಿಮಡಿ ಬಗ್ಗೆ, ಹಿಮಡಿ ಕಾಲು ನೋವು ಬರುತ್ತೆ, ಅದು ಏನ್ ಮಾಡೋದು, ಹೇಗೆ ಇದು ಅಂತ. ಮೊದಲನೇ ಕಾರಣ ಹಿಮಡಿ ಕಾಲು ನೋವು ಬರಲಿಕ್ಕೆ ನಿಮ್ಮ ತೂಕ, ಶರೀರ ತೂಕ ಜಾಸ್ತಿ ಇದ್ದಷ್ಟು ಅಲ್ಲಿ ಕ್ಯಾಲ್ಕಿನಿಯಲ್ ಸ್ಪರ್ ಬೇಗ ಬರೋಕ್ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಶರೀರ ತೂಕನ ಆದಷ್ಟು ಮೇಂಟೈನ್ ಮಾಡಿ, ಕಡಿಮೆ ಇದ್ದಷ್ಟು ಒಳ್ಳೇದು. ಅವ್ರು ಸಣ್ಣಗಿದ್ದಾರೆ ಅಂತ ಬೇಜಾರು ಮಾಡ್ಕೊಂಬೇಡಿ, ದಪ್ಪಗಿರೋರ್ಗಿಂತ ಸಣ್ಣಗಿರೋರೇ ಬೆಟರು. ಹಾಗಾಗಿ ಶರೀರನ ಆದಷ್ಟು ಬ್ಯಾಲೆನ್ಸ್ಡ್ ವೆಯ್ಟ್ ಅಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಬೇಕಾಗಿದ್ದಂಥ ಫುಡ್ಗಳನ್ನ ತಗೊಳ್ಳಿ, ಅಂದರೆ ಆಹಾರಗಳನ್ನ ತಗೊಳ್ಳಿ, ಅವಾಗ ಬೆನಿಫಿಟ್ ಆಗುತ್ತೆ. ಓಕೆ. ಇನ್ನು ಈಗ ನೀವು ಆವಾಗಲೇ ಕೇಳಿದ್ರಿ ಮುನ್ನೆಚ್ಚರಿಕೆ ವಹಿಸೋದು ಏನು ಅಂತ. ಮುನ್ನೆಚ್ಚರಿಕೆಯಲ್ಲಿ ಕೆಲವೆಲ್ಲ ಈಗಾಗಲೇ ನಾನು ಕವರ್ ಮಾಡಿಬಿಟ್ಟಿದ್ದೀನಿ. ಇದಲ್ಲದೇನೆ ನೀವು ನಡೆಯುವಾಗ ಆದಷ್ಟು ಪಾದಗಳನ್ನ ಸ್ವಲ್ಪ ಅಗಲವಾಗಿಟ್ಟು ನಡೀರಿ, ತುಂಬಾ ಹತ್ರ ಇಟ್ಟು. ಈಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪಾರ್ಕಿನ್ಸನ್ಸ್ ಅನ್ನೋ ಒಂದು ಕಾಯಿಲೆನಲ್ಲಿ ತುಂಬಾ ಹತ್ರ ಆಗಿರ್ತಾರೆ, ಶಾರ್ಟ್ ಸ್ಟೆಪಿಂಗ್ ಗೇಟ್ ಅಂತ ಕರಿತೀವಿ ನಾವು ಅದನ್ನ. ತುಂಬಾ ಹತ್ರ ಇಟ್ಕೊಂಡು ನಡೆಯೋದು ಏನಾಗುತ್ತೆ, ಬಾಡಿಗೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಆದಷ್ಟು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ, ನಿಮ್ಮ ಪಾದ ನೇರವಾಗಿ ಇಟ್ಕೊಂಡು ನಡ್ಸ್ಕೊಂಡು ಓಡಾಡ್ತೀರಿ, ಆವಾಗ ಬೀಳೋದು ಕಡಿಮೆ ಆಗುತ್ತೆ. ನೀವು ತುಂಬಾ ವಯಸ್ಸಾಗಿರೋರು, ನಿಶಕ್ತಿ ಜಾಸ್ತಿ ಇದೆ ಅಂತಂದ್ರೆ ಟಾಯ್ಲೆಟ್ ಅಲ್ಲಿ ಎಲ್ಲ ಕಡೆ ಗ್ರ್ಯಾಬ್ ಬಾರ್ಗಳು ಇಟ್ಕೊಳ್ಳಿ. ಟಾಯ್ಲೆಟ್ ಕುತ್ಕೋತಿರಲ್ಲ ಸೀಟು, ಅದ್ರ ಪಕ್ಕದಲ್ಲಿ ಒಂದು ಬಾರ್ ಬರುತ್ತೆ, ಗ್ರ್ಯಾಬ್ ಬಾರ್ ಅಂತ. ಆ ಗ್ರ್ಯಾಬ್ ಬಾರ್ಗಳನ್ನ ಇಟ್ಕೊಳ್ಳಿ, ಅದನ್ನ ಹಿಡ್ಕೊಂಡು ಎದ್ದು ಕುತ್ಕೊಳ್ಳೋದು, ಅದ್ರ ಮೇಲೆ ಕುತ್ಕೊಳ್ಳೋದು ಮಾಡ್ಕೊಳ್ಳಿ. ನೀವು ತುಂಬಾ ಫ್ರೀಕ್ವೆಂಟ್ ಆಗಿ ಕುತ್ಕೊಳ್ಳೋ ಜಾಗಗಳಲ್ಲಿ ಆದಷ್ಟು ಸೈಡ್ ರೈಲಿಂಗ್ಸ್ ಇರುವಂತ ಈ ಚೇರ್ಗಳನ್ನ ಇಟ್ಕೊಳ್ಳಿ, ಅದ್ರ ಮೇಲೆ ಒತ್ತಡ ಇಟ್ಕೊಂಡು ಏಳೋದು ಕೂರೋದು ಮಾಡ್ಬೋದು. ಆವಾಗ ಬೀಳೋ ಸಂಖ್ಯೆ ಕಡಿಮೆ ಆಗುತ್ತೆ. ಮತ್ತೆ ನೀವು ತುಂಬಾ ಆಕ್ಟಿವ್ ಅಲ್ಲದೆ ತುಂಬಾ ನಿಶಕ್ತಿ ಇರೋರು ಮನೆಯಲ್ಲೆಲ್ಲ ಓಡಾಡೋದಾದ್ರೆ ಆದಷ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರನ್ನಾದ್ರೂ ಗಮನದಲ್ಲಿ ಇರೋ ಹಾಗೆ ಅವ್ರು ಇರುವಂತ ಸ್ಥಳಗಳಲ್ಲಿ ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಓಡಾಡಿ, ಅವ್ರ ಸಹಾಯನ ತಗೊಳ್ಳಿ. ಇದು ಒಂದು. ಇನ್ನು ಸಂಜೆ ಮೇಲೆ ರಾತ್ರಿ ಮೇಲೆ ಬೀಳೋ ಸಂಖ್ಯೆಗಳು ಜಾಸ್ತಿ. ಅದು ಮೇಯ್ನ್ ಆಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ನೀವು ಓಡಾಡುವಂತ ಜಾಗಗಳಲ್ಲಿ ಝೀರೋ ಕ್ಯಾಂಡಲ್ ಲೈಟ್ ಇರ್ತಾವಲ್ಲ, ಅದನ್ನ ಯಾವಾಗ್ಲೂ ಆನ್ ಅಲ್ಲಿ ಇಟ್ಕೊಳ್ಳಿ. ಕಾರಣ ಏನಂದ್ರೆ, ನಿಮಗೆ ಕೆಲವರಿಗೆ ಅಲ್ಝೈಮರ್ಸ್ ಇರ್ಬೋದು, ಕೆಲವರಿಗೆ ಸ್ವಲ್ಪ ಮರುವಾಗುವಂತ ಚಾನ್ಸಸ್ ಇರ್ಬೋದು. ಆ ಚೇರ್ ಅಲ್ಲೇ ಇರುತ್ತೆ ಎಷ್ಟೋ ವರ್ಷದಿಂದ, ನಿಮಗೆ ನೆನಪಿರೋದಿಲ್ಲ, ಹೋಗಿ ತಟ್ಟಿಸ್ಕೊಂಡು ಬೀಳ್ತೀರಿ. ಹಾಗೆಲ್ಲ ಆಗೋದಕ್ಕೆ ಲೈಟ್ ಇದ್ರೆ ಅಟ್ಲೀಸ್ಟ್ ಕಾಣಿಸುತ್ತೆ. ನಿಮ್ಮ ಕಣ್ಣಿನ ಪರೆಗಿರೆ ಏನಾರು ಇದ್ರೆ ಆದಷ್ಟು ಬೇಗ ತೋರಿಸ್ಕೊಂಡು ಅದಕ್ಕೆ ಬೇಕಾಗಿದ್ದ ಶಸ್ತ್ರಚಿಕಿತ್ಸೆನೋ ಕನ್ನಡಕನೋ ಅದನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಗೆ ಓಡಾಡೋದಕ್ಕೆ ಸುಲಭವಾಗಿರುತ್ತೆ. ಇನ್ನು ಲೈಟ್ ಆನ್ ಇಡೋದು ಅಲ್ದೇನೆ ನಿಮ್ಮ ಮನೆಗಳಲ್ಲಿ ಸ್ಟೆಪ್ಸ್ ಹತ್ತಬೇಕಾಗಿರೋದು ಚಾನ್ಸಸ್ ಇದ್ರೆ, ಒಂದು ಸ್ಟೆಪ್ ವೈಟ್, ಒಂದು ಸ್ಟೆಪ್ ಬ್ಲ್ಯಾಕ್, ಅಥವಾ ಆ ತರ ಕಾಂಬಿನೇಷನ್ ಇರುವಂತ ಕಲರ್ಗಳನ್ನ ಇಟ್ಕೊಳ್ಳಿ. ಅವಾಗ ನಿಮ್ಮ ಕಣ್ಣಿಗೆ ಕಲರ್ ಡಿಫ್ರೆನ್ಸ್ ಕಾಣಿಸುತ್ತೆ. ಅದು ಕಪ್ಪು ಬಿಳಿನೇ ಇರಬೇಕು ಅಂತಲ್ಲ ನಾನು ಹೇಳೋದು, ಮೇಲ್ಗಡೆ ಕೆಂಪಿಟ್ಟಿದ್ರೆ ಕೆಳಗಡೆದಕ್ಕೂ ಲೈಟ್ ಕಲರ್ ಯಾವ್ದಾರು ಇಟ್ಕೊಳ್ಳಿ, ಸೂಟೇಬಲ್ ಆಗಂತದ್ದು. ಸೊ ಹೀಗೆ ಕಲರ್ ಇರಬೇಕು. ಇದು
ರೆಡ್ ಬ್ಲ್ಯಾಕ್ ಇದ್ರೆ ಇದು ಲೈಟ್ ಕಲರ್ ಇರಬೇಕು. ಅವಾಗ ನಿಮ್ ಕಣ್ಣಿಗೆ ಅದು ಕಾಣಿಸುತ್ತೆ. ನಾನು ಒಂದ್ ಸ್ಟೆಪ್ ಮೇಲೆ ಹೋಗ್ಬೇಕು, ಒಂದ್ ಸ್ಟೆಪ್ ಮೇಲೆ ಹೋಗ್ಬೇಕು ಅಂತ ಕಾಣಿಸುತ್ತೆ. ಹಾಗಾಗುವಾಗ ಏನಾಗುತ್ತೆ, ನೀವು ಬೀಳುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನು ಪ್ರೊಟೆಕ್ಷನ್ ಫ್ರಮ್ ಫಾಲ್ ಪ್ರೊಟೆಕ್ಷನ್ಗಳು ಇದ್ದಷ್ಟು ನಿಮ್ಮ ಫ್ರಾಕ್ಚರ್ಗಳು ಕಡಿಮೆ ಆಗ್ತವೆ. ಅಕಸ್ಮಾತ್ ಫ್ರಾಕ್ಚರ್ ಆಯ್ತು, ಬಿದ್ದರೆ ಆದಷ್ಟು ಬೇಗ ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿ, ವೆಯ್ಟ್ ಮಾಡಬೇಡಿ. ಸ್ವಲ್ಪ ನೋವಾಗಿದೆ, ನಾಳೆ ನೋಡ್ಕೊಳ್ಳೋಣ, ಅವೆಲ್ಲ ಮಾಡಬೇಡಿ. ಇವತ್ತು ಬಿದ್ರ ಅರ್ಧ ಗಂಟೆನೋ 1 ಗಂಟೆನೋ ನೀವು ಹತ್ತಿರದಲ್ಲಿರೋ ಡಾಕ್ಟರ್ ಹತ್ರ ಹೋಗಿ, ಅಲ್ಲಿಂದ ಆರ್ಥೋಪೆಡಿಕ್ಸ್ ಡಾಕ್ಟರ್ ಬೇಕಿದ್ರೆ ಅವ್ರು ರೆಫರ್ ಮಾಡ್ತಾರೆ. ಆರ್ಥೋಪೆಡಿಕ್ ಡಾಕ್ಟರ್ ಹತ್ರನೇ ಬಂದು ಡೀಟೇಲ್ ಆಗಿ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳಿ. ಅವ್ರು ಕೊಡುವಂತ ಸಲಹೆಗಳನ್ನ ತಗೊಳ್ಳಿ. ನಾನು ಪುತ್ತೂರು ಕಟ್ಟಲ್ಲಿ ಹಾಕ್ಸ್ಕೊತೀನಿ ಬಿಡಿ, ಅಲ್ಲೋಗಿ ಸರಿ ಹೋಗ್ಬಿಡುತ್ತೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಸರಿ ಪುತ್ತೂರು ಕಟ್ಟವರು ಅವ್ರ ಮಕ್ಳಿಗೆ ಏಟ್ ಆದಾಗ ನಮ್ಮ ಅಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ. ಅವ್ರಿಗೆ ನಿಮಗೆ ಕೊಡೋಕ್ಕಾಗಂಗಿದ್ರೆ ಅವ್ರ ಮಕ್ಳಿಗೂ ಕೊಡ್ಬೋದಿತ್ತು. ಓಕೆ, ಆಹಾರಗಳ ಬಗ್ಗೆ ಹೇಳಿದ್ದೀನಿ. ಇನ್ನ ಪ್ರೋಟೀನ್ ಬಗ್ಗೆ ಮಾತಾಡ್ಬೇಕು ಸ್ವಲ್ಪ. ನಮ್ಮ ರೆಗ್ಯುಲರ್ ಆಹಾರದಲ್ಲಿ ಪ್ರೋಟೀನ್ ಅಂಶಗಳ ಕೊರತೆ ತುಂಬಾನೇ ಇದೆ. ತುಂಬಾನೇ ಇದೆ. ಯಾಕಪ್ಪ ಅಂತಂದ್ರೆ ನಾವು ತಿನ್ನುವಾಗ ನಮ್ಮ ಲೆಕ್ಕದಲ್ಲಿ ಏನು, ಇಷ್ಟು ಅನ್ನ ತಿಂದು ಬಿಡ್ಬೇಕು, ಅದಕ್ಕೊಂದಿಷ್ಟು ಬೇಳೆ ಸಾರು ಹಾಕೊಂಡ್ಬಿಟ್ರೆ ನಾನು ಊಟ ಮುಗೀತು. ಇಲ್ಲ, ಅದಕ್ಕೆ ನಾನು ಆವಾಗಲೇ ಪ್ಲೇಟಲ್ಲಿ ಹೇಳಿದ್ದೀನಿ, 25 ಭಾಗ ಪ್ರೋಟೀನ್ ಅಂಶ ಇರಲೇಬೇಕು ನಿಮ್ಮ ತಟ್ಟೆಯಲ್ಲಿ. ಅಂದ್ರೆ ಯಾವ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ನಿಮ್ಮ ಶರೀರದ ತೂಕಕ್ಕೆ ನಿಮಗೆ 70 kg ಇದ್ರೆ 70 ಗ್ರಾಮ್ ಪ್ರೋಟೀನ್ ನಿಮ್ಮ ಶರೀರಕ್ಕೆ ಹೋಗ್ಬೇಕು. 70 ಗ್ರಾಮ್ ಪ್ರೋಟೀನ್ 3 ಭಾಗದಲ್ಲಿ ಡಿವೈಡ್ ಮಾಡ್ಕೊಳ್ಳಿ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಅವಾಗ ಏನಾಗುತ್ತೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇನೆ. ಸೋಯಾಬೀನ್ ಕಾಳಲ್ಲಿ 40% ಪ್ರೋಟೀನ್ ಇರುತ್ತೆ. ಹೆಸರು ಕಾಳು ಅಥವಾ ಹುರುಳಿ ಕಾಳಲ್ಲಿ ಒಂದು 20% ಇರುತ್ತೆ. ಅಂದ್ರೆ ನಾನು 100 ಗ್ರಾಮ್ ತಗೋತಾ ಇದ್ದೀನಿ ಹೆಸರು ಕಾಳು ಅಂತಂದ್ರೆ, ನೀವು ತಗೊಂತಿರೋದು 20 ಗ್ರಾಮೇ ಪ್ರೋಟೀನ್. ಸೊ ನಿಮ್ಗೆ ಶರೀರಕ್ಕೆ 70 ಬೇಕು ಅಂತಿದ್ರೆ 20 3 ಟೈಮ್ ತಗೊಂಡ್ರು ಒಟ್ಟಿಗೆ ಹೋಗಿರೋದಷ್ಟು 60. ಅಂದ್ರೆ ಅಲ್ಲೇನೆ 10% ಕಡಿಮೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಶರೀರಗಳಲ್ಲಿ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ತೂಕ ಜಾಸ್ತಿ ಆದಾಗೆ ಜಾಸ್ತಿ ಪ್ರೋಟೀನ್ಸ್ ಬೇಕು. ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಪ್ರೋಟೀನ್ಸ್ ಅಂಶನ ಬೇಳೆ ಕಾಳುಗಳಲ್ಲಿ ಅಥವಾ ಚಿಕನ್ ತಗೊಳ್ಳೋದ್ರೆ ಚಿಕನ್ ಫಿಶ್ ಅಲ್ಲಿ ತಗೊಳ್ಳಿ. ಇನ್ನು ವೈಟಮಿನ್ಸ್ ಅಂಡ್ ಮಿನರಲ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತಗೊಳ್ಳೇಬೇಕು. 6 ತಿಂಗಳಿಗೆ ಒಂದ್ಸತಿ D3 ನ ಚೆಕ್ ಮಾಡಿಸ್ಕೊಳ್ಳಿ. D3 ಕಡಿಮೆ ಇದ್ರೆ ದಯವಿಟ್ಟು D3 ತಗೊಳ್ಳಿ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಆಸ್ಟಿಯೋಪೊರೋಸಿಸ್ ಬೇಗ ಆಗುತ್ತೆ. ನಿಮ್ಮ ಮೊಮ್ಮಗುನೇ ನಿಮ್ ಕಾಲ್ ಮೇಲೆ ಒಂದ್ಸತಿ ಜಂಪ್ ಹೊಡೆದ್ರೆ ಕಾಲ್ ಫ್ರಾಕ್ಚರ್ ಆಗ್ಬಿಡುತ್ತೆ. ಆ ಲೆವೆಲ್ಗೆ ಆಸ್ಟಿಯೋಪೊರೋಟಿಕ್ ಆಗಿರ್ತಾರೆ ಜನಗಳು. ಇವತ್ತು ಕೂಡ ನಮ್ಮ ಫ್ರೆಂಡ್ ಅವ್ರ ತಾಯಿನ ಅಡ್ಮಿಟ್ ಮಾಡಿದ್ದೀನಿ. ಏನೂ ಇಲ್ಲ, ಒಂದು ರೋಡ್ ಹಂಪ್ ಅಲ್ಲಿ ಕಾರ್ ಹತ್ತಿ ಇಳಿದಿರೋದು. ಕಾರ್ಗೇನೆ ಸಾಕಷ್ಟು ಶಾಕ್ ಅಬ್ಸಾರ್ಬರ್ ಇರುತ್ತೆ. ಅಂತದ್ರಲ್ಲಿ ಹತ್ತಿ ಬೆನ್ನಿನ ಮೂಳೆ ಒಂದು ಫ್ರಾಕ್ಚರ್ ಆಗಿದೆ. ಈಗ ಅಡ್ಮಿಟ್ ಮಾಡಿದೀವಿ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಅಷ್ಟು ಆಸ್ಟಿಯೋಪೊರೋಟಿಕ್ ಅವರು. ಎಷ್ಟಪ್ಪ ವಯಸ್ಸು? 69 ವರ್ಷ. ಅವರೇನು ತೀರಾ ವಯಸ್ಸಾಗಿರೋರಲ್ಲ. ಇನ್ನು ನೀವು ಕೇಳ್ಬೋದು 60 ವರ್ಷ ಆಗಿದ ತಕ್ಷಣನೇ ನಾವು ಅವ್ರಿಗೆ ಚೇಂಜಸ್ ಆಗ್ಬಿಡತ್ತಾ ಅಂತ. ಇಲ್ಲ, ನೀವು 55ರಿಂದ 60ರವರೆಗೆ ಸ್ವಲ್ಪ ಚೇಂಜಸ್ ಆಗುತ್ತೆ. ವಿಸಿಬಲ್ ಚೇಂಜಸ್ ಬಂದು, ಅಂದ್ರೆ ನಾವು ಮೆಜರ್ ಮಾಡ್ಲಿಕ್ಕೆ ಆಗುವಂತ ಚೇಂಜಸ್ ಬಂದು 60ರ ನಂತರ ಇರುತ್ತೆ. ಅದೇ ಫಿಟ್ ಆಗಿರೋರು 50ರಲ್ಲಿ ಇರೋ ಅಷ್ಟೇ 60ರಲ್ಲೂ ಇರ್ಬೋದು, 65ರಲ್ಲೂ ಇರ್ಬೋದು, 70ರಲ್ಲೂ ಇರ್ಬೋದು. ಅವರು ಫಿಸಿಕಲಿ ಫಿಟ್ ಆಗಿರುವಂತವ್ರು. ರಿಟೈರ್ ಆಗಿದ ತಕ್ಷಣ ನಾನು ಮನೇಲಿ ಕುತ್ಕೋಬೇಕು ಅಂತ ಯಾರು ಹೇಳಿಲ್ಲ. ಹಾಗಾಗಿ ನನ್ನ ಪ್ರಕಾರ 60ರಿಂದ 70ರವರು ಯಂಗ್ ಅಡಲ್ಟ್, ಯಂಗ್ ಓಲ್ಡ್. 70ರ ನಂತರ 80ರವರೆಗೆ ಓಲ್ಡ್. 80ರ ನಂತರ 90 ಅದ್ರ ಮೇಲೆ ಇದ್ದವರು ಅವರೆಲ್ಲ ಓಲ್ಡ್ ಅಂತ ಕನ್ಸಿಡರ್. ಓಕೆ, ಇನ್ನ ಸಾಕಷ್ಟು ನೀರು ಕುಡಿಬೇಕು. ಇನ್ನು ನನ್ನ ಡಯಾಬಿಟಿಸ್ ಇದೆ ಸರ್, ಅವಾಗ ಯೂರಿನ್ ಹೋಗ್ಬೇಕಾಗತ್ತೆ, ಇರಬಹುದು. ನಿಮ್ಮ ಡಯಾಬಿಟಿಸ್ ರಿವರ್ಸಲ್ ಕೂಡ ಮಾಡ್ಕೋಬಹುದು. ನಿಮ್ಮ ಡಯಟ್ ಕರೆಕ್ಟ್ ಆಗಿದ್ರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಎಲ್ಲ ರಿವರ್ಸಲ್ ಮಾಡ್ಬೋದು. ಅದು 1 ಆಫ್ ಮೈ ಡಿಗ್ರಿ, ಅದನ್ನ ರಿವರ್ಸ್ ಮಾಡುವಂಥದ್ದು. ಇದಿಷ್ಟು ನೋವಿಗೆ ಸಂಬಂಧಪಟ್ಟಂಗೆ, ನೋವಿಗೆ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಹೇಳಿದೆ. ಆಹಾರಗಳನ್ನು ಒಂದಷ್ಟು ಹೇಳಿದ್ದೀನಿ ಈಗಾಗಲೇ. ಏನಾದರೂ ಕೇಳೋದಿದ್ರೆ ಹೇಳಿ. ನೆಕ್ಸ್ಟ್ ನಾನು ನೀ ಜಾಯಿಂಟ್ ಬಗ್ಗೆ ಮಾತಾಡಕ್ ಹೋಗ್ತಿದ್ವಿ. ಇದ್ರಲ್ಲಿ ಏನಾದ್ರು ಇಷ್ಟವರೆಗೆ ಕೇಳಂಗಿದ್ರೆ ಕೇಳ್ಬಿಡಿ. ನೀ ಜಾಯಿಂಟ್ ಹೇಳಿ. ಯಾರ ಮಾತಾಡ್ತೀರಾ? ಎಸ್ ಮೇಡಮ್. ಸರ್ ಡಾಕ್ಟರ್ ಸರ್, ಈಗ ನಾರ್ಮಲಿ ನಾವು ನೋಡ್ತೇವಲ್ಲ ಸರ್, 60-65 ಆಗಿದ್ಮೇಲೆ ನೀ ಪೇನ್ ಸ್ಟಾರ್ಟ್ ಆಗ್ತಾ ಇದೆ ಈಗ ತುಂಬಾ ಜನರಿಗೆ. ಸೊ ಅದಕ್ಕೆ ನಾವು ಏನಾರ ಮೆಜರ್ಸ್ ತಗೋಬೋದಾ, ಆರ್ ಇಟ್ ಇಸ್ ಎ ನ್ಯಾಚುರಲ್ ಏಜಿಂಗ್ ಫ್ಯಾಕ್ಟರ್? ಓಕೆ, 60ಕ್ಕೆ ಬರಬೇಕು ಅಂತ ಏನು ರೂಲ್ ಇಲ್ಲ.
ಇಟ್ಸ್ ಎ ನ್ಯಾಚುರಲ್ ಏಜಿಂಗ್ ಫ್ಯಾಕ್ಟರ್, ಬಟ್ ಬರಬೇಕು ಅಂತ ರೂಲ್ ಇಲ್ಲ. ಓಕೆ. ಯಾಕೆ ಅಂತ ಹೇಳ್ತೀನಿ. ಅದಕ್ಕೆ ಮಂಡಿ ಸೌತದ ಬಗ್ಗೆ ಮಾತಾಡ್ತಾ ಹೇಳೋಣ ಅನ್ಕೊಂಡೆ. ಇರ್ಲಿ. ಒಂದು, ನಾವು ನಮ್ಮ ಅರ್ನಿಂಗ್ ಏಜ್ ಅಲ್ಲಿ ಸಾಕಷ್ಟು ನ್ಯೂಟ್ರಿಷನ್ಸ್ ತಗೊಳ್ಳಲ್ಲ. ಸೊ ನಾವು ಆವಾಗ ತಗೊಳ್ಳದೆ ಇರೋದಕ್ಕೆ ಇವಾಗ ನಾವು ಪೆನಾಲ್ಟಿ ಕಟ್ತಾ ಇದ್ದೀವಿ. ಸಿಂಪಲ್ ಆಗಿ ಹೇಳ್ತಾ ಇದ್ದೀವಿ. ಅರ್ನಿಂಗ್ ಏಜ್ ಅಲ್ಲಿ ನ್ಯೂಟ್ರಿಷನ್ಗೆ ನಾವು ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರೆ, ಸಾಕಷ್ಟು ಮಿನರಲ್ಸ್, ಪ್ರೋಟೀನ್ಸ್, ವೈಟಮಿನ್ಸ್ ತಗೊಂಡಿದ್ದಿದ್ರೆ ನಿಮಗೆ 60ನೇ ವಯಸ್ಸಲ್ಲಿ ಮಂಡಿ ಸವಿಬೇಕು ಅಂತ ಇಲ್ಲ. ನೀವು ಆಕ್ಟಿವ್ ಆಗಿ ಓಡಾಡ್ಕೊಂಡಿರೋದಾದ್ರೆ ಆ ಏಜಲ್ಲಿ ಸವಿಬೇಕು ಅಂತ ಇಲ್ಲ. ಆದರೆ ನಾವು ಏನ್ ಮಾಡ್ತೀವಿ, ಅರ್ನಿಂಗ್ ಏಜ್ ಅಲ್ಲಿ ಸಿಕ್ಕಿದ್ದನ್ನು ತಿನ್ಕೊಂಡು, ಈಗಂತೂ ಇನ್ನೂ ಕೇಳಬೇಡಿ, ಬಟನ್ ಒತ್ತಿದ್ರೆ ಅವ್ನು ತನ್ನ ಮನೆ ಕೊಡ್ತಾನೆ, ಹಂಗೆ ತಿಂದು ಬಿಡ್ತೀವಿ. ಅಷ್ಟೇ ನಮ್ಗೆ ಗೊತ್ತಿರೋದು. ಅವನು ಏನ್ ಹಾಕಿದ್ದಾನೋ ಏನ್ ಬಿಟ್ಟಿದ್ದಾನೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಶರೀರದಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ಶರೀರದ ತೂಕ ಜಾಸ್ತಿ ಆಗುತ್ತೆ. ಮಾಮೂಲಿಯಾಗಿ 2 ಜಾಯಿಂಟ್ ಮೇಲೆ ಇಷ್ಟು ಒತ್ತಡ ಅಂತ ಇರುತ್ತೆ, ಅದಕ್ಕಿಂತ ಜಾಸ್ತಿ ಬಿದ್ದಾಗ ಅದು ಸವಿಯುತ್ತೆ. ಸೌದ್ರೆ ನಿಮಗೆ ನೋವು ಬೇಗ ಕಾಣಿಸ್ಕೊಳುತ್ತೆ. ಇದು ಅದಕ್ಕೆ ಸಿಗುವಂತ ರೀಸನ್. ಇನ್ನೇನಾದ್ರು? ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್. ಎಸ್ ಸರ್. ಸರ್ ನಮಸ್ಕಾರ ಸರ್. ರಿವರ್ಸಲ್ ಆಫ್ BP ಅಂಡ್ ಶುಗರ್ ಒಂದೆರಡು ಮಾತು ಹೇಳಿ ಸರ್. ರಿವರ್ಸಲ್ ಆಫ್ BP ಅಂಡ್ ಶುಗರ್ ಮಾಡ್ಬೋದು. ಅದು ಇವತ್ತಿನ ಟಾಪಿಕ್ ಇಲ್ಲ ಅಂತ ಹೇಳಿ ನಾನು ಅಷ್ಟೇನು ಮಾಡಿಲ್ಲ. ಬೇಕಾದ್ರೆ ಎಂಡ್ ಅಲ್ಲಿ ಲಾಸ್ಟ್ ಒಂದು 2-3 ಮಿನಿಟ್ಸ್ ಅದ್ರ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇವಾಗ ಇದನ್ನ ಮುಗಿಸ್ಬಿಡೋಣ. ಯಾಕಂದ್ರೆ ಮೈನ್ ಟಾಪಿಕ್ ರೀಸನ್ ಮುಗಿಸ್ಬಿಟ್ರೆ ಕೊನೆಯಲ್ಲಿ ಬೇಕಾದ್ರೆ ಒಂದು 5 ನಿಮಿಷ ಅದನ್ನ ಮಾತಾಡೋಣ. ಥ್ಯಾಂಕ್ ಯು ಸರ್. ನಮಸ್ಕಾರ ಇದು ಬಿಟ್ರೆ ಹೇಳಿ ಸರ್. ಈಗ ಲಾಫಿಂಗ್ ಬುದ್ಧ ಆ ತರ ವೆಯ್ಟ್ ಇರ್ತಾರಲ್ಲ, ಲಾಫಿಂಗ್ ಬುದ್ಧ ಅಂತ ಹೇಳ್ತೀವಲ್ಲ ನಮ್ಮ ಮನೆಯಲ್ಲಿ ಇಟ್ಕೊಂಡು, ಆ ತರ ದಪ್ಪ ಇರುವ ಜನ ಇರ್ತಾರಲ್ಲ ನಾರ್ಮಲ್. ಹೌದು. ಸೊ ಅವರಿಗೆ ಯಾವ ತರ ಅವ್ರಿಗೂನು ಇದು ಸರ್ ನೀವು ತೆಲುಗುನ ಮಾತಾಡೋದು? హౌదు. ಹೇಳಿ ಸರ್, ತೆಲುಗುలో ಹೇಳಿ ಸರ್. వాళ్ళకి ఈ మోకాలు నొప్పులు అనేది ఉండదా? ఉంటుంది సార్. సింపుల్ సార్. గణేష్ అని తీసుకోండి సార్. గణేష్ ఎట్టుంటాడు? పెద్ద పొట్ట, చిన్న కాలు, కరెక్టా? లాఫింగ్ ಬುದ್ಧ ಯಾವ ಕಾಲ ಮಕ್ಕೆ ಚೈನೀಸ್ ಸರಿ. ಏನಪ್ಪಾ ಅಂತಂದ್ರೆ ಸರ್ ಕೇಳ್ತಾ ಇರೋದು ಏನಂದ್ರೆ, ಹೊಟ್ಟೆ ತುಂಬಾ ದೊಡ್ಡದಿದೆ, ಒಬೆಸಿಟಿ ಜಾಸ್ತಿ ಇದೆ, ನನ್ನಂತವರು ಏನ್ ಮಾಡಬಹುದು ಅನ್ನೋದೊಂದು ಪ್ರಶ್ನೆ. ಇವಾಗ ಈಗ ಏನ್ ಹೇಳ್ತೀನಿ, ನಿಮ್ಮ ಶರೀರದ ತೂಕವನ್ನ ರಿವರ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಬೇಕಷ್ಟು ಮೆಥಡ್ಗಳಿದಾವೆ. ಡಯಟ್ ಇಟ್ಕೊಂಡೆ ನಾವು ಮಾಡುವಂತ ಸಾಕಷ್ಟು ಮೆಥಡ್ಗಳಿದಾವೆ. ಅದನ್ನ ಇಟ್ಕೊಂಡು ನಿಮ್ಮ ಶರೀರ ತೂಕನ ಕಡಿಮೆ ಮಾಡ್ಕೊಳ್ಳಿ. ಮೊಣಕಾಲ್ ಮೇಲೆ ಮತ್ತು ಪಾದದ ಮೇಲೆ ಪ್ರೆಷರ್ ಬೀಳೋದನ್ನ ಕಡಿಮೆ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ನೋವುಗಳು ಕಡಿಮೆ ಆಗ್ಬೋದು. ಅಂದ್ರೆ ಅವರು ವೆಯ್ಟ್ ಕಡಿಮೆ ಮಾಡಕ್ ಆಗಲ್ಲ ಸರ್ ಅಂತ ಯಾರು ಹೇಳಿದ್ರು ಸರ್? ನೀವು ಕರ್ಕೊಂಡ್ ಬನ್ನಿ ಸರ್, ನನ್ನ ಹತ್ರ ಚಾಲೆಂಜ್ ಕೊಡಿ ಸರ್, ನಾನು ಮಾಡಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಈಗ ಮೊಣಕಾಲ್ ಬಗ್ಗೆ ಮಾತಾಡೋಣ. ಮೊಣಕಾಲ್ ಸವೆತ ಮತ್ತೆ ಅದಕ್ಕೆ ಬೇಕಾಗಿರುವಂತ ಟ್ರೀಟ್ಮೆಂಟ್ಗಳು. ಮೊಣಕಾಲ್ ಸವೆತ ಯಾಕಾಗುತ್ತೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಉದಾಹರಣೆಗಳು ಕೊಟ್ಟಿದ್ದೀನಿ. ಅದರಲ್ಲಿ ವೆಯ್ಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಒನ್. ಅದಲ್ಲದೆ ಸಾಕಷ್ಟು ಕ್ಯಾಲ್ಸಿಯಂ, ಮಿನರಲ್ಸ್ ಶರೀರದಲ್ಲಿ ಇಲ್ಲದೆ ಇರೋದು ಕೂಡ ಒಂದು ಕಾರಣ. ಇನ್ನು ಮೊಣಕಾಲ್ ಸವೆತ ಆದ್ರೆ ಏನ್ ಮಾಡಬಹುದು ಅಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಅದನ್ನ ನಾವು ಎಕ್ಸ್ರೇ ಮಾಡಿ ನೋಡ್ತೀವಿ. ಗ್ರೇಡ್ 1, ಗ್ರೇಡ್ 2 ಎಲ್ಲ ಇದ್ರೆ ಸರ್ಜರಿಗೆ ಏನ್ ಸಜೆಸ್ಟ್ ಮಾಡಲ್ಲ. ಅದಕ್ಕೆ ಸಾಕಷ್ಟು ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸ್ಗಳು ಹೇಳ್ಕೊಡ್ತೀವಿ. ನೀ ಜಾಯಿಂಟ್ಗೆ ಸಂಬಂಧಪಟ್ಟಾಗೆ ಎಕ್ಸರ್ಸೈಸ್ಗಳನ್ನ ಹೇಳ್ಕೊಡ್ತೀವಿ. ಫಿಸಿಯೋಥೆರಪಿಸ್ಟ್ ಹತ್ರ ಕಳಿಸ್ಕೊಡ್ತೀವಿ. ಅವರು ನಿಮಗೆ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ಗಳು ಹೇಳ್ಕೊಡ್ತಾರೆ. ಆ ಸ್ಟ್ರೆಂಥನಿಂಗ್ ಎಲ್ಲ ಮಾಡ್ಕೊಳ್ಳಿ. ಶರೀರದಲ್ಲಿ ಫಿಟ್ನೆಸ್ ಬರುತ್ತೆ. ಆ ಫಿಟ್ನೆಸ್ ಇಂದಾಗಿ ನಿಮಗೆ ನಿಮ್ಮ ಕಾಲಿನ ಆ ನೋವು ಕಡಿಮೆ ಮಾಡ್ಬೋದು. ಸವಿತಾನ ಸ್ವಲ್ಪ ಕಡಿಮೆ ಮಾಡ್ಬೋದು. ಆ ಸವಿತ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ, ತುಂಬಾ ರಬ್ ಆದಾಗ ತುಂಬಾ ಪೇನ್ ಆಗುತ್ತೆ. ಅದಕ್ಕೆ ಇನ್ನೇನೇನ್ ಮಾಡ್ಬೋದು ಅಂತಂದ್ರೆ, ಕೆಲವು ಸರ್ತಿ ನಾವು ಅದಕ್ಕೆ ಒಂದು ಜಾಯಿಂಟ್ಗೆ PRP ಅಂತ ಇಂಜೆಕ್ಷನ್ ಕೊಡ್ತೀವಿ. ಈ PRP ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ನಿಮ್ದೇ ಬ್ಲಡ್ ಇಂದ ತೆಗೆದು ಅದೊಂದು ಸ್ಯಾಂಪಲ್ ತೆಗೆದು ಅದರಲ್ಲಿ ಪ್ಲಾಸ್ಮಾ ರಿಚ್ ಪ್ಲೇಟ್ಲೆಟ್ಸ್ ಅಂತ ಮಾಡಿ ಅದನ್ನ ಇದು ಮಾಡ್ತೀವಿ. ಸಾರಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಉಲ್ಟಾ ಹೇಳಿದೆ. ಅದನ್ನ ಇಂಜೆಕ್ಟ್ ಮಾಡ್ತೀವಿ ಜಾಯಿಂಟ್ಗೆ. ಲೋಕಲ್ ರಿಯಾಕ್ಷನ್ ಆಗುತ್ತೆ.
ಒಂದೆರಡು ದಿವಸ ತುಂಬಾ ಸಿವಿಯರ್ ಪೇನ್ ಇರುತ್ತೆ, ಆನಂತರ ಸ್ಲೋ ಆಗಿ ಸೆಟ್ಲ್ ಆಗಕ್ಕೆ ಶುರು ಆಗುತ್ತೆ. ಕೆಲವರಿಗೆ ಅದು 7-8 ತಿಂಗಳು 1 ವರ್ಷದವರೆಗೆ ನೋವು ಇಲ್ದಂಗೆ ಆಗುತ್ತೆ, ಅದೊಂದು ಬೆನಿಫಿಟ್ ಆಗುತ್ತೆ, ಅದು ಒಂದು ಟ್ರೀಟ್ಮೆಂಟ್ ತಗೋಬಹುದು. ಇಲ್ಲದೆ ಹೋದ್ರೆ ಜೆಲ್ ಇಂಜೆಕ್ಟ್ ಮಾಡ್ತೀವಿ, ಜಾಯಿಂಟ್ ಒಳಗಡೆ ಒಂದು ಜೆಲ್ ಬರುತ್ತೆ, ರೆಡಿಮೇಡ್ ಜೆಲ್, ಅದನ್ನು ಕೂಡ ಇಂಜೆಕ್ಟ್ ಮಾಡ್ತೀವಿ. ಇವೆಲ್ಲ ಎಷ್ಟು ಸರ್ತಿ ತಗೋಬಹುದು ಅಂದ್ರೆ 2 ಸರ್ತಿ ಅಥವಾ 3 ಸರ್ತಿ ತಗೋಬಹುದು. ಆನಂತರನೂ ಬಂತು ಅಂತಂದ್ರೆ ನಿಮಗೆ ರೀಪ್ಲೇಸ್ಮೆಂಟ್ ಹೋಗ್ಬೇಕಾಗಿ ಬರುತ್ತೆ. ಇನ್ನು ರೀಪ್ಲೇಸ್ಮೆಂಟ್ ಸರ್ಜರಿ ಅದ್ರ ಬಗ್ಗೆ ಒಂದ್ 2 ನಿಮಿಷ ಬಿಟ್ಟು ಮಾಡ್ತೀನಿ. ಇದ್ರ ಜೊತೆಗೆ ನಾವು ಸಜೆಸ್ಟ್ ಮಾಡೋದು ಏನಂದ್ರೆ ಆದಷ್ಟು ವೇಟ್ ಮ್ಯಾನೇಜ್ಮೆಂಟ್, ವೇಟ್ ರಿಡಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಆಹಾರದಲ್ಲಿ ಸಾಕಷ್ಟು ಇಂಪ್ರೂವ್ಡ್ ನ್ಯೂಟ್ರಿಯೆಂಟ್ಸ್ ಇಟ್ಕೊಂಡು ಫುಡ್ ತಗೊಳ್ಳಿ ಅಂತ. ಓಕೆ, ಇನ್ನು ನೀ ಜಾಯಿಂಟ್ ಸೌದೋಗಿದೆ, ಗ್ರೇಡ್ 3 ಬಂದ್ಬಿಟ್ಟಿದೆ, ಅದಕ್ಕೆ ಸರ್ಜರಿ ಬಿಟ್ರೆ ಬೇರೆ ಆಪ್ಷನ್ಸ್ ಇಲ್ಲ, ತುಂಬಾ ಗ್ಯಾಪೇ ಇಲ್ಲ, ಒಂದಕ್ಕೊಂದು ಟಚ್ ಆಗ್ತಾ ಇದೆ ಅನ್ನೋದಾದ್ರೆ ನಮ್ಮ ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ ನಿಮಗೆ ಸರ್ಜರಿ ಬೇಕಾಗುತ್ತೆ ಅಂತ. ಅಂತ ಟೈಮಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ನಿಮ್ಮನ್ನ ಟೋಟಲ್ ಆಗಿ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ನಿಮ್ಮ ಫಿಟ್ನೆಸ್ಗಳೆಲ್ಲ ಟ್ರೈ ಮಾಡ್ಕೋತೀವಿ, ನಿಮಗೆ ಕಾರ್ಡಿಯಕ್ ಫಿಟ್ನೆಸ್ಸು, ECG, ಲಂಗ್ ಕೆಪಾಸಿಟಿ ಎಲ್ಲ ನೋಡ್ಬೇಕಾಗುತ್ತೆ ನಾವು. ಆಮೇಲೆ ನಿಮಗೆ ಫಿಟ್ ಆಗುವಂತ ಅನಸ್ತೇಶಿಯಾ ಯಾವುದು ಅಂತ ಡಿಸೈಡ್ ಮಾಡಿ ಆ ನಂತರ ನಿಮಗೆ ಸರ್ಜರಿನ ಮಾಡಿಸ್ತೀವಿ. ಇನ್ನು ಟೋಟಲ್ ನೀ ರಿಪ್ಲೇಸ್ಮೆಂಟ್ TKR ಅಂತ ಕೇಳಿದ್ರೆ ಏನ್ ಅರ್ಥ ಅಂತಂದ್ರೆ ಈ ಮೊಣಕಾಲಿಗೆ 3 ಪೋರ್ಷನ್ ಇರುತ್ತೆ. ಏನಪ್ಪ 3 ಪೋರ್ಷನ್ ಅಂದ್ರೆ ಒಂದಗಡೆ ಮುಂದಗಡೆ ಇರುವಂತ ಚಿಪ್ಪು, ನಿಮ್ಗೊಂದಿಷ್ಟು ದಪ್ಪದೊಂದು ಇದಿರುತ್ತೆ, ಆ ಮೊಣಕಾಲ್ ಚಿಪ್ಪು. ಇನ್ನು ಮೇಲ್ಭಾಗಕ್ಕೆ ನಿಮಗೆ ಒಂದು ಫೀಮರ್ ಅಂತ ಒಂದು ಬೋನ್ ಇರುತ್ತೆ, ಅದರದ ಕೆಳಭಾಗ, ಮತ್ತು ಕೆಳಗಡೆ ಟಿಬಿಯಾ ಅಂತ ಒಂದಿರುತ್ತೆ, ಅದರ ಮೇಲ್ಭಾಗ. ಇದಿಷ್ಟು ಇನ್ವಾಲ್ವ್ ನಿಮ್ಮ ನೀ ಜಾಯಿಂಟ್ಗೆ ಸಂಬಂಧಪಟ್ಟಂಗೆ. ಇದ್ರಲ್ಲಿ ನಾವು ಬದಲಾಯಿಸೋದು ಏನು ಅಂದ್ರೆ ಆ ಮೇಲ್ಗಡೆ ಕಾಣಿಸೋದು ಸಣ್ಣ ಚಿಪ್ ತರ ಕಾಣಿಸುತ್ತಲ್ಲ, ಅದನ್ನೇನು ಬದಲಾಯಿಸೋದಿಲ್ಲ ನಾವು. ಆದ್ರೆ ಫೀಮರ್ನ ಕೆಳಭಾಗ ಮತ್ತು ಟಿಬಿಯಾದ ಮೇಲ್ಭಾಗ ಯಾವ್ದು ಒಂದಕ್ಕೊಂದು ರಬ್ ಮಾಡುತ್ತಲ್ಲ ಆ ಭಾಗನ ಬದಲಾಯಿಸ್ತೀವಿ. ಆ ಭಾಗನ ಬದಲಾಯಿಸಿ ಮೆಟಲ್ ಇರುವಂತ ಒಂದು ಇದನ್ನ ಅದಕ್ಕೆ ಅಳವಡಿಸ್ಕೊಡ್ತೀವಿ. ಇದರಲ್ಲಿ ನಾವು 2 ತರ ಮಾಡ್ತೀವಿ, ಒಂದು ರೋಬೋಟಿಕ್ ಅಸಿಸ್ಟೆಡ್ ಒಂದು ಕೇಸು, ಅಥವಾ ಡೈರೆಕ್ಟ್ ಆಗಿ ಡಾಕ್ಟರ್ ಮಾಡುವಂಥದ್ದು. ಇದಕ್ಕೆ ನಾವು ಹತ್ರ ಮೊದಲೇ ಇಂಪ್ಲಾಂಟ್ಸ್ ಇರ್ತವೆ, ನಿಮ್ಮ ಕಾಲಿನ ಸೈಜ್ಗೆ, ನಿಮ್ಮ ಕಾಲಿನ ಕ್ಷಮತೆಗೆ ನೋಡಿಕೊಂಡು ಆ ಸೈಜ್ಗಳನ್ನ ನಾವು ತರಿಸ್ಕೊಳ್ತೀವಿ. ಅದೇ ಬೇಕಾದ ರೀತಿಯಲ್ಲಿ ಆ ಪೋರ್ಷನ್ ನ ಕಟ್ ಮಾಡಿ ತೆಗೆದು ಇದನ್ನ ಅಲ್ಲಿಗೆ ಪ್ಲೇಸ್ ಮಾಡ್ತೀವಿ. ಪ್ಲೇಸ್ ಮಾಡಿದ ನಂತರ ಅದು ಮೂವ್ಮೆಂಟ್ ಕರೆಕ್ಟ್ ಆಗಿದೆಯಾ ಅಂತ ಒಂದು ಇದು ಮಾಡಿ ಅದನ್ನ ಫಿಕ್ಸ್ ಮಾಡ್ತೀವಿ. ಇದು ಸರ್ಜರಿ ಪ್ರೊಸೀಜರ್. ಇನ್ನೇನು ಡೀಟೇಲ್ ಆಗಿ ಸರ್ಜರಿ ಪ್ರೊಸೀಜರ್ ಏನು ಬೇಕಾಗಿಲ್ಲ, ಯಾಕಂದ್ರೆ ನಿಮ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇರೋದು ಸೇಫ್ ಆಗಿರೋದಕ್ಕೆ ಏನ್ ಮಾಡಬೇಕು ಅಂತ. ಆ ನಂತರ ನಾವು ಏನ್ ಮಾಡಬೇಕು, ಹೌದು ಇದು 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ಹೆಚ್ಚು ಕಮ್ಮಿ ನಿಮಗೆ ರಿಕವರಿ ಟೋಟಲ್ ಆಗಿ ನಾರ್ಮಲ್ಸಿಗೆ ಬರೋದಕ್ಕೆ ಮೊದಲೇ 1 ತಿಂಗಳು 2 ತಿಂಗಳಲ್ಲಿ ಸ್ವಲ್ಪ ಪೇನ್ ಜಾಸ್ತಿ ಇರುತ್ತೆ, ಓಡಾಡಕ್ಕೆ ಆಗುತ್ತೆ. ಓಡಾಡೋಕೆ ಏನಿಲ್ಲ, 48 ಗಂಟೆಲೇ ನಾವು ಓಡಾಡಿಸ್ತೀವಿ, ನಡೆಸ್ತೀವಿ, ನಿಮ್ಮನ್ನ ಎಲ್ಲ ಮಾಡಿ ನೀವು ಫಿಟ್ ಅನ್ಸಿದ ಮೇಲೆ ನಾವು ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಇನ್ನು ಆ ಜಾಯಿಂಟ್ ಸ್ವೆಲ್ಲಿಂಗ್ ಆಗಿರ್ತವೆ, ಆ ಸ್ವೆಲ್ಲಿಂಗ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಕೂಡ ನಿಮಗೆ ಬೇಕಾದಂತ ಔಷಧಿಗಳನ್ನ ಕೊಟ್ಟಿರ್ತೀವಿ. ಯಾಕಂದ್ರೆ ಎಲ್ಲೇ ಏಟು ಬಿದ್ರೆ ಊತ ಆಗೋದು ಶರೀರದ ಪ್ರಕೃತಿ. ಅದೇ ತರ ಇಲ್ಲಿ ನಾವು ಆಪರೇಷನ್ ಮಾಡಿರೋದು ಕೂಡ ಒಂದು 8 ಲೆಕ್ಕಕ್ಕೆ ಶರೀರಕ್ಕೆ ಅದು ಸ್ವೆಲ್ಲಿಂಗ್ ಬರುತ್ತೆ. ಅದು ಸ್ವಲ್ಪ ದಿವಸ ಕಳೆದ ಮೇಲೆ ಸ್ವೆಲ್ಲಿಂಗ್ ಇಳಿದೋಗುತ್ತೆ. 2 ತಿಂಗಳು 3 ತಿಂಗಳು ಇರ್ಬೋದು, ಕೆಲವರಿಗೆ 6 ತಿಂಗಳ ತನಕ ಇರ್ಬೋದು. ಯೂಶುವಲ್ ಆಗಿ 6 ರಿಂದ 7 ತಿಂಗಳೊಳಗಡೆ 90 ಭಾಗ ಜನ ತಿಟ್ಕೊಳ್ಳೋಣ ನಾರ್ಮಲ್ಸಿಗೆ ಬಂದಿರ್ತಾರೆ, ಅವ್ರಿಗೆ ಬೇರೆ ಪ್ರಾಬ್ಲಮ್ ಇರಲ್ಲ. ಇನ್ನು ಅವರು ಏನೇನು ಫುಡ್ ಅಲ್ಲಿ ಇಂಪಾರ್ಟೆನ್ಸ್ ತಗೋಬೇಕು ಅನ್ನೋದಾದ್ರೆ ಅವರು ಪ್ರೋಟೀನ್ ಅಂಶಕ್ಕೆ ಮತ್ತೆ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು. ಪ್ರೋಟೀನ್ ಈಸ್ ಬಾಡಿ ಬಿಲ್ಡಿಂಗ್ ಅಂಡ್ ಹೀಲಿಂಗ್ ಪ್ರೋಸೆಸ್ಗೆ ಹೆಲ್ಪ್ ಮಾಡುತ್ತೆ. ಫ್ಯಾಟ್ಸ್ ಕಡಿಮೆ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರಬೇಕು. ಕಾರ್ಬೋಹೈಡ್ರೇಟ್ಸ್ ಅಂತಂದ್ರೆ ಅಕ್ಕಿ, ಗೋಧಿ, ರಾಗಿ, ಜೋಳ ಈ ತರಕ್ಕೆ ಸಂಬಂಧಪಟ್ಟಿರುವಂತ ಆಹಾರಗಳು, ಅದನ್ನ ಸ್ವಲ್ಪ ಕಡಿಮೆ ತಗೋಬೇಕು. ನಾರಿನಂಶ, ಸೊಪ್ಪು ಗಿಪ್ಪು ಎಲ್ಲ ತುಂಬಾ ಜಾಸ್ತಿ ತಗೋಬೇಕು. ಸ್ಪೆಷಲಿ ಎಲ್ಡರ್ಲಿ ಅಂದ್ರೆ 60 ವರ್ಷದ ಮೇಲಿನವರು ಸೊಪ್ಪಿನ ತರಕಾರಿಗಳು ಜಾಸ್ತಿ ಬೇಕು, ನಾರಿನಂಶ ಶರೀರದಲ್ಲಿ ಇರಲೇಬೇಕು. ಇನ್ನು ನೋವು ಪರಿಹಾರಕ್ಕೆ ಸಾಕಷ್ಟು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಹೆಲ್ಪ್ ಆಗುತ್ತೆ. ಎಲ್ಲ ಟೈಪ್ ಆಫ್ ಫ್ರೂಟ್ಸ್ ತಿನ್ಬೋದು, ಡಯಾಬಿಟಿಸ್ನವರಿಗೆ ರಿಸ್ಟ್ರಿಕ್ಟ್ ಮಾಡಿರುವಂತ ಫುಡ್ ಬಿಟ್ಟು. ಯಾಕೆ ನಾನು ಹತ್ರ ಹೇಳ್ತಿದ್ದೀನಿ ಅಂತಂದ್ರೆ, ಹಲಸಿನ ತಿನ್ನ ಕೇಳಿದರೆ ಡಾಕ್ಟ್ರು, ನಾನೊಂದು ಇಡೀ ಅರ್ಧ ಹಲಸಿನ ತಿಂದ್ಬಿಡ್ತೀನಿ ಅಂದ್ಬಿಟ್ರೆ ಶುಗರ್ ಜಾಸ್ತಿ ಆದ ತಕ್ಷಣ ಬಂದು ಆಮೇಲೆ ಬೈಕೊಳ್ಳೋದು, ಈ ಡಾಕ್ಟರ್ ಯಾರಪ್ಪ ಹೇಳಿದವರು ಅಂತ. ದಯವಿಟ್ಟು ಹಣ್ಣುಗಳನ್ನ ತಿನ್ಬೋದು, ಅದರ ಮಿತಿಯಲ್ಲಿ ತಿನ್ನಿ, ಮಿತಿ ಮೀರಬೇಡಿ, ತೊಂದರೆ ಆಗುತ್ತೆ. ಇನ್ನು ಮಂಡಿ ಸೌದೋಗಿರೋದ್ರೆ ಬದಲಾಯಿಸಿದ್ದಾರೆ, ಸರ್ಜರಿ ಮಾಡಿದ್ದಾರೆ, ಓಡಾಡ್ಬೋದು, ಕೂತ್ಕೋಬೋದಾ, ನಿಂತ್ಕೋಬೋದಾ, ನೆಲದಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ, ಚೇರಲ್ಲಿ ಕೂತ್ಕೋಬಹುದು, ಓಡಾಡ್ಬೋದು, ಎಲ್ಲ ಮಾಡ್ಬೋದು. ಆಮೇಲೆ ಮೊದಲಿನ ತರ ನಾನು ರನ್ನಿಂಗ್ ರೇಸ್ಗೆ ಹೋಗ್ಬೋದಾ ಅಂದ್ರೆ ದಯವಿಟ್ಟು ಇಲ್ಲ, ಆ ಲೆವೆಲ್ಗೆ ನೀವು ಹೋಗಕ್ ಆಗಲ್ಲ. ಅಂಡ್ ಮೋರೋವರ್ ನೀವು ಬರುವಾಗಲೇ 60 ವರ್ಷ ಕಳೆದಿರುತ್ತೆ, 60 ವರ್ಷದ ಮೇಲಿನವ್ರಿಗೆ ಇಂಥ ಸರ್ಜರಿಗಳು ಸಜೆಸ್ಟ್ ಮಾಡಿರ್ತೀವಿ. ಹಾಗಾಗಿ ನಿಮ್ಮ ಓಡಾಟ ತೀರಾ ಏನು ಇರೋದಿಲ್ಲ.
ಏನು ಮ್ಯಾರಥಾನ್ ಗಿರಥಾನ್ ಓಡೋರಲ್ಲ. ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮನೆ ಸುತ್ತಮುತ್ತ ಓಡಾಡೋದಕ್ಕೆ, ಗಾಡಿ ಗಿಡಿ ಓಡಿಸೋದಕ್ಕೆ, ಬೈಕ್ ಓಡಿಸೋದಕ್ಕೆ, ಕಾರ್ ಓಡಿಸೋದಕ್ಕೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಸಾಕಷ್ಟು ನೀರಿನ ಅಂಶಗಳು ತಗೋಬೇಕು. ಅದು ನಿಮ್ಮ ಶರೀರಕ್ಕೆ ಹೈಡ್ರೇಷನ್ ತುಂಬಾ ಮುಖ್ಯವಾಗಿರುತ್ತೆ. ಇನ್ನು ಇನ್ನೇನು ಕೇರ್ ತಗೋಬೇಕು ಸರ್ಜರಿ ಆದ್ಮೇಲೆ ಅನ್ನೋದಾದ್ರೆ, ಸರ್ಜರಿ ಆದ್ಮೇಲೆ ರೊಟೀನ್ ಕೇರ್, ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗದೆ ಇದ್ದ ಹಾಗೆ ನೋಡ್ಕೊಳ್ಳುವಂಥದ್ದು. ನೀವು ಡಯಾಬಿಟಿಸ್ ಆಗಿದ್ರೆ ದಯವಿಟ್ಟು ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಇನ್ಫೆಕ್ಷನ್ ಆಗೋದಿಲ್ಲ. ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗಲಿಲ್ಲ, ಶರೀರ ಕಂಟ್ರೋಲಲ್ಲಿ ಇದೆ, ಇದೇನು ಆಗಲ್ಲ ಅಂತಂದ್ರೆ ನಿಮ್ಗೆ ಹೇಳ್ಕೊಳ್ಳೋಂಥ ಕಾಯಿಲೆಗಳೇನು ಮತ್ತೆ ಬರಲ್ಲ. ಆ ನೀ ಜಾಯಿಂಟಿಗೆ ಸಂಬಂಧಪಟ್ಟಿದ್ದು ಮತ್ತೆ ಕೇಳಬೇಡಿ, ಬೇರೆ ಜಾಯಿಂಟಲ್ಲಿ ಬರಲ್ಲ ಅಂತ ಬರಬಹುದು, ಗೊತ್ತಿಲ್ಲ. ಇನ್ನು ಹಣ್ಣುಗಳು, ವೈಟಮಿನ್ ಸಿ ತುಂಬಾ ರಿಚ್ ಇರುವಂತ ಲಿಂಬೆ ಹಣ್ಣು, ಕಿತ್ಲೆ ಹಣ್ಣು, ದ್ರಾಕ್ಷಿ ಇವೆಲ್ಲ ತಗೊಬಹುದು. ಆಮೇಲೆ ಊಟದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಗಿರಿಶಿಣ ಯೂಸ್ ಮಾಡ್ಕೊಬಹುದು. ಮತ್ತೆ ಗಟ್ ರೀಸೆಟ್ ಅಂತ ಹೇಳ್ತೀನಿ. ಯೂಶುವಲ್ ಆಗಿ ಏನಂತಂದ್ರೆ ಈಗ ಕರಳುಗಳನ್ನ ಮನುಷ್ಯನ 2ನೇ ಬ್ರೈನ್ ಅಂತ ಕೂಡ ಕರಿತೀವಿ. ಗಟ್ ರೀಸೆಟ್ ಅಂತ ಕೂಡ ಮಾಡ್ತೀವಿ ಈಗಿನ ಕಾಲದಲ್ಲಿ. ಇವೆಲ್ಲ ಗೊತ್ತಿರಲಿಲ್ಲ. ರೀಸೆಂಟ್ ಆಗಿ ಲಾಸ್ಟ್ ಒಂದು 4-5 ಇಯರ್ಸ್ ಇಂದ ಗಟ್ ರೀಸೆಟ್ ಬಗ್ಗೆ ತುಂಬಾ ಮಾತಾಡ್ತಾ ಇದೀವಿ. ಅದರಲ್ಲಿ ಪ್ರಿಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಅಂತೆಲ್ಲ ಹೇಳ್ತೀವಿ. ತುಂಬಾ ಸಿಂಪಲ್. ಹಳೆ ಕಾಲದಲ್ಲಿ ಮೊದಲೇ ಹೇಳಿದ್ರು, ಊಟ ಮಾಡಿದ್ರೆ ಕೊನೆಯಲ್ಲಿ ಮೊಸರನ್ನ ತಿನ್ನಿ ಅಂತ. ಅದನ್ನೇ ಇವಾಗ ಹೇಳ್ತಾ ಇದೀವಿ ತಿರ್ಗಾ. ಇನ್ನು ಪಾಲಕು, ಕ್ಯಾರೆಟು, ಬೀಟ್ರೂಟ್ಗಳು ಇಂಥವೆಲ್ಲ ತಗೊಬೇಕು. ಸಣ್ಣ ಸಣ್ಣ ತರಕಾರಿಗಳು ಅಂದ್ರೆ ಶುಂಠಿ ಅಥವಾ ನಿಮ್ಮ ಇದು ಬೆಳ್ಳುಳ್ಳಿ ಇವೆಲ್ಲನೂ ಹೆಲ್ಪ್ ಆಗುತ್ತೆ. ಸೀಡ್ಸ್ಗಳು ಸಾಕಷ್ಟು ಹೆಲ್ಪ್ ಆಗುತ್ತೆ. ಬಾದಾಮಿ ಹೆಲ್ಪ್ ಆಗುತ್ತೆ. ಇವೆಲ್ಲ ಲಿಮಿಟೆಡ್ ಅಲ್ಲಿ ಏನ್ ಬೇಕಾದ್ರೂ ತಗೊಳ್ಳಿ. ಪಪ್ಪಾಯಿ ವೈಟಮಿನ್ ಎ ರಿಚ್ ಇರುತ್ತೆ. ಇಂಥವೆಲ್ಲ ತಗೊಳ್ಳಿ, ಶರೀರಕ್ಕೆ ಒಳ್ಳೆಯದು. ಇನ್ನೇನು, ಐ ಥಿಂಕ್ ನಾನು ಸಾಕಷ್ಟು ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಇನ್ನೇನಾರು ಇದೆಯಾ? ಡ್ರೈ ಫ್ರೂಟ್ ತಗೊಂಬರ ಸರ್? ಮೇಡಮ್, ಡ್ರೈ ಫ್ರೂಟ್ ಅಲ್ಲಿ ನೀವು ಯಾವ್ದು ಡ್ರೈ ಫ್ರೂಟ್ ಅಂತ ಕರಿತೀರಾ? ನನಗೆ ಅದನ್ನ ಸ್ವಲ್ಪ ಕ್ಯಾಟಗರೈಸ್ ಬೇಕು, ಯಾಕಂದ್ರೆ ಬಹಳ ಕನ್ಫ್ಯೂಷನ್ ಇದೆ ಜನಗಳಿಗೆ. ಬಾದಾಮಿ, ಖರ್ಜೂರ, ದ್ರಾಕ್ಷಿ, ಬಾದಾಮಿ ಖರ್ಜೂರ, ಅಂಜೂರ. ಬಾದಾಮಿ ಬಂದು ಫ್ರೂಟ್ಸ್ ಅಲ್ಲಿ ಬರಲ್ಲ, ಅದು ಸೀಡ್ಸ್ ಅಲ್ಲಿ ಬರುತ್ತೆ. ಫ್ರೂಟ್ಸ್ ಅಲ್ಲಿ ಬರಲ್ಲ, ಅದು ಸೀಡ್ಸ್ ಅಲ್ಲಿ ಬರುತ್ತೆ ಬಾದಾಮಿ. ಖರ್ಜೂರ, ಅಂಜೂರ, ಮತ್ತೆ ಇದು ದ್ರಾಕ್ಷಿ ಇವೆಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ ಬರುತ್ತೆ. ಹೌದು, ಡ್ರೈ ಫ್ರೂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಹಸಿದಾಗ್ಲೇ ತಿನ್ನಿ, ಒಳ್ಳೇದು. ಡ್ರೈ ಮಾಡಿದಾಗ ಅದ್ರ ನೀರಿನಂಶ ಅಷ್ಟೇ ಹೊರಗೆ ಹೋಗಿರುತ್ತೆ, ಶುಗರ್ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, 4ರಿಂದ 5 ತಗೊಳ್ಳಿ ಅಂತೀವಿ. ಅದೇ ಫುಲ್ ದ್ರಾಕ್ಷಿ ಆದ್ರೆ ಒಂದು 50 ಗ್ರಾಮ್ ತನಕ ತಗೋಬಹುದು ನೀವು. ಬಾದಾಮಿ ತಗೊಂಡ ಸರ್? ತಗೋಬಹುದು, 4-5 ತಗೋಬಹುದು. ಒಂದ್ ದಿವ್ಸಕ್ಕೆ 4-5. ಗೋಡಂಬಿಗೆ ಕೂಡ ತಗೋಬಹುದು, ಒಂದು 4-5. ಎಲ್ಲ ಒಟ್ಟು ಸೇರಿಸಿ ಒಂದು 10-15 ಗ್ರಾಮ್ಗಿಂತ ಜಾಸ್ತಿ ಬೇಡ. 15-20 ಗ್ರಾಮ್ ಒಂದಿನಕ್ಕೆ. ಈವ್ನಿಂಗ್ ಸ್ನಾಕ್ಸ್ ಬೇಕಾದ್ರೆ ಅದನ್ನ ತಗೊಬಹುದು, ಚಾದ ಜೊತೆಗೆ. ಟಾಟಾ, ನಮಸ್ತೆ. ಇಲ್ಲ ಜ್ಯೂಸ್ ಮಾಡ್ಲಾ? ರಮಾಮಣಿ, ಜ್ಯೂಸ್ ಬೇಡ? ಜ್ಯೂಸ್ ಮಾಡಿ, ಬಟ್ ಇಲ್ಲಿ ಕಳಿಸ್ಕೊಡಿ, ನಾವು ಕುಡಿಯಕ್ಕೆ ರೆಡಿ. ದಯವಿಟ್ಟು ಸಾರಿ ನಾನು ಪ್ರಶ್ನೆ ಕೇಳೋಡಿದ್ದೆ, ಸಾರಿ, ದಯವಿಟ್ಟು ಕ್ಷಮಿಸಿ ಸರ್. ಇದು ಇವಾಗ ಏನದು ವಿಟಮಿನ್ ಡಿ ತುಂಬಾ ಮಾತಾಡ್ತಾ ಇದ್ದಾರೆ, ಮತ್ತೆ ಕ್ಯಾಲ್ಸಿಯಂದು ತುಂಬಾ ಮಾತಾಡ್ತಾ ಇದ್ದಾರೆ. ಬಿಸಿಲಲ್ಲಿ ಕುತ್ಕೊಂಡ್ರೆ ಬರುತ್ತಲ್ಲ ವಿಟಮಿನ್ ಡಿ, ಅದು ಸಾಕಾಗಲ್ವಾ? ಮೊದಲನೇ ಪ್ರಶ್ನೆ. ಕ್ಯಾಲ್ಸಿಯಂಗೆ ನಮ್ ತಾಯಿಯವರೆಲ್ಲ ಬೆಳಗ್ಗೆ ಹೊತ್ತು ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಊಟ ಮಾಡೋ ಇದು, ಹಾಗಾಗಿ ಏನದು ಎಲೆ ಅಡಿಕೆ ಹಾಕೊಂಡ್ಬಿಡೋರು ನಮ್ ತಾಯಿ. ಅದ್ರೊಳಗಿರೋ ಬರೋ ಸುಣ್ಣನೇ ಸಾಕಾಗತ್ತೆ ಅನ್ನೋರು. ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ? ನೀವು ಎಲೆ ಅಡಿಕೆ ಹಾಕೋತೀರಾ? ಇಲ್ಲ ಸರ್, ನನಗೆ ಅಭ್ಯಾಸನೇ ಇಲ್ಲ. ಯಾಕೆ ಹಾಕೊಳ್ಳಲ್ಲ? ಮೊದ್ಲಿಂದಾನು ಇಲ್ಲ ಸರ್. ಅದೇನೋ ಮೊದಲನೇ ಸಲ ನಾವು ಸಣ್ಣವರಿದ್ದಾಗ ಹಾಕ್ದಾಗ ಅದೇನೋ ಎದೆ ಒತ್ತುತ್ತೆ ತರ ಆಯ್ತು, ಅವತ್ತೇ ಲಾಸ್ಟ್ ಸರ್. ಬಿಡನು ಹಾಕಲ್ಲ, ಎಲೆ ಅಡಿಕೆನೂ ಹಾಕಲ್ಲ ಸರ್. ಓಕೆ. ಈಗ ಮುಂಚಿನ ಕಾಲದಲ್ಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಸಿಗ್ತಿರ್ಲಿಲ್ಲ. ಕರೆಕ್ಟ್. ಅವಾಗ ಅವರು ಕಾಂಪನ್ಸೇಷನ್ ಎಲ್ಲಿಂದ ಮಾಡಬೇಕು, ಸಪ್ಲಿಮೆಂಟೇಷನ್ ಎಲ್ಲಿಂದ ಕೊಟ್ಕೋಬೇಕು? ಅವ್ರೇನ್ ಮಾಡಿದ್ರು, ಊಟ ಆದ್ಮೇಲೆ ಎಲೆ ಅಡಿಕೆ ಹಾಕ್ರಿ ಅಂದ್ರು. ಅವ್ರು ಸುಣ್ಣ ತಿನ್ರಿ ಅಂತ ಹೇಳಕ್ಕಾಗತ್ತಾ? ಬಾಯಿಗೆ ಡೈರೆಕ್ಟ್ ಆಗಿ ಸುಣ್ಣ ಹಾಕಿದ್ರೆ ನಾಲ್ಗೆ ಸುಟ್ಟೋಗುತ್ತೆ. ಅದನ್ನ ಎಲೆ ಮೇಲೆ ಹಚ್ಕೊಂಡು ತಗೊಳಕ್ ಶುರು ಮಾಡಿದ್ರು. ಅವರು ಸಪ್ಲಿಮೆಂಟ್ ನ ಬೇರೆ ದಾರಿಲಿ ಹುಡ್ಕೊಂಡ್ರು ಅಷ್ಟೇನೆ. ಆದ್ರೆ ಇಲ್ಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡ್ರೆ ಬೇರೆ ಕಾಂಪ್ಲಿಕೇಶನ್ಸ್ ಲೈಕ್ ಕಿಡ್ನಿದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಕಂಪ್ಲೇಂಟ್ ತುಂಬಾ. ಅದೇ ಮಿತ್ತ ನಿಜಾನ ಗೊತ್ತಿಲ್ಲ, ಬಟ್ ಇಟ್ ಈಸ್ ಆಲ್ ದೇರ್. ವೆರಿ ಗುಡ್ ಕ್ವಶನ್ ಮೇಡಮ್.
ಹಾ. ನೀವು ಹಬ್ಬಬ್ಬ ಆದ್ರೆ 250 ಮಿಲಿಗ್ರಾಮ್ಸ್ ಇಂದ ಹಿಡಿದು 250 ಮಿಲಿಗ್ರಾಮ್ಸ್ ಇಂದ ಹಿಡಿದು 500 ಮಿಲಿಗ್ರಾಮ್ಸ್ ತನಕ ಒಂದು ಟ್ಯಾಬ್ಲೆಟ್ ತಗೋಬಹುದು ದಿನಕ್ಕೆ. ಓಕೆ 400 ಇಂಟರ್ನ್ಯಾಷನಲ್ ಯೂನಿಟ್ಸ್ ಬೇಕೇ ಬೇಕು. ಒಟ್ಟಾರೆ ತಗೊಂಡ್ರೆ ನೀವು 500 ಅಲ್ಲಿ 400 ಕೂಡ ಶರೀರಕ್ಕೆ ಹೋಗಲ್ಲ. ಓಕೆ ನೀವು ಹೊಟ್ಟೆ ಹಸಿದಾಗ ಒಂದು ಗ್ಲಾಸ್ ನೀರು ಕುಡ್ದಿದ್ದೀರಿ, ಹ್ಮ್. ಹೊಟ್ಟೆ ತುಂಬ್ತಾ? ತುಂಬಲ್ಲ. ಮತ್ತೆ ಫುಡ್ ನಿಮ್ಮ ಹೋಗ್ಲೇಬೇಕು. ರಿಕ್ವೈರ್ಮೆಂಟ್ ಏನಿದೆ ಅದಕ್ಕಿಂತ ಕಡಿಮೆ ನೀವು ಸಪ್ಲೈ ಮಾಡ್ಬಿಟ್ಟು ಕಿಡ್ನಿ ಸ್ಟೋನ್ ಬರೋಕ್ಕೆ ಹೆಂಗ್ ಸಾಧ್ಯ? ಹಾಗೆ ಯಾಕೆ ಅದನ್ನ ಎಕ್ಸಾಂಪಲ್ ಕೊಟ್ಟೆ ಅಂತಂದ್ರೆ, ನೀವು ಟೊಮೆಟೊ ಹಣ್ಣು ತಿನ್ನಲ್ವಾ? ತುಂಬಾ ರೇರ್ ಸರ್, ರೆಗ್ಯುಲರ್ ಆಗಿ ಬೆಳೆಸಿಲ್ಲ. ಅಲ್ಲ ಆದ್ರೂ ಹಾ. ಟೊಮೆಟೊ ತಿಂತೀರಿ, ತಿಂತೀವಿ. ಹಾ ಟೊಮೆಟೊಲ್ಲಿ ಕ್ಯಾಲ್ಸಿಯಂ ಇದೆಯಲ್ಲ, ಹೆಂಗ್ ತಿಂತಿದ್ದೀರಿ ಮತ್ತೆ? ಹಾ, ಅಂದ್ರೆ ಹಂಗಾರೆ ನಾನು ಇನ್ಮೇಲೆ ತಿನ್ನೋದೇ ಇಲ್ಲ ಅಂತ ಇಮಿಡಿಯೇಟ್ ಡಿಸಿಷನ್. ಹಾಗಲ್ಲ ಸರ್, ಕ್ಯಾಲ್ಸಿಯಂ ಇಸ್ ನಾಟ್ ಅ ಇಶ್ಯೂ. ಓಕೆ, ಟೊಮೆಟೊ ನಮ್ಮಲ್ಲಿ ಮೊದ್ಲಿಂದ ಬಳಕೆ ಇರ್ಲಿಲ್ಲ, ಹಾಗಾಗಿ ನಾವು ಹೆಚ್ಚಿಗೆ ಏನ್ ಬಳಸಲ್ಲ. ಇವಾಗ ಸುಮ್ನೆ ಹಿಂಗ್ ಸಲಾಡ್ ಎಲ್ಲ ಮಾಡ್ದಾಗ ಬೇಕಂದ್ರೆ ಮಾತ್ರ ಹಾಕೋ ಅಭ್ಯಾಸ ಅಷ್ಟೇ ಸರ್. ನಥಿಂಗ್ ಪರ್ಟಿಕ್ಯುಲರ್ ಅಬೌಟ್ ಎನಿಥಿಂಗ್. ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಜನಗಳಿಗೆ ಎಷ್ಟೊಂದು ಜನಕ್ಕೆ ಕಿಡ್ನಿ ಸ್ಟೋನ್ ಬಂದ ಮೇಲೆ ಯೋಚನೆ ಆಗುತ್ತೆ, ನಾನು ಕ್ಯಾಲ್ಸಿಯಂ ತಿಂತಾ ಇದ್ದೀನಿ, ನಾನು ಟೊಮೆಟೊ ತಿಂತಾ ಇದ್ದೀನಿ, ನಾನು ಇದು ತಿಂತಾ ಇದ್ದೀನಿ, ಅದು ತಿಂತಾ ಇದ್ದೀನಿ ಅಂತ ಶುರು ಆಗುತ್ತೆ. ಓಕೆ ನಾನೇನ್ ಹೇಳ್ತಾ ಇದ್ದೀನಿ, ಹ್ಮ್. ಅತಿಯಾದರೆ ಅಮೃತ ಕೂಡ ವಿಷ. ವಿಷಾನೆ, ಸರಿಯೇ. ಹಾಗಾದ ಮೇಲೆ ನೀವು ಸಲಾಡ್ ಅಲ್ಲಿ ಹಬ್ಬಬ್ಬ ಅಂದ್ರೆ ಒಂದು ಟೊಮೆಟೊ ಹಾಕ್ಬಿಟ್ಟು 6 ಜನ ತಿಂದ್ರೆ ಒಬ್ಬರಿಗೆ 3 ರಿಂದ 4 ಗ್ರಾಮ್ ಕೂಡ ಹೋಗಿರಲ್ಲ. ಹೌದು. ಅದ್ರಲ್ಲೆಲ್ಲ ಹಬ್ಬಬ್ಬ ಅಂತಂದ್ರೆ ಒಂದು 10 ಇಂಟರ್ನ್ಯಾಷನಲ್ ಯೂನಿಟ್ ಕೂಡ ಹೋಗಿರಲ್ಲ. ಸರಿಯೇ. ನಮಗೆ 400 ಬೇಕಿರೋದು. ನೀವು 500 mg ಟ್ಯಾಬ್ಲೆಟ್ ತಗೊಂಡ್ರೆ ಹೋಗೋದು 250 ರಿಂದ 300. ಡಿಫಿಷಿಯನ್ಸಿ ಇದೆ, ಸಪ್ಲೈನೇ ಇಲ್ಲ ನಿಮ್ಮ ಹತ್ರ. ಇದನ್ನ ನೀನು ಬರ್ದೇ ಇರ್ಬೇಕಾಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಚಿಕ್ಕ ವಯಸ್ಸಲ್ಲೇನೆ ಮಕ್ಳಿಗೆ ಕ್ಯಾಲ್ಸಿಯಂ ಕೊಡ್ಲಾ ಅಂತ ಕೇಳ್ತೀರಿ, ಕ್ಯಾಲ್ಸಿಯಂ ಸ್ಯಾಂಡೋಸ್ ಡಬ್ಬ ತಂದಿಡ್ತೀರಿ, ಇಟ್ಟಿಲ್ವಾ ನೀವು ಮಕ್ಳಿಗೆ? ಈಗ ಯಾಕೆ ನಾವು ತಿನ್ನಲ್ಲ ಅಂದ್ರೆ, ಮೇಂಟೆನೆನ್ಸ್ಗೆ ನೀವು ಇವಾಗ್ಲೂ ತಿನ್ಬೇಕು. ಓಕೆ, ಸರಿ. ನಾನು ಸ್ವಲ್ಪ ಬೇರೆ ಡಿಫ್ರೆಂಟ್ ಅಪ್ರೋಚ್ ತಗೊಂಡಿದ್ದೀನಿ, ನಿಮ್ ಕ್ವಶನ್ ಆನ್ಸರ್ ಮಾಡಿದೀನಿ ಅನ್ಕೋತೀನಿ. ಖಂಡಿತ ಸರ್. ಬಿಸಿಲಿಂದು ಸರ್ ಅದೇ ವಿಟಮಿನ್ ಡಿ. ಬಿಸಿಲಲ್ಲಿ ನೀವು ಎಷ್ಟೊತ್ತೊರಗಿರ್ತೀರಿ? ರೈತರ ತರ ಬಿಸಿಲಲ್ಲಿ ಕೆಲಸ ಮಾಡುವಂತ ಅಭ್ಯಾಸ ನಿಮಗಿದೆಯಾ? ರೈತರ ತರಹ ಅದಿಲ್ಲ ಸರ್, ಆಚೆ ಕಡೆ ಇರೋದಂತೂ ನಿಜ ಅಲ್ಲ. ಇಲ್ಲ, ಹ್ಮ್. ನಾವು ಹೊರಗಡೆ ಹೋಗೋದಾದ್ರೆ ಫುಲ್ ಸ್ಲೀವ್, ನನ್ನ ಗಂಡಸರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಫುಲ್ ಸ್ಲೀವ್ಸ್ ಪ್ಯಾಂಟ್ ಹಾಕೊಂಡು ನಾವು ಗಾಡಿಲಿ ಹೋಗ್ತೀವಿ ಬರ್ತೀವಿ. ನಾನು ಬಿಸಿಲಲ್ಲಿ ಹೋಗಿದ್ದೆ. ಕರೆಕ್ಟ್. ಚಾನ್ಸಸ್ ಆರ್ ವೆರಿ ಲೆಸ್. ನಿಮ್ಮ ಮುಂಗೈ ಆದ್ರೆ ಒಂಚೂರು ಬಿಸಿಲಿಗೆ ಎಕ್ಸ್ಪೋಸ್ ಆಗಿದ್ರೆ, ಅದು ಬಿಟ್ರೆ ಇನ್ನೆಲ್ಲೂ ಎಕ್ಸ್ಪೋಸ್ ಆಗೇ ಇರೋದಿಲ್ಲ. ಹೌದಾ? ಇನ್ನು ನೀವುಗಳು ಲೇಡೀಸ್ ಏನಪ್ಪಾ ಬ್ಲೌಸ್ ಹಾಕೊಂಡಿರ್ತೀವಿ ಅಥವಾ ಚೂಡಿದಾರ್ ಹಾಕೊಂಡಿರ್ತೀವಿ ಅಂದ್ರೆ ಅದನ್ನು ಮುಕ್ಕಾಲ್ ಕೈಗಳಿಗೆ ಹಾಕಕ್ ಶುರು ಮಾಡಿದೀರಿ. ವೆರಿ ರೇರ್. ಸ್ಲೀವ್ಲೆಸ್ನವ್ರು ತುಂಬಾ ಕಡಿಮೆ ಜನ ನಮ್ಮಲ್ಲಿರೋದು. ಅವ್ರನ್ನ ಬಿಟ್ಟು ಎಕ್ಸಾಂಪಲ್ ತಗೋತಾ ಇದ್ದೀನಿ. ನಿಮ್ಮ ಎಕ್ಸ್ಪೋಜರ್ ಓನ್ಲಿ ಮುಂಗೈ ಮಾತ್ರನೇ. ಅದು ನೀವು ಹೋಗ್ತೀರಿ ಬರ್ತೀರಿ, ನಿಂತ್ಕೊಂಡು ಕೆಲಸ ಮಾಡ್ತೀರಿ. ಶರೀರದ ಅಂದ್ರೆ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ನಿಮ್ಮ ಸ್ಕಿನ್ ಮೇಲೆ ಬೀಳ್ತಾ ಇಲ್ಲ. ಹೌದಾ? ಸೊ ಅಬ್ಸಾರ್ಪ್ಷನ್ ಕಡಿಮೆ. ಇನ್ನು ಅಬ್ಸಾರ್ಪ್ಷನ್ ಆದ ನಂತರ ಅದು ಕನ್ವರ್ಟ್ ಆಗ್ಬೇಕು ವೈಟಮಿನ್ ಡಿಗೆ. ಅದಕ್ಕೆ ಸಾಕಷ್ಟು ವೈಟಮಿನ್ ಸಿ ಸಪ್ಲೈ ಕೊಡ್ಬೇಕು ನೀವು. ಗಟ್ಟಲ್ಲಿ ಅದನ್ನ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುವಂತ ಕೆಪಾಸಿಟಿ, ವೈಟಮಿನ್ ಸಿ ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಕರಳುಗಳಿಗೆ ಇರಬೇಕು. ಕರೆಕ್ಟ್. ಇವೆಲ್ಲಾ ರೆಕ್ಟಿಫೈ ಆದ್ರೆ ಕ್ಯಾಲ್ಸಿಯಂ ತಗೊಳ್ಳೋದು. ಹಂಗೆ ಅದೇ ಈ ನನ್ನ ಹತ್ರ ಆಗ್ಲೇ ಯಾರೋ ಐ ಥಿಂಕ್ ರೆಡ್ಡಿ ಸರ್ ಅಲ್ಲ ಯಾರೋ ಒಬ್ರು ಕೇಳಿದ್ರು ನನಗೆ ರಿವರ್ಸಲ್ ಪ್ರೋಗ್ರಾಮ್ ಬಗ್ಗೆ ಮಾತಾಡಿ ಅಂತ. ಈಗ ಇಲ್ಲಿ ಮಾತಾಡ್ತಿದ್ದೀನಿ. ಈಗ ಯಾಕೆ ರಿವರ್ಸಲ್ ಬಗ್ಗೆ ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ, ಇದು ಎಲ್ಲದಕ್ಕೂ ರಿವರ್ಸಲ್ ಹೆಲ್ಪ್ ಆಗುತ್ತೆ. 1 hour ಇಂದ ಮಾತಾಡ್ತಿರೋ ಎಲ್ಲಾ ಕಾರಣಗಳಿಗೆ ರಿವರ್ಸಲ್ ಹೆಲ್ಪ್ ಆಗುತ್ತೆ. ರಿವರ್ಸಲ್ ಅಂದ್ರೆ ಏನು? ನಿಮ್ಮ ಡಯಾಬಿಟಿಸ್ ಎಷ್ಟು ಡ್ಯಾಮೇಜ್ ಮಾಡಿದೆಯೋ ಅದರಲ್ಲಿ ಆದಷ್ಟು ಕಡಿಮೆ ಮಾಡಿಸೋದಕ್ಕೆ ಪ್ರಯತ್ನ ಪಡೋಣ. ಅದನ್ನ ಮಾಡಬೇಕಾದ್ರೆ ನಾನು ಕೆಲವು ಡಯಟ್ ಹೇಳ್ತೀನಿ, ಕೆಲವು ಎಕ್ಸರ್ಸೈಸ್ ಹೇಳ್ತೀನಿ, ಕೆಲವು ಆಕ್ಟಿವಿಟೀಸ್ ಹೇಳ್ತೀನಿ. ಇವೆಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದ್ರೆ 6 ತಿಂಗಳಿಂದ 1 ವರ್ಷದಲ್ಲಿ ನಿಮ್ಮ ಶರೀರ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಇನ್ನು ಆಹಾರದಲ್ಲಿ ನಾನು ಆಗ್ಲೇ ಹೇಳಿದೆ, ಕರಳು ಬಂದು ಸೆಕೆಂಡ್ ಬ್ರೈನ್ ಆಫ್ ದಿ ಬಾಡಿ ಅಂತ.
ಸೆಕೆಂಡ್ ಬ್ರೈನ್ ಅಂತಂದ್ರೆ ಆ ಬ್ರೈನ್ ಸರಿಯಾಗಿದ್ರೆ ತಾನೇ ಅಬ್ಸಾರ್ಪ್ಷನ್ ಸರಿಯಾಗಿ ಆಗೋದು. ಹಾಗಾಗಿ ದೊಡ್ಡ ಕರಳಲ್ಲಿ ಚಿಕ್ಕ ಕರಳಲ್ಲಿ ಎಲ್ಲ ನಿಮಗೆ ಅಬ್ಸಾರ್ಪ್ಷನ್ ಆಗಬೇಕು ಅಂತಿದ್ರೆ ಅಲ್ಲಿ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಮೈಕ್ರೋಬಯಾಮ್ಸ್ ಅಂತ ಕರಿತೀವಿ. ಶರೀರದಲ್ಲಿ 85% ಗುಡ್ ಮೈಕ್ರೋಬಯಾಮ್ಸ್, 15% ಬ್ಯಾಡ್ ಮೈಕ್ರೋಬಯಾಮ್ಸ್ ಇದ್ರೆ ಬ್ಯಾಲೆನ್ಸ್ ಆಗುತ್ತೆ. ಈ ಮೈಕ್ರೋಬಯಾಮ್ಸ್ ಬಗ್ಗೆ ಮೈಂಟೈನ್ ಮಾಡ್ಬೇಕಂತಂದ್ರೆ ನೀವು ಸಾಕಷ್ಟು ಫೈಬರ್ ಕಂಟೆಂಟ್ ಇರುವಂತ ಆಹಾರಗಳನ್ನ ತಗೋಬೇಕಾಗತ್ತೆ. ನಮ್ಮ ಬರ್ಗರ್ ಅಲ್ಲಿ ಯಾವ ಫೈಬರ್ ಇದೆ ಮೇಡಮ್ ಅವರ? ಖಂಡಿತ ಇಲ್ಲ ಸರ್. ಅದ್ರೊಳಗೆಲ್ಲ ಏನದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಏನ್ ಮಾತಾಡ್ತೀವಿ ಅದೇ ಜಾಸ್ತಿ ಬರ್ತಾ ಇರೋದು. ಹೌದು, ಆಲ್ ದೋಸ್ ಆಯಿಲ್ ಎವ್ರಿಥಿಂಗ್. ಹೌದು. ನೆಕ್ಸ್ಟ್ ಬಂದು ನಾವು ಇದು ತಗೋತೀವಿ, ಏನು ಪಿಜ್ಜಾ, ಅದರಲ್ಲೂ ಇಲ್ಲ. ಬೆಳಿಗ್ಗೆ ಅರ್ಜೆಂಟ್ ನಾನು ಹೋಗ್ಬೇಕಾದ್ರೆ ಟೋಸ್ಟ್ ತಿನ್ಕೊಂಡು ಹೋಗ್ತೀನಿ, ಬ್ರೆಡ್ ಬಟರ್ ಜಾಮ್. ನಾವೇನಾದ್ರು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಇದೇ ನನ್ನ ಮುಖ್ಯ ಏನೋ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ಬೇಕಾದ್ರೆ ಇದೇ ನನ್ನ ಬ್ರೆಡ್ ಬಟರ್ ಜಾಮ್ ಅಂತ ಹೇಳ್ತೀವಿ. ಬ್ರೆಡ್ ಅಲ್ಲೂ ಫೈಬರ್ ಇಲ್ಲ, ಬಟರ್ ಅಲ್ಲೂ ಫೈಬರ್ ಇಲ್ಲ, ಜಾಮ್ ಅಲ್ಲೂ ಫೈಬರ್ ಇಲ್ಲ. ಸೊ ಫೈಬರ್ ರಿಚ್ ಡಯಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಿದ್ರೇನೆ ಶರೀರದಲ್ಲಿ ಜೀರ್ಣಕ್ರಿಯೆಗಳು ಚೆನ್ನಾಗಾಗುತ್ತೆ, ಅದಿದ್ರೇನೆ ಶರೀರದಲ್ಲಿ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಹಾಗಾಗಿ ಫೈಬರ್ ಕಂಟೆಂಟ್ ಇರುವಂತ ಆಹಾರ ತಗೋಬೇಕಾಗುತ್ತೆ. ಯಾವುದು? ಸೊಪ್ಪು, ಬೀನ್ಸು, ಕ್ಯಾರೆಟ್, ಮೂಲಂಗಿ, ಬೀಟ್ರೂಟು, ಎಲ್ಲ ತರಕಾರಿಗಳು. ಓಕೆ, ನೆಕ್ಸ್ಟ್. ಖರ್ಜೂರ ಆಗುತ್ತೆ ಸರ್. ಯಾಕೆ ಮೇಡಮ್ ಖರ್ಜೂರದ ಮೇಲೆ ಇಷ್ಟೊಂದು ಜೋರಾಗಿ ನಾರಿನಾಂಶ ಇರುತ್ತೆ, ಖರ್ಜೂರ ಉಪಯೋಗಿಸಬಹುದು ಅಂತ. ಇಲ್ಲ ಮ್ಯಾಮ್, ಖರ್ಜೂರ ಉಪಯೋಗಿಸಬಹುದು, ಅದು ಲಯನ್ ಕಂಟೆಂಟ್ ಕೂಡ ಇರುತ್ತೆ. ಖರ್ಜೂರ ಉಪಯೋಗಿಸೋದು ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಯೂಶುವಲಿ ಅದು ಮಿಡ್ಲ್ ಈಸ್ಟ್ ಸಂಬಂಧಪಟ್ಟಿರುವಂತಹ ಆಹಾರಗಳು. ನೀವು ತಿನ್ಬೇಡಿ ಅಂತ ನಾನೇನು ಹೇಳಲ್ಲ ನಿಮಗೆ. ನಮ್ಮ ಸೌತ್ ಅಂದ್ರೆ ಸೌತ್ ಏಷ್ಯನ್ ಪೋರ್ಷನ್ ಅಲ್ಲಿ ಇಟ್ ಇಸ್ ನಾಟ್ ಎ ಮೇನ್ ಇಂಗ್ರೀಡಿಯೆಂಟ್ ಆಫ್ ಅವರ್ ಡಯಟ್. ಅವರಿಗೆ ಬೀನ್ಸ್ ಗೀನ್ಸ್ ಎಲ್ಲ ಸಿಗೋದೇ ಕಷ್ಟ, ಇಲ್ಲಿಂದ ಇಂಪೋರ್ಟ್ ಮಾಡಿಸ್ಕೊಬೇಕು ಅವರು. ಆಮೇಲೆ ನೀವು ಒಂದು 2-3 ಖರ್ಜೂರ ತಿಂದ್ರೆ ಸಾಕಷ್ಟು ಫೈಬರ್ ಏನ್ ಬರಲ್ಲ, ಖನಿಜಾಂಶಗಳು ಬರ್ತವೆ, ಅಯನ್ ಕಂಟೆಂಟ್ ಬರ್ತವೆ, ಆದರೆ ಡಯಟಿಗೆ ಬೇಕಾಗಿರೋಷ್ಟು ಫೈಬರ್ ಅದರಿಂದ ಬರಲ್ಲ. ಓಕೆ, ಇನ್ನೇನಾರು ಇದೆಯಾ ಸರ್? ಇನ್ನು ಒಂದೇ ಒಂದು ಕ್ವೆಶ್ಚನ್, ಸಾರಿ. ಇದು ಇವಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಎಲ್ಲ ಮಾಡಾದ್ಮೇಲೆ ಆಫ್ಟರ್ 5 years ಮತ್ತೆ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾರಲ್ಲ, ಇದೇ ಅಂದ್ರೆ VMS ಅಲ್ಲೇನೆ ಒಬ್ರು ಮಾತಾಡಿದಾಗ ಅವ್ರು ಹೇಳಿದ್ರು ಕೆಲವು ಚಾನ್ಸಸ್ ಇರ್ತದೆ ಅಂತ. ಎಷ್ಟು ನಿಜ ಅಂತ ನಿಮ್ ಪ್ರಕಾರ? ಈಗ ಒಂದು 10 ವರ್ಷಕ್ಕೆ ಹಿಂದೆ ಮಾಡ್ತಿರೋ ಸರ್ಜರಿಗಳಿಗೂ ಈಗಕ್ಕೂ ವ್ಯತ್ಯಾಸ ಏನಂತಂದ್ರೆ, ಅವಾಗ ಮಾಡಿದಾಗ ಅಷ್ಟು ಆಕ್ಯುರಸಿ ಇರ್ತಾ ಇರಲಿಲ್ಲ. ಈಗ ಮಾಡೋವು ಸಾಕಷ್ಟು ಆಕ್ಯುರಸಿ ಇರ್ತವೆ. ನಾವು ರೋಬೋಟಿಕ್ ಯೂಸ್ ಮಾಡಿದ್ರೆ ಕೂಡ 97-96% ತನಕ ನಾವು ಆಕ್ಯುರಸಿ ಕೊಡ್ತೀವಿ. ವಿತ್ ರೋಬೋಟಿಕ್ ಮಾಡೋದಾದ್ರೆ 98% ತನಕ ಆಕ್ಯುರಸಿ ಕೊಡ್ತೀವಿ. ಅಂದ್ರೆ ನಾನು ಹೇಳ್ತಿರೋದು ನಮ್ಮ ಪ್ರಾಕ್ಟೀಸ್ ಮೇಲೆ. ಇದು ನಮಗೆ ಎಷ್ಟು ದಿವಸ ತನಕ ಹೆಲ್ಪ್ ಆಗ್ತಾ ಇದೆ ಅಂತಂದ್ರೆ, ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಹಾಗೆ 15-16 ವರ್ಷ ತನಕ ಕೇರ್ ತಗೋಬಹುದು. ಕೆಲವು ಇಂಪೋರ್ಟೆಡ್ ಮೆಟೀರಿಯಲ್ ಕೂಡ ಯೂಸ್ ಮಾಡ್ತೀವಿ, ಸೆರಾಮಿಕ್ ವಿತ್ ಗೋಲ್ಡ್ ಪ್ಲೇಟಿಂಗು, ಸೆರಾಮಿಕ್ ವಿತ್ ಪ್ಲಾಟಿನಮ್ ಪ್ಲೇಟಿಂಗ್ ಅಂತೆಲ್ಲ ಬರ್ತವೆ. ಅಂತವೆಲ್ಲ ಆಲ್ಮೋಸ್ಟ್ 20 ವರ್ಷದ ತನಕ ತಡೆಯುತ್ತೆ. ನಮ್ಮ ಪ್ರಕಾರ 60 ವರ್ಷಕ್ಕೆ 65 ವರ್ಷಕ್ಕೆ ಮಾಡಿಸ್ಕೊಂಡ್ರೆ ಅವ್ರು 85 ತನಕ ಆರಾಮಾಗಿರ್ಬೋದು. ಸೆಕೆಂಡ್ ಸರ್ಜರಿ ಬೇಕಾಗಿ ಬರಲ್ಲ. ಆದರೆ ಆಸ್ಟಿಯೋಪೊರೋಟಿಕ್ ಆಗಿದ್ರೆ ಅದು ಬೇಗ ಸವಿಯೋದು, ಬೇಗ ಒಡೆದೋಗೋ ಚಾನ್ಸಸ್ ಇರ್ತವೆ. ಇಂಪ್ಲಾಂಟ್ ಒಡೆದೋಗಲ್ಲ, ಸೈಡಲ್ಲಿರೋ ಮೂಳೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವ್ರ ಶರೀರಕ್ಕೆ ಆಸ್ಟಿಯೋಪೊರೋಟಿಕ್ ಆಗಿರುತ್ತೆ, ಸಾಕಷ್ಟು ಮಿನರಲ್ಸ್ ಇರೋದಿಲ್ಲ ಶರೀರದಲ್ಲಿ. ತುಂಬಾ ಸಾಕಷ್ಟು ಮಾಹಿತಿ ಕೊಟ್ರಿ ಸರ್. ಒಂದೇ ಒಂದು ಕೊರಗೆ ಏನಪ್ಪಾ ಅಂದ್ರೆ, ನಿಮ್ ತರ ಆರ್ಥೋಪೆಡಿಕ್ ಡಾಕ್ಟರ್ಸ್ ನಮ್ಮ ಬೆಂಗಳೂರಲ್ಲಿ ತುಂಬಾ ಕಮ್ಮಿ ಅಂತ. ಯಾಕೆಂದ್ರೆ ಇರೋರೆಲ್ಲಾರ ಪಕ್ಕದಲ್ಲೂ ಒಂದು ಎಕ್ಸ್ರೇ ಯೂನಿಟ್ ಇರುತ್ತೆ, ಅಂಡ್ ಎವ್ರಿ ಪ್ರಾಬ್ಲಮ್ ಯು ಗೋ ದೇ ವಿಲ್ ಟೇಕ್ ಎಕ್ಸ್ರೇ ಫಸ್ಟ್. ಸೊ ಬಟ್ ನೀವು ತುಂಬಾನೇ ಮಾಹಿತಿ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು ಸರ್. ಆಮೇಲೆ ನಿಮ್ಮ ಇನ್ಫಾರ್ಮೇಶನ್ಗೆ, ನಾನು ಆರ್ಥೋಪೆಡಿಷನ್ ಅಲ್ಲ. But you gave so many info about orthopedics. ಮೆಡಿಸಿನ್ ಡಿಪಾರ್ಟ್ಮೆಂಟ್ ನಮ್ದು, ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ನಾನು. ಆದರೆ ಇರುವಂತಹದ್ದು ಆರ್ಥೋಪೆಡಿಕ್ ಹಾಸ್ಪಿಟಲ್ ಅಲ್ಲಿ. ತುಂಬಾ ಜ್ಞಾನ, ತುಂಬಾ ತಿಳ್ಕೊಂಡಿದ್ದೀರಾ ಸರ್. ಆದ್ರೆ ನಾನು ಹೇಳೋದೇನಂದ್ರೆ, ಬರೀ ಓದಿರೋದಲ್ಲ, ತಿಳ್ಕೊಂಡಿದ್ದೀರಾ ಸರ್. ದರ್ ಇಸ್ ಎ ಬಿಗ್ ಡಿಫ್ರೆನ್ಸ್. ಅಂಡ್ ತುಂಬಾ ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇದು ಯಾವ ಪ್ಲೇಟ್ ಒಳ್ಳೇದು ಸರ್ ಮೂಳೆ ಸವೆತಾಗೆ? ಯಾವ ಇದು ಮಂಡಿ ಸವೆತ ಬರುತ್ತಲ್ಲ, ಅದಕ್ಕೆ ಯಾವ್ದು ಹಾಕ್ಬೋದು? ಟೈಪ್ಸ್ ಬೇರೆ ಬೇರೆ ಇದೆ ಅಲ್ವಾ? ಅದು ಮೇಡಮ್ ನಾವು ನಿಮ್ಮ ಶರೀರಕ್ಕೆ ಫಿಟ್ ಆಗಿರುವಂತದ್ದು ನೋಡಿ, ನಿಮ್ಮ ಏಜಿಗೆ ಫಿಟ್ ಆಗಿರುವಂತದ್ದು ನೋಡಿ ನಾವು ಹೇಳ್ತೀವಿ. ಯಾಕಂದ್ರೆ ಕಾಸ್ಟ್ ತುಂಬಾ ಡಿಫ್ರೆನ್ಸ್ ಇರ್ತವೆ, ತುಂಬಾನೇ ಡಿಫ್ರೆನ್ಸ್ ಇರ್ತವೆ. ಹಾಗಾಗಿ ನಾನು ಅದನ್ನ ಇಲ್ಲಿ ರೇಟ್ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಹೋದ್ರೆ ಅದು 4 ಲಕ್ಷ 5 ಲಕ್ಷ ಆಗುತ್ತೆ, ನಮ್ಮ ಆಸ್ಪತ್ರೆ ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನ ರೇಟ್ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ನಮ್ದು ಗೌರ್ಮೆಂಟ್ ಆಟೋನಮಸ್ ಇನ್ಸ್ಟಿಟ್ಯೂಷನ್. ನಮ್ಮಲ್ಲಿ ಪ್ರತಿ ದಿವಸ 2 ಸರ್ಜರಿ ಮಿನಿಮಮ್ ಆಗುತ್ತೆ, ಚಿಪ್ಪು ಬದಲಾವಣೆದು, ಹಿಪ್ ಆಗ್ಲಿ ಅಥವಾ ನೀ ಆಗ್ಲಿ. ಸೊ ನೀವು ಅಪ್ರಾಕ್ಸಿಮೇಟ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ. ನಮ್ಮಲ್ಲಿ ಇವತ್ತು ನೀವು ಬಂದ್ರೆ ನಾವು ಅರ್ಜೆಂಟಾಗಿ ಸರ್ಜರಿ ಮಾಡಲ್ಲ, ಪೋಸ್ಟ್ಪೋನ್ ಮಾಡೋದ್ರಲ್ಲೇ ಕಾಯ್ತಾ ಇರ್ತೀವಿ. ಯಾಕೆಂದ್ರೆ ಎಲ್ಲರಿಗೂ ಸರ್ಜರಿ ಬೇಕಾಗಿರಲ್ಲ. ನಮ್ಮಲ್ಲಿ ಒಂದು ದಿವಸಕ್ಕೆ ಕಡೆ ಪಕ್ಷ 50-60 ಜನ ಬೇರೆ ಕಡೆಯಿಂದ ಹೇಳಿಸ್ಕೊಂಡ್ ಬಂದಿರ್ತಾರೆ ಸರ್ಜರಿ ಬೇಕು ಅಂತ. ಇಲ್ಲಿ ಬಂದ್ರೆ ಆ 50-60 ಜನದಲ್ಲಿ ಒಂದು 5-6 ಜನ ಕೂಡ ಫಿಟ್ ಆಗಿರಲ್ಲ ಸರ್ಜರಿಗೆ. ನಾವು ಬೇಡ ಬೇಡ ಅಂತ ಹೇಳಿ ಕಳ್ಸೋದೇ ಜಾಸ್ತಿ ಆಗಿರುತ್ತೆ. ಆ 5-6 ಜನ ಅಡ್ಮಿಟ್ ಮಾಡಿದ್ರೇನೆ 2 ತಿಂಗಳು 3 ತಿಂಗಳು ಬಿಟ್ಟು ಸರ್ಜರಿಗೆ ಬರ್ಬೇಕಾಗುತ್ತೆ. ಇದು ವೈಯಕ್ತಿಕವಾಗಿ ಕೇಳ್ತೀನಿ. ನಮ್ಮ ಮನೆಯವ್ರಿಗೆ 76 ವರ್ಷ. ಅವ್ರಿಗೆ ಈಗ ರೆಡಿ ಮಾಡಿಸ್ಕೊಳ್ಬೇಕು ಅಂತ ಈಗ ರೆಡಿ ಇದ್ದಾರೆ. ಅವರು ಮಾಡಿಸ್ಕೊಳ್ಳೇಬೇಕು, ಫೈನಲ್ ಸ್ಟೇಜ್ ಅಂತ ಹೇಳಿದ್ದಾರೆ. ಎಲ್ಲಿ ಹೋಗಿದ್ರಿ ಮೇಡಮ್ ತೋರ್ಸಕ್ಕೆ? ಅವ್ರು 2-3 ಕಡೆ ಹೋಗಿದ್ರು ಸರ್, ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ರು. ನಾವು ವಿಜಯನಗರದಲ್ಲಿ ಇರೋದು. ಯಾವ ಹಾಸ್ಪಿಟಲ್ ಹೇಳ್ತಾ ಇದ್ದೀನಿ? ವಿಜಯನಗರದಲ್ಲಿ ಸ್ಪೈನ್ ಕೇರ್ ಅನ್ನೋದು ಒಂದು ಇದೆ, ಟೋಲ್ ಗೇಟ್ ಅಲ್ಲಿ, ಅಲ್ಲೊಂದು ಹೋಗಿದ್ರು. ಇನ್ನೂ 1-2 ಕಡೆ ಹೋಗಿದ್ರು, ಅದು ಸರಿಯಾಗಿ ಗೊತ್ತಿಲ್ಲ. 3 ಕಡೆ ವಿಚಾರಿಸಿದ್ದಾರೆ. ಆ 3 ಎಕ್ಸ್ರೇ ನೋಡ್ಬಿಟ್ಟು ನಿಮ್ಗೆ ಇಂಪಾರ್ಟೆಂಟ್ ಬೇಕೇ ಬೇಕು, ಫೈನಲ್ ಸ್ಟೇಜ್ ಅಂತ ಹೇಳಿದ್ದಾರೆ. ಓಕೆ, ನೀವು ಒಂದು ಕೆಲಸ ಮಾಡಿ, ಬೇಕಾದ್ರೆ ಒಂದ್ಸರಿ ಸಂಜಯ್ ಗಾಂಧಿ ಟ್ರಾಮಾ ಇನ್ಸ್ಟಿಟ್ಯೂಟ್ ಬನ್ನಿ. ಇಲ್ಲಿ ಬೇಕಾದ್ರೆ ಒಂದು ಒಪಿನಿಯನ್ ತಗೊಳ್ಳಿ. ನಾವು ಸಜೆಸ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಫೀಸಿಬಲ್ ಅನ್ಸುತ್ತೋ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಇಲ್ಲೇ ಮಾಡಿಸ್ಕೊಳ್ಳಿ ನಾವು ಯಾರಿಗೂ ಹೇಳಲ್ಲ. ಯಾಕಂದ್ರೆ ನಮ್ಮಲ್ಲಿ 1 ತಿಂಗಳು ಕಾಯ್ಬೇಕು, 2 ತಿಂಗಳು ಕಾಯ್ಬೇಕು ಅಂತ ಜನ ಕಾಯಲ್ಲ. ಅವ್ರಿಗೆ ಇನ್ಸ್ಟೆಂಟ್ ಮ್ಯಾಗಿ ತರ ಇರಬೇಕು, ನೀರಲ್ಲಿ ಹಾಕ್ಬೇಕು, ತಿನ್ನಕ್ಕೆ ರೆಡಿ ಇರಬೇಕು. ಟೈಮಿಂಗ್ಸ್ ಸರ್? ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆ 4 ಗಂಟೆ ತನಕ ಹಾಸ್ಪಿಟಲ್ ಇರುತ್ತೆ. 1 to 2 ಲಂಚ್ ಬ್ರೇಕ್ ಇರುತ್ತೆ. ಬನ್ನಿ. ಮಂಗಳವಾರ ದಿವಸ ಆ ಸ್ಪೆಷಲಿಸ್ಟ್ ಇರ್ತಾರೆ. ನಮ್ದು ಆರ್ಥೋಪೆಡಿಕ್ ಹಾಸ್ಪಿಟಲ್ ಆದ್ರೂ ಪ್ರತಿ ದಿವಸ ಬೇರೆ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ. ಸ್ಕೋಪಿಕ್ ಸ್ಪೆಷಲಿಸ್ಟ್ ಬೇರೆ, ಟ್ರಾಮಾ ಸ್ಪೆಷಲಿಸ್ಟ್ ಬೇರೆ, ರೀಪ್ಲೇಸ್ಮೆಂಟ್ ಸ್ಪೆಷಲಿಸ್ಟ್ ಬೇರೆ, ಆಂಕಲ್ ಜಾಯಿಂಟ್ ಸ್ಪೆಷಲಿಸ್ಟ್ ಬೇರೆ, ಹ್ಯಾಂಡ್ ಸ್ಪೆಷಲಿಸ್ಟ್ ಬೇರೆ, ಅಥವಾ ಬೇರೆ ಬೇರೆ ಕ್ಲಿನಿಕ್ಗಳಂತಾರೆ. ನೀವು ಇಲ್ಲಿ ಬನ್ನಿ, ಒಬ್ರಿಗೊಬ್ರು ರೆಫರ್ ಮಾಡ್ಕೊಂಡು ಅವ್ರು ತೋರಿಸ್ಕೊಳ್ತಾರೆ. ಮೇಡಮ್ ಅವರೇ, ರಮಾಮಣಿ ಅವ್ರು ಹೇಳ್ದಂಗೆ ನಾವ್ ಇಲ್ಲಿ ಬಂದ್ರೆ ಎಕ್ಸ್ರೇ ಮಾಡಿಸ್ತೀವಿ. ಮತ್ತೆ ಕೂಡ ಬೇರೆ ಮಾಡಿಸ್ತೀರಾ ಸರ್ ನೀವೇ? ಹೌದು ಹೌದು. ಅದ್ ಮಾಡಿಸಿ ತುಂಬಾ ದಿನ ನಿಮ್ಮ ಹತ್ರ ಬಂದ್ರೆ ಅಷ್ಟೊಂದೆಲ್ಲ ಚಾರ್ಜ್ ಆಗಲ್ಲ ಸರ್. ಬರೀ ಕೈ ಸ್ವಲ್ಪ ನೋವಂತ ಹೋದಾಗ್ಲೂನು ಅವ್ರು ಎಕ್ಸ್ರೇ ತೆಗಿತಾರೆ ಅಂದಾಗ ಇಟ್ ಬಿಕಮ್ಸ್ ಕ್ವೆಶ್ಚನಬಲ್ ಅಷ್ಟೇ ಸರ್. ಅಲ್ಲ ನೋಡಿ ಮೇಡಮ್, ಇದು ಹೇಗೆ ಗೊತ್ತಾ, ನಾನು ಒಂದು 10 ಕೋಟಿ ಹಾಕಿ ರೆಡಿ ಮಾಡಿದೀನಿ ನನ್ನ ಇನ್ಸ್ಟಿಟ್ಯೂಷನ್ ಅಂದ್ರೆ, ಆ 10 ಕೋಟಿ ಮನಿ ಹೋಗುತ್ತಲ್ವಾ ಸರ್? ಅದೇ ನಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಾದ್ರೂ ಹಂಗಿಲ್ಲ. ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆ ಸರ್ಜರಿ ಮಾಡಕ್ಕೆ ಸಾಕಷ್ಟು ಟೈಮ್ ಇಲ್ಲ, ಅದಕ್ಕೆ ಮುಂದೆ ತಿರ್ತೀವಿ ನಾವು. ನಾನು ಸ್ಕಿಲ್ ಲ್ಯಾಬ್, ಇದು ಆಕ್ಚುಲಿ ನಾನು ಕೂತಿರೋ ಈಗ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ನನ್ನ ಸ್ಕಿಲ್ ಲ್ಯಾಬ್. ಇದು ನನ್ನ ಆಫೀಸ್. ಇದು ಸ್ಕಿಲ್ ಲ್ಯಾಬ್ ಅಲ್ಲಿ ಇರ್ತೀನಿ ನಾನು. ಬನ್ನಿ, ನೀವು ಬಂದು ಭೇಟಿ ಮಾಡಿ. ಡಾಕ್ಟರ್ ಗಿರೀಶ್ ಅಂತ ಕೇಳಿ, ಎಂಟ್ರೆನ್ಸ್ ಅಲ್ಲೇ ಯಾರಾದ್ರೂ ಕೇಳಿ ಕರ್ಕೊಂಡ್ ಬಂದ್ಬಿಡ್ತಾರೆ ನಾನಿರೋ ಜಾಗಕ್ಕೆ. ಏನು ಸಮಸ್ಯೆ ಏನಾಗಲ್ಲ ನನ್ನನ್ನು ಮೀಟ್ ಮಾಡೋದು. ವೆಯ್ಟ್ ಮಾಡ್ಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ. ಸರ್ ಇವ್ರು ಮಾಡಿಸಿ 8 ತಿಂಗಳ ಮೇಲೆ ಆಯ್ತು ಸರ್. ಅವ್ರೇನ್ ಹೇಳಲಿಲ್ಲ. ಎಕ್ಸ್ರೇ ತೆಗಿಸ್ತವ್ರು ಏನ್ ಹೇಳಲಿಲ್ಲ ಆಪರೇಷನ್ ಮಾಡ್ಬೇಕಂತ. ಅವ್ರ ಯಾವ್ದೋ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿರೋ, 750 ರೂಪಾಯಿ ಟ್ಯಾಬ್ಲೆಟ್ಸ್ ತಗೊಂಡ್ರು. ಎಷ್ಟು 75 ಮಾತ್ರ ಏನೋ ತಗೊಂಡ್ರು. ಅದೇನು ಸರಿ ಹೋಗಿಲ್ಲ. ಖರ್ಚು ಮಾಡಿ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ 750 ರೂಪಾಯಿ ಪರವಾಗಿಲ್ಲ ಅನ್ಸುತ್ತೆ. ಅಲ್ಲ ಸರ್, 7,500 ತಗೊಂಡ್ರು. 7,500 ದುಡ್ಡೆಲ್ಲ ಹೇಳ್ತಿರೋದು. ಅವರು ಆಪರೇಷನ್ ಏನ್ ಬೇಡ, ಮಾತ್ರೆಲ್ಲ ಸರಿ ಮಾಡ್ತೀನಿ ಅಂತ ತಗೊಂಡ್ರು. ಆದ್ರೂ ಏನು ಸರಿ ಹೋಗ್ಲಿಲ್ಲ. ಅದೇ ಎಕ್ಸ್ರೇನ ಬೇರೆ ಬೇರೆ ಡಾಕ್ಟರ್ಗಳು ತೋರಿಸಿದಾಗ, ಎಷ್ಟು ದಿವಸ ಏನ್ ಮಾಡ್ತಾ ಇದ್ರಿ,
ಅವ್ರೇ ಸಜೆಸ್ಟ್ ಮಾಡ್ಲಿಲ್ವಾ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಬೇಗ ಮಾಡಿಸ್ಕೊಳ್ಳಿ ಅಂತ ಅವರು ಬೇರೆ 3 ಡಾಕ್ಟರ್ ಹೇಳ್ತಾ ಇದ್ದಾರೆ. ಇಲ್ಲಿ ನಾನೀಗ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲೇ ಬಂದಿದ್ರು, ನಾವು 3 ಜನ ಡಾಕ್ಟರ್ ನಮ್ಮಲ್ಲಿ ತೋರಿಸಿ ನಾವು 3 ಜನ ಸರ್ಜರಿ ಬೇಡ ಅಂತ ಹೇಳಿದ್ವಿ. ಅವರು ನೋವು ತಡಿತಿಲ್ಲ ಅಂತ ಹೇಳಿ ಇನ್ನೊಂದ್ 2 ಡಾಕ್ಟರ್ ಹತ್ರ ಹೋದ್ರು. ಅದ್ರಲ್ಲೂ ಒಂದಿಬ್ರು ಸರ್ಜರಿ ಬೇಡ ಅಂತ ಹೇಳಿದ್ರು. ಆ ನಂತರ 3ನೇ ಡಾಕ್ಟರ್ ಹತ್ರ ಹೋದ್ರು. ಅವರು ತಲೆ ತಿಂದು ಇವರೇ ಆಪರೇಷನ್ ಮಾಡಿಸ್ಕೊಂಡ್ರು. ಈಗಲೂ ನೋವು ಕಡಿಮೆ ಆಗಿಲ್ಲ. ಆಗಿಲ್ವಾ? ಅದ್ ಕಾರಣ ಬೇರೆ. ಹ್ಮ್. ನಾವು ಸರ್ಜರಿ ಬೇಡ ಅಂತ ಹೇಳಿದೀವಿ ಅಂತಂದ್ರೆ ಅದ್ ಕಾರಣ ಬೇರೆ ಇತ್ತು. ಅಷ್ಟೇ. ಇದು ರೆಕಾರ್ಡಿಂಗ್ ಕಟ್ ಮಾಡ್ಬೇಕು. ಒಂದೇ ಹೆಜ್ಜೆ ಇಡ್ಬೇಕಾದ್ರೂ ಫುಲ್ ಹಿಂಗ್ ವಾಲಿ ನಡೀತಾರೆ, ಭಾರ ಅಲ್ಲಿ ಬೀಳುತ್ತಲ್ಲ, ಪೇನ್ ಆಗುತ್ತೆ. ನಾವು ನೋಡಿ ಸಜೆಸ್ಟ್ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾಕಂದ್ರೆ ನಮ್ದೆಲ್ಲ ಎಂಟ್ರೆನ್ಸ್ ಫೀಸ್ ಬಂದು ನಿಮ್ಗೆ 30 ರೂಪಾಯಿ ಫೈಲ್ ಮಾಡೋದಕ್ಕೆ, ಎಕ್ಸ್ರೇ ಎಲ್ಲ 150-200 ರೂಪಾಯಿ, ಒಪಿನಿಯನ್ಗೆ ಏನೂ ಇಲ್ಲ, ಫ್ರೀ. ಸರ್ಜರಿ ಬೇಕಾದ್ರೆ ನಾವು ಹೇಳ್ತೀವಿ ಏನ್ ಮಾಡ್ಬೇಕು. ಥ್ಯಾಂಕ್ ಯು. ಡಾಕ್ಟರ್, ತಮ್ಮ ಹಾಸ್ಪಿಟಲ್ ಹೆಸರು ಡಾಕ್ಟರ್? ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಅಂಡ್ ಆರ್ಥೋಪೆಡಿಕ್ಸ್, ಬೈರಸಂದ್ರ, ಬ್ಯಾಂಗ್ಳೂರ್. ನಿಮ್ಯಾನ್ಸ್ ಪಕ್ಕದ ಬಿಲ್ಡಿಂಗ್. ಥ್ಯಾಂಕ್ಸ್ ಡಾಕ್ಟರ್. ಎಸ್ ಸರ್. ಹಾ, ನಮಸ್ತೆ. ನಮಸ್ಕಾರ ಡಾಕ್ಟ್ರೆ, ನಾನು ಕಾತ್ಯಾಯಿನಿ ಅಂತ. ಹೇಳಿ. ಅದೇ ನನಗೂ ಒಂದು 10-12 ವರ್ಷದಿಂದನೂ ನೀ ಪೇನ್ ಇದೆ. ನೀ ಪೇನ್ ಅಂದ್ರೆ ಅದೇ ಈಗ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಬಟ್ ನಾನು ಯೋಗ ಪ್ಲಸ್ ನೀವು ಹೇಳ್ದಂಗೆ ಯೋಗ, ಸ್ಟ್ರೆಚಿಂಗ್, ಎಕ್ಸಸೈಸು, ನಾನು ಏನು ಅಂತ ವೆಯ್ಟ್ ಏನ್ ಇಲ್ಲ. ಸೊ ಇದ್ರಲ್ಲೇ ಮೇಂಟೈನ್ ಆಗ್ತಾ ಇದೆ. ಆಕ್ಚುಲಿ ಒಂದು ಕಾಲಿದಂತೂ ನೀವು ಹೇಳ್ದಂಗೆ ಗ್ರೇಡ್ 3ಗೆ ಹೋಗಿದೆ ಇವಾಗ. ಸೊ ಅದಕ್ಕೆ ಇದು PRP ಇಂಜೆಕ್ಷನ್, ಜೆಲ್ ಇಂಜೆಕ್ಷನ್ ಇದೆಲ್ಲ ಆಗಲ್ಲ ಅನ್ಸುತ್ತೆ ಅಲ್ಲ ಸರ್? ಅಲ್ಲ, ನಾವು ನೋಡ್ಬೇಕಮ್ಮ, ಹಂಗೆ ಹೇಳಲ್ಲ ನಾವು. ಓಕೆ ಓಕೆ ಸರ್. ಅದು ನಾವು ನಿಮ್ಮನ್ನ ಎಕ್ಸಾಮಿನ್ ಮಾಡ್ಬೇಕು, ನಿಮ್ಮನ್ನ ನೋಡ್ಬೇಕು, ಅದಾಗುತ್ತೆ ಅಂತ ತಿಳ್ಕೊಬೇಕು. ಆ ನಂತರ ನಾವೇನಿದ್ರು ಸಜೆಸ್ಟ್ ಮಾಡ್ತೀವಿ. ಓಕೆ ಸರ್. ಬಟ್ ಅದೇ ಇವಾಗ ಪೇನ್ ಇಲ್ಲ ಅಂತಂದ್ರೆ ನಾವು ಹೀಗೆ ಕಂಟಿನ್ಯೂ ಆಗ್ಬೋದಾ ಅಥವಾ ಹೆಂಗೆ ಅಂತ ಮಾಡ್ಕೋಬೋದಲ್ಲ ಸರ್ ಯೋಗ ಇದ್ರಲ್ಲೇನೆ? ನಾವಂತೂ ನಿಮ್ಗೆ ಒತ್ತಾಯ ಮಾಡಲ್ಲ ಸರ್ಜರಿ ಬೇಕು ಅಂತ. ಬರ್ಬೇಕಷ್ಟೇ. ಆಯ್ತು ಸರ್, ನಿಮ್ಮ ಕ್ಲಿನಿಕ್ ನೀವು ಇದು ಏನಾರು ಫುಲ್ಲು ಮಂಡೇ ಟು ಫ್ರೈಡೇ ಸಿಗ್ತೀರಾ ಸರ್ ಅಲ್ಲಿ? ಸಂಜಯ್ ಗಾಂಧಿ ಹಾಸ್ಪಿಟಲ್ ನಾನು ಡೈಲಿ ಸಿಗ್ತೀನಿಮ್ಮ. ಅದೇ ಮಂಡೇ ಟು ಸ್ಯಾಟರ್ಡೆ. ಅಂದ್ರೆ ನನ್ಗೆ ಕೆಲವು ದಿವಸ ಬೇರೆ ಡ್ಯೂಟಿಗಳಿರುತ್ತೆ, ಅಂದ್ರೆ ಆ ಕಡೆ ಈ ಕಡೆ ಹೋಗೋದೆಲ್ಲ ಇರುತ್ತೆ. ಹಾಗೇನಾದ್ರು ಹೋಗಿದ್ರೆ ನೀವು ಇಲ್ಲಿ ಬಂದಾಗ ನನ್ನ ಒಂದ್ ಸ್ವಲ್ಪ ಹೊತ್ತು ಆ ಕಡೆ ವೇಟ್ ಮಾಡಿ, ಅಥವಾ ಯಾರಿಗಾರು ಸಜೆಸ್ಟ್ ಮಾಡ್ತೀನಿ ಅವ್ರಿಗೆ ಹೋಗಿ ತೋರಿಸಿ ಅಂತ ಹೇಳಿರ್ತೀನಿ. ಸರಿ ಸರ್. ಇಲ್ಲ ಅಂತಂದ್ರೆ ನಿಮ್ಗೆ ಫೋನ್ ಮಾಡ್ಕೊಂಡು ಬರ್ಬೋದಾ ಸರ್? ಇದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ, ನೀವು ಬನ್ನಿ. ಕೆಲವು ಏನಾಗಿದೆ, ನಾನು ಹಾಸ್ಪಿಟಲ್ ಬಂದ್ಮೇಲೆ ಕೂಡ ಕೆಲವು ಮೀಟಿಂಗ್ ನಾನು ಹೊರಗೆ ಹೋಗ್ಬೇಕಾಗಿರುತ್ತೆ. ಓಕೆ ಓಕೆ ಸರ್. ಹಾಗಾಗಿ ನೀವು ಇಲ್ಲಿ ಬಂದಾಗ ನಾನು ಇನ್ಯಾರಿಗೂ ಹೇಳಿರ್ತೀನಿ, ನೋಡ್ತು ಅವ್ರು ಬರ್ತಾರೆ ತೋರಿಸ್ಕೊಡಿ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಇಲ್ಲಿ ಯಾರೋ ಇದು ಚಾಟ್ ಹಾಕಿದ್ದಾರೆ, ಅವ್ರಿಗೆ ಮಾಹಿತಿ ಸಿಗ್ತಾ ಇಲ್ವಂತೆ. ನನ್ನ ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ. ನಾನು ಈ ಗ್ರೂಪ್ಗೆ ಜಾಯಿನ್ ಮಾಡ್ಕೋತೀನಿ. ರತ್ನಪ್ರಭಾ ಅಂತ ನನ್ನ ಹೆಸರು. 8888. ಹಲೋ, ನಿಮ್ಮ ಹೆಸರು ನಂಗೆ ಗೊತ್ತಾಗ್ಲಿಲ್ಲ. 88884949 ಇಲ್ಲ, ಡಾಕ್ಟರ್ ಶಿವಕುಮಾರ್ ಅವ್ರನ್ನ ಕೇಳಿದ್ರು ಹೇಳ್ತಾರೆ, ರತ್ನಪ್ರಭಾ ಅವ್ರ ನಂಬರ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಓಕೆ, ಬೇರೆ ಬಂದ ತೊಂದ್ರೆ ಇಲ್ಲ, ನಂಬರ್ ತಗೊಂಡಿದ್ದೀನಿ. ಥ್ಯಾಂಕ್ ಯು. ಓಕೆ ಸರ್. ಓಕೆ ಮೇಡಮ್. ಬೇರೆ ಇನ್ಯಾರಾದ್ರೂ ಏನಾದ್ರು ನಿಮ್ಗೆ ಪ್ರಶ್ನೆ ಕೇಳಿದ ಅಥವಾ ಅನಿಸಿಕೆ ಏನಾದ್ರು ಹಂಚ್ಕೊಂತೀರಾ? ಯಾರ್ದು ಇಲ್ಲ ಅನ್ಸುತ್ತೆ. ಇಲ್ಲ ಮೇಡಮ್, ನಂದು ಇನ್ನೊಂದು ಅದೇ ಕಾತ್ಯಾಯಿನಿ ಅಂತ ಸರ್ಗೆ. ಸರ್ ಅದೇ ನಮ್ಮ ಹಸ್ಬೆಂಡ್ಗೂ ನೀ ಪೇನ್ ಇದೆ. ಅವ್ರದ್ದು ಲೆಫ್ಟ್ ನೀಯಿಂದ ಕೆಳಗೆ ಅದು ಕಾಲು ಸ್ವಲ್ಪ ಹಿಂಗೆ ಕರ್ವಾಗಿದೆ. ನೋಡೋಣ ಮೇಡಮ್, ಅದು ಏನು ಅಂತ ತಿಳ್ಕೋಬೇಕು. ನೋಡೋಣ, ಆಸ್ಟಿಯೋಪೊರೋಸಿಸ್ ಅಥವಾ ಡಿ ಡಿಫಿಷಿಯನ್ಸಿನ ಅದೇನು ಅಂತ ನೋಡ್ಕೊಂಡು ಅದ್ರ ಮೇಲೆ ಟ್ರೀಟ್ಮೆಂಟ್ ಹೇಳೋಣ. ಓಕೆ ಸರ್, ಥ್ಯಾಂಕ್ ಯು. ಈಗ ವಂದನಾರ್ಪಣೆ ಮಾಡೋ ಸಮಯ. ಸಾಕಷ್ಟು ಟೈಮ್ ಆಗಿದೆ. 1 hour ಅಂದ್ಬಿಟ್ಟು 5:20 ಆಗ್ತಾವಂತ. ನಮ್ಗೆ ಆರೋಗ್ಯ ಪಡೆಯಕ್ಕೆ ಮುಖ್ಯವಾಗಿ ಆಹಾರ ಪದ್ಧತಿ ಅನ್ನೋದನ್ನ ನೀವು ತುಂಬಾ ಮುಖ್ಯವಾಗಿ ಹೇಳಿದ್ರಿ. ಅದು ಕ್ಯಾಲ್ಸಿಯಂ, ಮತ್ತೆ ನಾವು ನಡೆಗೆ ಒಂದು ಸ್ಟೈಲು ಅದೆಲ್ಲ ಸಮರ್ಪಕವಾಗಿರ್ಬೇಕು. ಮತ್ತೆ ಮೂಳೆ ಬೆಳವಣಿಗೆಗೆ, ಜಾಯಿಂಟ್ ಇದಕ್ಕೆ, ಮಾಂಸಖಂಡಗಳಿಗೆಲ್ಲ ಪೊಟ್ಯಾಷಿಯಂ ಕೊರತೆ, ಮತ್ತೆ ಮೂಳೆ ಸವಿತ ಬಯಲ್ಸಿ ಮೇಲೆ ಕೆಲಸ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ. ಮತ್ತೆ ಮೂಳೆಗಳಲ್ಲಿ ಖನಿಜಾಂಶಗಳ ಕೊರತೆ, ಫ್ರಾಕ್ಚರ್ ತುಂಬಾ ಆಗೋ ಸಂಭವ ಇದೆ. ನಮ್ಗೆ ಅತಿಯಾದ ತೂಕ ಇವುಗಳಿಂದ ನಾವು ಅದನ್ನ ಸರಿ ಮಾಡ್ಕೊಬಹುದು, ತೂಕ ಕಡಿಮೆ ಮಾಡ್ಕೊಬಹುದು ಅಂತ ಹೇಳಿದ್ರಿ. ಮತ್ತೆ ಪರಿಹಾರಕ್ಕೆ ತೂಕ ಕಡಿಮೆ ಮಾಡ್ಕೊಳ್ಳೋದು, ಕಾಲಿನ ಚಲನೆ, ನಡೆಯುವಾಗ ಹೆಜ್ಜೆ
ಕ್ರಮಬದ್ಧವಾಗಿರ್ಬೇಕು, ಸರಳ ವ್ಯಾಯಾಮ, ಯೋಗ, ಸೂರ್ಯ ನಮಸ್ಕಾರ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಮತ್ತೆ ಈ ಎಣ್ಣೆ ಅವೆಲ್ಲ ಹಾಕೋ ಬದಲು ಬಿಸಿನೀರ್ನ ಚಂಬಿಂದ ಹಾಕೊಂಡು ಉಪಶಮನ ಪಡಿಬಹುದು ಅನ್ನೋದನ್ನ ಹೇಳಿದ್ರಿ. ಮತ್ತೆ ಈ ಆಪರೇಷನ್ ಆದ್ಮೇಲೆ ಏನೇನು ಊಟ ಆಹಾರ ತಗೊಬಹುದು ಆಹಾರದಲ್ಲಿ ಅಂತ ಸರ್ ರಾಗಿ ಹೇಳಿದ್ರಿ ಅಲ್ವಾ ಸರ್? ರಾಗಿ ಅದೊಂದು ರಾಗಿ Madam, ತುಂಬಾ ತಗೊಬಹುದು ರಾಗಿ ಅವೆಲ್ಲ ತಗೊಬಹುದು. ಎಲ್ಲ ಕಡಿಮೆ ಪ್ರಮಾಣದ ತಗೋಬೇಕು. ಓಕೆ. ಅದೇ ಪ್ರೋಟೀನ್ ಅಕ್ಕಿ, ಗೋಧಿ, ರಾಗಿ, ಜೋಳ, ಸೊಪ್ಪು ಜಾಸ್ತಿ, ಮತ್ತೆ ನಾರಿನಾಂಶ ಜಾಸ್ತಿ, ಹಣ್ಣು ಮಿತವಾಗಿರ್ಬೇಕು, ವಿಟಮಿನ್ ಸಿ, ಮೊಸರನ್ನ, ಪಾಲಕ್, ಕ್ಯಾರೆಟ್, ಬೀಟ್ರೋಟ್, ಬೆಳ್ಳುಳ್ಳಿ, ಶುಂಠಿ, ಪಪ್ಪಾಯಿ ಇವೆಲ್ಲನೂ ತಗೊಂಡ್ರೆ ಒಳ್ಳೇದು ಅಂತ ಹೇಳಿದ್ರಿ. ಆಪರೇಷನ್ ಆದ್ಮೇಲೆ 1-2 ತಿಂಗಳು ಅಷ್ಟೊತ್ತಿಗೆ ರಿಕವರ್ ಆಗುತ್ತೆ. ರಿಕವರ್ ಬೇಗನೆ ಆಗ್ತಾರೆ, ನಡೆಯೋದಕ್ಕೆ ಫಿಟ್ ಆಗಿರ್ತಾರೆ. ಆದ್ರೆ ಗಾಯ ಮಾಯ್ದು ಅದನ್ನ ನಿಮ್ಗೆ ಫಿಟ್ ಅನ್ಸೋದಕ್ಕೆ 2-3 ತಿಂಗಳು ಆಗುತ್ತೆ. ಕೆಲವ್ರಿಗೆ 5-6 ತಿಂಗಳು ಆಗುತ್ತೆ, ಅದು ಕಡಿಮೆ ಪಕ್ಷ 2-3 ತಿಂಗಳು ಆಗುತ್ತೆ. ಸರ್ ಹಲೋ ಹೇಳಿಮ್ಮ. ಸರ್, ಟ್ಯಾಬ್ಲೆಟ್ಸ್ ಏನಾದ್ರೂ ನ್ಯಾಚುರಲ್ ಆಗಿರೋದು ಹೇಳ್ತೀರಾ ಸರ್ ನೀವು? ಇದು ಟ್ಯಾಬ್ಲೆಟ್ ತಗೊಂಡಿದ್ರೆ ಕ್ಯಾಲ್ಸಿಯಮ್ ಅಥವಾ ಬೇರೆದಕ್ಕೆ ತಗೊಂಡಿದ್ರೆ ಅದನ್ನು ಎಲ್ಲಾದ್ರೂ ಟ್ರಸ್ಟ್ ಮಾಡಕ್ ಆಗಲ್ಲ ಸರ್. ಏನಾದ್ರೂ ನ್ಯಾಚುರಲ್ ಆಗಿರೋ ಟ್ಯಾಬ್ಲೆಟ್ಸ್ ಏನಾದ್ರೂ ಹೇಳ್ತೀರಾ, ನೀವು ಸಜೆಸ್ಟ್ ಮಾಡ್ತೀರಾ? ನಾನು ಆಕ್ಚುಲಿ ಈ ಫೋರಮ್ ಅಲ್ಲಿ ಹೇಳ್ಬಾರ್ದು, ಬಟ್ ಹೇಳ್ತೀನಿ. ನ್ಯೂಟ್ರಲೈಟ್ ಅಂತ ಒಂದು ಕಂಪ್ನಿ ಇದೆ, ಅವ್ರದ್ದು ಕ್ಯಾಲ್ಸಿಯಂ ತುಂಬಾ ಚೆನ್ನಾಗಿದೆ. ಅದು ಪ್ಲಾಂಟ್ ಬೇಸ್ಡ್, ಪ್ರೋಸೆಸ್ಡ್, ಮತ್ತೆ ಅದರಲ್ಲಿ ಫೈಟೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಆಡ್ ಆಗಿರುತ್ತೆ. ಅದನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ನಿಮ್ಮ ಹತ್ರ ಸಿಗ್ಬೋದಾ ಸರ್ ಅದು? ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ ಸರ್. ತುಂಬಾ ವಿಷಯಗಳನ್ನ ಹೇಳಿದ್ದೀರಾ. ಹೇಗೆ 1 hour ಮೇಲಾಯ್ತು, ನಿಮ್ಗೆ ಸಮಯನೇ ಗೊತ್ತಾಗ್ಲಿಲ್ಲ. ತುಂಬಾ ಅತ್ಯುಪಯುಕ್ತವಾದ ಸಮಯ ಇದು. ನಿಮ್ಮ ಬಿಡುವಿನ ವೇಳೆಯನ್ನ ನಮ್ಮ ಅಮೂಲ್ಯವಾದ ಇದನ್ನ ಕೊಟ್ಟಿದ್ದೀರಾ ನಮ್ಗೆ. ತುಂಬಾ ಜನ ಇದನ್ನ ಪ್ರಯೋಜನ ಪಡ್ಕೊಂಡ್ರು, ಮತ್ತೆ ಒಳ್ಳೆ ವಿಷಯಗಳನ್ನ ಹೇಳಿದ್ದೀರಾ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಭಾಗವಹಿಸಿದ ಸದಸ್ಯರಿಗೂ ಅಷ್ಟೇ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಇನ್ನೊಂದು ವಿಷಯ ತಗೊಂಡು ಮತ್ತೆ ಇನ್ನೊಂದು ಕಾರ್ಯಕ್ರಮ ಕೊಡಿ ಅಂತ ಕೇಳ್ಕೊಂತೀನಿ. ದಯವಿಟ್ಟು ನಡೆಸ್ಕೊಡ್ಬೇಕು. ನನ್ನ ಕೈಲಾಗಿದ್ದ ನಡೆಸ್ಕೊಡ್ತೀನಿ. 2 ಮಾತು ಅಷ್ಟೇ ನಾನು ಕೇಳಿದ್ದು. ನನಗೆ ಅನ್ಸಿದ್ದನ್ನು ಹೇಳ್ತೀನಿ. 2 ಮಾತು ನಿಮ್ದು ಕೇಳಿದ್ದು. ನಾನು ಕೊನೆಗೆ ಜಾಯಿನ್ ಆದೆ. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ನಿಮ್ದು ಹೆಂಗಿತ್ತು ಮಾತು ಅಂದ್ರೆ, ಮಾತಿನಲ್ಲೇ ಭರವಸೆ, ಭರವಸೆಯೇ ಬಲ, ತಿಳುವಳಿಕೆಯೇ ನಿಮ್ಮ ಬಲ, ಅರಿವಿನಿಂದ ಗೆದ್ದಿರಿ ನಮ್ಮ ಮನ. ಮೊದ್ಲೇ ಕೇಳಿದ್ರೆ ಇನ್ನೂ ದೊಡ್ಡ ಕವನ ಹೇಳಿರೋರು ಕೊನೆಯಲ್ಲಿ ಕೇಳಿದ್ದಾರೆ, ಅದ್ರಿಂದ ಮಿಸ್ ಆಯ್ತು. ಮುಗಿಸ್ಬಿಟ್ರು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ತುಂಬಾ ಅಂದ್ರೆ ಸಖತ್ತು ಅರ್ಥ ಮಾಡ್ಕೊಂಡಿದ್ದೀರಾ ಜನರ ಮನಸ್ಸು ಅಂತ. ಯಾಕೆಂದ್ರೆ ಯಾವಾಗ ಬೇಡ ಅಂತ ಹೇಳ್ತೀನಿ, ಯಾವಾಗ ಬೇಕು ಅಂತ ಹೇಳ್ತೀನಿ ಅನ್ನೋದನ್ನೆಲ್ಲ ತುಂಬಾ ಅರಿವಿದೆ ಸರ್ ನಿಮ್ಗೆ. ಅದಕ್ಕೆ ನೀವು ಗೆದ್ರಿ ಸರ್ ನಮ್ಮ ಮನಗಳು. ಥ್ಯಾಂಕ್ ಯು ಸರ್. ತುಂಬಾ ಸೇವೆ ಮಾಡ್ತಾ ಇದ್ದೀರಾ ಸರ್ ನೀವು. ಅಲ್ಲ, ಪೋಸ್ಟ್ಗೆ ಹೋಗ್ಬಿಟ್ರೆ ಸ್ವಲ್ಪ ಬಿಸಿ ಆಗ್ಬಿಡ್ತಾರೆ. ಇಂಥ ಇದಕ್ಕೆಲ್ಲ ಯಾರು ಮಾಡ್ಕೊಡಲ್ಲ, ಅಷ್ಟು ಗಮನ ಕೊಡಲ್ಲ. ನೀವು ನಾನು ಕರ್ದಿದ ತಕ್ಷಣ ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ರಿ. ನಿಮ್ಗೆ ಹೆಂಗೆ ಕೃತಜ್ಞತೆ ಸಲ್ಲಿಸ್ಬೇಕಂತ ಗೊತ್ತಾಗ್ಲಿಲ್ಲ. ನಮಸ್ಕಾರ ಅಷ್ಟೇ. ಓಕೆ ಸರ್, ಲೀವ್ ಮಾಡ್ತೀನಿ ಸರ್.